ಸದಸ್ಯರನ್ನ ಒಗ್ಗೂಡಿಸುವ ನನ್ನ ಪ್ರಯತ್ನ ಏನಿತ್ತು, ರಾಜು ಅವರು ಏನು SARDಯ ಸಂಪನ್ಮೂಲ ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ಅದಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಒಗ್ಗೂಡಿಸ್ಬೋದು ಅನ್ನುವಂಥ ಒಂದು ನಂಬಿಕೆಯನ್ನು ಹುಟ್ಟಿಸಿದ್ದು ಮೈಸೂರು ಜಿಲ್ಲೆ. ಹಾಗಾಗಿ ಮಾತಾಡಿದಾಗ ನಮಗೆ ಆ ಶಕ್ತಿ ತುಂಬ್ತಾರೆ ಅಂತ. ಈ ಕಳೆದ 3 ತಿಂಗಳಲ್ಲಿ ನೀವೆಲ್ಲ ಹೇಳಿದಂಗೆ ಎಲ್ಲೋ ಒಂದು ಕಡೆ ತಟಸ್ಥ ಆಗಿಬಿಟ್ಟಿದ್ವಿ. ವಾಟ್ಸಪ್ ಗ್ರೂಪ್ಗಳು ತಟಸ್ಥ ಆಗಿದ್ರು, ಅಥವಾ ನೀವು ತುಂಬ ಜನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಬೇರೆ ಬೇರೆ ಪಕ್ಷಗಳಲ್ಲಿ ಕೆಲಸ ಮಾಡೋದ್ರಿಂದ, ಪಕ್ಷದ ಸಿದ್ಧಾಂತವನ್ನು ಒತ್ತು ಕೆಲಸ ಮಾಡೋದ್ರಿಂದ ಚುನಾವಣೆಯಲ್ಲಿ ಬ್ಯುಸಿ ಇದ್ರು. ನಾನು ಯಾವ ಪಕ್ಷದಲ್ಲೂ ಇದ್ದಲೇ ಇರೋ ಕಾರಣಕ್ಕೆ ನಿಮ್ಮೆಲ್ಲರ ಪರವಾಗಿ ಮುಂದಿನ ಹೋರಾಟದ ತಯಾರಿಯನ್ನು ನಾನು ಮಾಡಿದ್ದೀನಿ. ಆ 3 ತಿಂಗಳನ್ನು ನಾನು ವೇಸ್ಟ್ ಮಾಡಿಲ್ಲ. ಏನೆಲ್ಲ ಸಮಸ್ಯೆಗಳು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ, ನೀವೆಲ್ಲ ಏನು ಎತ್ತಿದ್ದೀರಲ್ಲ ಪ್ರಶ್ನೆಗಳು, ನನಗೆ ಪಂಚಾಯತಿ ಒಳಗಡೆ ಸ್ವಾತಂತ್ರ್ಯ ಇಲ್ಲ, ನನಗೆ ಕೆಲಸ ಮಾಡ್ಲಿಕ್ಕಾಗ್ತಿಲ್ಲ, ಇನ್ನೊಂದೂವರೆ ವರ್ಷ ಚುನಾವಣೆಗೆ ಹೋಗ್ಬೇಕು, ಜನರ ಹತ್ರ ಮತ ಕೇಳೋದು ಹೇಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನು ನಾನು ಚುನಾವಣೆಯ ಸಮಯದಲ್ಲಿ ಜನಕ್ಕೆ ನಾನು ಮಾತು ಕೊಟ್ಟಿದ್ದೆ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಮ್ಮ ಹಳ್ಳಿಯ ಸಮಗ್ರ ಅಭಿವೃದ್ಧಿಗೆ, ನನ್ನ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡ್ತೀನಿ ಅಂತ, ಅದನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇದನ್ನು ಸ್ಥಳೀಯ ಸ್ವಯಂ ಸರ್ಕಾರ ಅಂತ ಹೇಳ್ತಾರೆ, ಬಟ್ ನನಗದು ಸ್ಥಳೀಯ ಸ್ವಯಂ ಸರ್ಕಾರ ಅಂತ ಅನ್ನಿಸ್ತಾ ಇಲ್ಲ. ನನಗೆ ಆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಏನು ನೀವು ಅಭಿಪ್ರಾಯಗಳನ್ನು ಹೇಳ್ತಿದ್ರಿ. ನಾನು ಕಳೆದ 3 ವರ್ಷಗಳ ಕಾಲ ಒಕ್ಕೂಟದ ಸಂಘಟನೆಯ ನಿಟ್ಟಿನೊಳಗೆ ರಾಜ್ಯಾದ್ಯಂತ ನಾನೇನು ಪ್ರವಾಸ ಮಾಡಿದೆ. ಆ ಸಂದರ್ಭದೊಳಗಡೆ ಇಡೀ ರಾಜ್ಯದ ಸದಸ್ಯರುಗಳು ನನ್ನ ಜೊತೆ ಏನು ಮಾತುಕತೆ ಆಡಿದ್ರು, ಅವ್ರ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು. ಹಾಗೂ ನನಗೆ ಸಿಕ್ಕಂಥ ಅವಕಾಶಗಳಲ್ಲಿ ರಾಜ್ಯ ವಿಕೇಂದ್ರೀಕೃತ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಇರ್ಬೋದು, ರಾಜ್ಯ ಸರ್ಕಾರದ ಬೇರೆ ಬೇರೆ ಸಭೆಗಳಲ್ಲಿರ್ಬೋದು, ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯ ಮಟ್ಟದಲ್ಲಿ ಏನು ನೀತಿ ನಿರೂಪಣೆಯ ವಿಷಯಗಳಲ್ಲಿ ಸರ್ಕಾರದ ಮಟ್ಟದಲ್ಲಾಗುವ ಚರ್ಚೆಗಳಲ್ಲಿ ಭಾಗವಹಿಸಿದಾಗ, ಅಥವಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಭೆಗಳಲ್ಲಿ ಭಾಗವಹಿಸಿ ನಾನು ಗಳಿಸಿದ ಜ್ಞಾನ ಮತ್ತು ನನ್ನ ಓದಿನ ಭಾಗವಾಗಿ ನಾನು ಗಳಿಸಿದ ಜ್ಞಾನದ ಹಿನ್ನೆಲೆ ಒಳಗಡೆ ಕಳೆದ 3 ವರ್ಷಗಳಲ್ಲಿ ನಾನು ಗಳಿಸಿದ ಇವೆಲ್ಲ ಕಾರಣಕ್ಕೆ ಗಳಿಸಿದ ಅನುಭವದ ಹಿನ್ನೆಲೆ ಒಳಗಡೆ ಕಳೆದ 3 ತಿಂಗಳು ನಾನು ಬಹಳ ಗಂಭೀರವಾಗಿ, ನಾವು ಏನು 2ನೇ ಹೋರಾಟವನ್ನು ಮಾಡಿದ್ವಿ ಫ್ರೀಡಂ ಪಾರ್ಕಲ್ಲಿ, ಬಹಳ ಯಶಸ್ವಿಯಾಗಿ ಆಯಿತು. ಆ ಬೇಡಿಕೆಗಳ ಹಿನ್ನೆಲೆ ಒಳಗಡೆ ನಾನು ಕುಲಂಕುಷವಾಗಿ ಇದನ್ನು ಆಳವಾಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿದ್ದೇನೆ ಬಂಧುಗಳಲ್ಲಿ. ಆ ಅಧ್ಯಯನವನ್ನು ನೋಡಿದಾಗ ನಾವಿವತ್ತೇನು ಮಾಡ್ತಿದ್ದೀವಿ, ನಮಗೆ ಅನುದಾನ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಎಲ್ಲ ಮಾತಾಡ್ತಿದ್ದೀವಿ. ಆಳಕ್ಕೆ ಹೋಗಿ ಅದನ್ನು ನಾವು ನೋಡಿದಾಗ ನಮ್ಗೆ ಇವತ್ತು ಸಾಕಷ್ಟು ಅನುದಾನ ಬರ್ತಾ ಇದೆ. ಅದು 15 ಕೇಂದ್ರ ಸರ್ಕಾರ ತನ್ನ ತೆರಿಗೆಯ ಭಾಗವಾಗಿ ನಮಗೆ ಕೊಡುವಂಥ, ನಮ್ಮ ಹಕ್ಕಾಗಿ ಕೊಡುವಂಥ 15 ಹಣಕಾಸು ಆಯೋಗದ ಕೇಂದ್ರ ಸರ್ಕಾರದ ತೆರಿಗೆಯ ಭಾಗ ಇರ್ಬೋದು, ರಾಜ್ಯ ಸರ್ಕಾರದ ಶಿಫಾರಸಿನ ಮೇಲೆ ಬರುವಂಥ ನಮಗೆ ಶಾಸನಬದ್ಧ ಅನುದಾನ ಇರ್ಬೋದು, ರಾಜ್ಯ ಹಣಕಾಸು ಆಯೋಗದ ಶಿಫಾರಸಿನ ಮೇಲೆ ಬರುವಂಥದ್ದು ಇರ್ಬೋದು, MNRUJ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಏಜೆನ್ಸಿಯಾಗಿ ಅನುಷ್ಠಾನ ಮಾಡುವ ಏಜೆನ್ಸಿಯಾಗಿ ನಾವು ಮಾಡುವ ಕೆಲಸದ ಹಿನ್ನೆಲೆಯೊಳಗೆ ಬರುವಂಥ ಅನುದಾನಗಳಿರ್ಬೋದು, ನಮ್ಮ ಸ್ವಂತ ಸಂಪನ್ಮೂಲದಲ್ಲಿ ನಾವು ಸಂಗ್ರಹ ಮಾಡುವಂಥ ಅನುದಾನಗಳಿರ್ಬೋದು. ಹೀಗೆ ನಮ್ಮ ಬೇರೆ ಬೇರೆ ಅನುದಾನದ ಅಥವಾ ಹಣದ ಮೂಲವನ್ನು ಹುಡುಕಿದಾಗ ಒಂದು ಕಳೆದ ಹಿಂದಿನ ಪಂಚಾಯತಿಗಳಿಗೆ ಗಮನಿಸಿದಾಗ ಇವತ್ತು ನಮಗೆ ಅನುದಾನದಲ್ಲಿ ಕೊರತೆ. ಮಹೇಂದ್ರ ಅವರು ಹೇಳಿದ್ರು, ನಮ್ಮ ಅಪ್ಪರ ಕಾಲದಲ್ಲಿ ಪ್ರಧಾನರು ಮುಂದಕ್ಕೆ ಹೋಗ್ತಿದ್ರು, ಹಿಂದೆ ಸೆಕ್ರೆಟರಿ ಇರ್ತಿದ್ರು, ಇವತ್ತು ಅಧ್ಯಕ್ಷರು ಹಿಂದೆ ಇರ್ತಾರೆ, PDO ಮುಂದೆ ಇರ್ತಾರೆ, ಉಳಿತಾಯ ಆಗಿದೆ. ಅವತ್ತಿನ ಪ್ರಧಾನರುಗಳನ್ನ ಕೇಳಿದ್ರೆ ಅವರು ಬಹಳ ದೊಡ್ಡ ಅಧಿಕಾರವನ್ನ, ಇವತ್ತು ನಾವು ಆ ಪ್ರಧಾನರುಗಳನ್ನ ಜ್ಞಾಪಿಸ್ಕೊತಾರೆ ಊರಲ್ಲಿ. ಆ ಪ್ರಧಾನರಾದವ್ರಿಗೆಲ್ಲ ಇವತ್ತು ಗೌರವ ಇದೆ ಹಳ್ಳಿಲಿ, ಅವ್ರಿಗೆ ಎಷ್ಟೇ ವಯಸ್ಸು ಪ್ರಧಾನರು ಅಂತ. ನಮ್ಮಲ್ಲಿ ಅಧ್ಯಕ್ಷರಾದವ್ರನ್ನ ಮರ್ತೇ ಹೋಗ್ಬಿಡ್ತಾರೆ, ಯಾಕಂದ್ರೆ ನಾವು 6 ತಿಂಗಳಿಗೆ ಒಬ್ಬರು ಅಧ್ಯಕ್ಷರು ಬೇರೆ ಆಗಿರ್ತೀವಿ. ನಮಗೆ ಮರ್ತೋಗಿರುತ್ತೆ ನಾನು 6 ತಿಂಗಳ ಅಧ್ಯಕ್ಷ ಆಗಿದ್ದೆ ಅನ್ನೋದು. ಆದರೆ ಯಾಕೆ ಅವ್ರನ್ನ ಜ್ಞಾಪಿಸ್ಕೊತಾರೆ, ಯಾಕೆ ನಮ್ಮನ್ನು ಜ್ಞಾಪಿಸ್ಕೊತಾರೆ, ಯಾಕೆ ನನಗೆ ಇವತ್ತು ನಾನು ಅಧ್ಯಕ್ಷ ಆಗಿದ್ದೆ ಅನ್ನೋದು ಮರ್ತೋಗ್ತದೆ ಅಂತಂದರೆ, ಅವತ್ತಿನ ಮಂಡಲ್ ಪಂಚಾಯಿತಿ ವ್ಯವಸ್ಥೆ ಏನಿತ್ತು ಅದಕ್ಕೆ ಬಹಳ ದೊಡ್ಡ ಶಕ್ತಿ ಇತ್ತು, ಒಂದು ಸ್ವಾತಂತ್ರ್ಯ ಇತ್ತು. ಅವ್ರು ಪ್ರಧಾನ ಅಂತಂದರೆ ಅವತ್ತು ನಜೀರ್ ಸಾಹೇಬ್ರವರಿಗೆ ಪ್ರಧಾನ ಅಂತ ಯಾಕೆ ಇಟ್ರು, ಅಧ್ಯಕ್ಷರು ಅಂತ ಯಾಕೆ ಕರೀಲ್ಲ ನೋಡಿ. ಇಲ್ಲಿ ಇದು ಅರ್ಥ ಮಾಡ್ಕೋಬೇಕು ನಾವು. ನೋಡಿ, ಅವರು ದಿಲ್ಲಿಯ ಪ್ರಧಾನಿಯನ್ನ ನಮ್ಮೂರಿನ ನನ್ನ ಮಂಡಲ ಪಂಚಾಯಿತಿಯ ಅಧ್ಯಕ್ಷನನ್ನ ಪ್ರಧಾನನನ್ನ ಸಮವಾಗಿ ನೋಡಿ, ಅವನು ಪ್ರಧಾನಿ, ಇವನು ಪ್ರಧಾನ, ಇವನು ಹಳ್ಳಿಗೆ ಪ್ರಧಾನಿ, ಇವನು ಪ್ರೈಮ್ ಮಿನಿಸ್ಟರ್ ಅಂತ ಆ ನಿಟ್ಟಿನಲ್ಲಿ ಬಹಳ ನೋಡಿದ್ರು. ಅಂದರೆ ಅಷ್ಟು ಶಕ್ತಿಯನ್ನ ವ್ಯವಸ್ಥೆಗೆ ತುಂಬಿದ್ರು. ಆದರೆ 73ನೇ ತಿದ್ದುಪಡಿ ಆಯಿತು. ಆ ಕಾಲ ನಾವು ಮಂಡಲ್ ಪಂಚಾಯಿತಿಯ ವಿಷಯವನ್ನು ನೋಡಿದಾಗ ಅವಾಗ ಅದು ಸಂವಿಧಾನದ ಭಾಗ ಆಗಿರಲಿಲ್ಲ. ರಾಜ್ಯ ಸರ್ಕಾರ ರಾಮಕೃಷ್ಣ ಹೆಗಡೆ ಅವರ ಕನಸದು, ಅವ್ರ ಹಿಂದೆ
ನಿಜಲಿಂಗಪ್ಪನವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಸಂದರ್ಭದಲ್ಲಿ ಆತನ ಶಕ್ತಿಯನ್ನು ಪಂಚಾಯತಿಗಳು ಕೊಡಬೇಕು ಅಂತ 69ನೇ ಇಸ್ವಿ ಪ್ರಯತ್ನ ಮಾಡ್ತಾರೆ. ಅವಾಗ ಮಾಮೂಲಿ ಇವತ್ತಂಗೆ ಹೇಗೆ ಹಂಗೆ MLA ವಿರೋಧ ಮಾಡ್ತಾರೆ, ಅವ್ರು ವಿರೋಧ ಮಾಡ್ತಾರೆ. ಆ ಬಿಲ್ನ ಮೂವ್ ಮಾಡೋಕ್ಕೆ ಬಿಡೋದಿಲ್ಲ. ನಿಜಲಿಂಗಪ್ಪ ಅವ್ರು ಹೇಳ್ತಾರೆ, ಇಲ್ಲ ಈ ಕಡೆ ಇದು ಮೂವ್ ಮಾಡೋಕ್ಕಾಗಲ್ಲ, ಎಲ್ಲ ಶಾಸಕರು ವಿರೋಧ ಆಗ್ತಾರೆ, ಇದು ಸರ್ಕಾರ ನಡೆಸೋಕ್ಕೆ ತೊಂದರೆ ಆಗ್ತದೆ ಅಂತ. ಅವಾಗ ರಾಮಕೃಷ್ಣ ರಾಜೀನಾಮೆ ಮಾಡಿದ್ದಾರೆ. ಜನಕ್ಕೆ ಒಳ್ಳೇದು ಮಾಡೋದು, ಗ್ರಾಮೀಣ ಪ್ರದೇಶದ ಜನರಿಗೆ ಶಕ್ತಿ ತುಂಬೋದಕ್ಕೆ ಅಧಿಕಾರ ಕೊಡೋದು ಬೇಡ ನನಗೆ. ಕೊನೆಗೆ ಅವರು ಪೋರ್ಟ್ಫೋಲಿಯೋ ಚೇಂಜ್ ಮಾಡಿ ಮುಂದುವರಿತಾರೆ, ಅದು ಬೇರೆ ಪ್ರಶ್ನೆ. ಆ ಥರದ ಕಮಿಟ್ಮೆಂಟ್ ಇದ್ದಂಥ ಒಬ್ಬ ಮುಖ್ಯಮಂತ್ರಿ ತಾನೇ ಒಂದು ರಾಜ್ಯ ಸರ್ಕಾರವಾಗಿ ನಜೀರ್ ಸಾಹೇಬ್ರನ್ನ ಸೇರಿಸ್ಕೊಂಡು ಅವರಿಗೆ ಸಂಪೂರ್ಣ ಬೆಂಬಲವಾಗಿ ನಿಂತು ಜನರ ಕೈಗೆ ಅಧಿಕಾರ ಕೊಡಬೇಕು ಅಂತ ಹೇಳಿ ಚುನಾವಣೆ ಗೆದ್ದು ಜನರಿಗೆ ಅಧಿಕಾರ ಕೊಟ್ಟಿದ್ರು. ಇವತ್ತಿನ ಸಂದರ್ಭವನ್ನು ಆ ಹಿನ್ನೆಲೆ ಒಳಗೆ ನೋಡೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಆ ನೆಲದಲ್ಲಿ ನಿಂತಿದ್ದು ನಾವು ನಜೀರ್ ಸಾಹೇಬ್ರಿದ್ದ ಕಾಲಕ್ಕೆ ಇದು ಎರಡು ಅವಿಭಜಿತ ಮೈಸೂರು ಜಿಲ್ಲೆ. ಇವತ್ತಿನ ಪೀಪಲ್ ಟ್ರೀ ಸಂಸ್ಥೆಯವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ. ನೀವು ಬೇರೆ ಬೇರೆ ಚಟುವಟಿಕೆಗಳ ಜೊತೆಯಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಸಬಲೀಕರಣ ಮಾಡಬೇಕು, ಅದರ ಮೂಲಕ ಗ್ರಾಮದ ಅಭಿವೃದ್ಧಿ ಮಾಡಬೇಕು. ಅವಾಗ ಮಾತ್ರ ನಾನು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ನಾನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ, ಸ್ಥಳೀಯ ಸರ್ಕಾರ ಸದೃಢಗೊಂಡ್ರೆ ಮಾತ್ರ ಸಾಧ್ಯ ಅಂತ ತಿಳಿದು ನೀವು ಇವತ್ತೊಂದು ಒಳ್ಳೆಯ ಪ್ರಯೋಗವನ್ನು ಮಾಡಲಿಕ್ಕೆ ಶುರು ಮಾಡಿದಿರಿ. ನೀವು ಮಾಡ್ತಿರೋದನ್ನು ಮಹೇಶ್ ಅವರು ನನಗೆ ಅವರು ಭೇಟಿಗಳನ್ನು ಪ್ರತಿದಿನ ಅಪ್ಡೇಟ್ ಮಾಡ್ತಿದ್ರು ಭೇಟಿಯಾದ ಸಂದರ್ಭಗಳಲ್ಲೆಲ್ಲ. ಹಾಗಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಎರಡನೇದು, ಇದನ್ನು ಇಡೀ ರಾಜ್ಯವ್ಯಾಪಿ ವಿಸ್ತರಿಸಬೇಕು, ಪಂಚಾಯತಿ ಸದಸ್ಯರುಗಳ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಶಯ ಇಟ್ಟುಕೊಂಡು ಇವತ್ತು ಈ ಸಭೆನ ಆಯೋಜನೆ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಸಹಕಾರ ಮಾಡಿದಿರಿ, ಅಭಿನಂದಿಸ್ತೀನಿ. ಎಲ್ಲದಕ್ಕಿಂತ ದೊಡ್ಡದಾಗಿ ಈ ಪುಸ್ತಕ ನಾನು ರಾಜ್ಯ ಮಟ್ಟದಲ್ಲಿ ನಾನು ಬಿಡುಗಡೆ ಮಾಡಿದ್ದೀನಿ. ದಾವಣಗೆರೆ ಗುರುರಾಜ್ ಇವರು ಒಂದು PU ಕಾಲೇಜಿನ ಪ್ರಾಂಶುಪಾಲರು, ಇವರು ಸುಧಾ ಪತ್ರಿಕೆಗೆ ಬರೆದಂಥ ಲೇಖನಗಳ ಈ ಸಂಗ್ರಹ. ಹೆಸರು ತುಂಬ ಚೆನ್ನಾಗಿದೆ, ಪಂಚಾಯತಿ ಪವರ್ ಅಂತ. ನಿಜವಾಗಲೂ ಪಂಚಾಯತಿಗೆ ಆ ಪವರ್ ಇದೆ. ಎಲ್ಲೋ ಒಂದು ಕಡೆ ನಮಗೆ ಒಂದು ಬಹಳ ಮುಖ್ಯವಾಗಿ ನಾನು ಆಳವಾಗಿ ಹೋದಾಗ ಅನ್ಸುತ್ತೆ, ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದೀನಿ. ಕಳೆದ 3 ವರ್ಷದಲ್ಲಿ ಒಕ್ಕೂಟಕ್ಕೆ ಬಂದ ನನಗೆ ತುಂಬ ಜ್ಞಾನ ಬಂದಿದೆ. ಇವ್ರು ಹೇಳು ರಾಜು ಸರ್ ಅವರೆಲ್ಲ ನಮಗೆ ಈ 3 ಸತಿ 4 ಸತಿ ಗೆದ್ದಿರೋರು ಏನೇನು ಮಾತಾಡೋದು, ಅವ್ರಿಗೂ ಅನ್ಸುತ್ತೆ ನಾನು ಇವತ್ತೇನು ಮಾಡೋಕ್ಕಾಗ್ತಿಲ್ಲ. 4 ಸತಿ ಗೆದ್ದಿದ್ದೀನಿ, ಅನುಭವ ಆಗಿದೆ, ಪಾಠ ಕೇಳಿದ್ದೀನಿ, ನನಗೇನು ಮಾಡೋಕ್ಕಾಗ್ತಿಲ್ಲ ಅನ್ಸುತ್ತೆ. ನಾನು ಏನಾದ್ರು ಮಾಡಬೇಕು ಅಂತ ಹೊರಟ ತಕ್ಷಣ PDO ಇದಾಗೋದಿಲ್ಲ, CEO ಹೇಳಿದ್ದಾರೆ, ರಾಜ್ಯ ಸರ್ಕಾರದಿಂದ ಸುತ್ತೋಲೆ ಬಂದಿದೆ, ನಾವು ಮಾಡಿದ್ರೆ ಸುಮ್ಮನೆ ತೊಂದರೆ ಕೊಡ್ತಾರೆ, ಅಪ್ರೂವಲ್ ಆಗಲ್ಲ, ಬಿಲ್ ಆಗಲ್ಲ, ಈ ರೀತಿಯಾದಂಥ ಒಂದು ತಡೆಯನ್ನು ಓಡ್ತಾರೆ ನಮಗೆ. ಯಾಕೆ ಕೊಡ್ತಿದ್ದಾರೆ, ಯಾಕೆ ಈಗ ಆಗ್ತಿದೆ ಅಂತಂದರೆ 93ನೇ ಇಸ್ವಿಲಿ ಏನು 73ನೇ ತಿದ್ದುಪಡಿ ಆದಮೇಲೆ ವ್ಯವಸ್ಥೆ ಬೆಳೀತಾ ಬಂತು. ನಾನು 2010ರಿಂದ 3ನೇ ಬಾರಿ ಮೆಂಬರ್ ಆಗಿದ್ದೀನಿ. ನಾನು ಮೊದಲು ಗೆದ್ದಾಗ ಹಿಂಗೆ ಅನಿಸಿರ್ಲಿಲ್ಲ ನನಗೆ, 2010ರಲ್ಲಿ ನನಗೆ ಹಿಂಗೆ ಅನಿಸಿರ್ಲಿಲ್ಲ. ಈ ಕಾಲಕ್ಕೆ ಗೆದ್ದಾಗ ನನಗೆ ತುಂಬ ಅನ್ಸಕ್ಕೆ ಶುರುವಾಗಿದೆ, ಗೆಲ್ಲೇ ಬಂದಾಗಿತ್ತು, ಬರಬಾರ್ದಾಗಿತ್ತು ವ್ಯವಸ್ಥೆಗೆ ಅಂತ ನನಗನ್ಸಿದೆ. ನನಗೆ ತುಂಬ ಸತಿ ಪಂಚಾಯತಿಗೆ ಹೋದಾಗ ಏನಕ್ಕೆ ಬಂದ್ರಿ ನಾವು ವ್ಯವಸ್ಥೆಗೆ ಇಲ್ಲಿ ಅಂತೇಳಿ. ಯಾಕೆ ಅಂತ ಹೇಳ್ತೀನಿ, ಇಲ್ಲಿದೆ ಭಾಳ ಮುಖ್ಯ. ಇನ್ನು ಮುಂದಿನ ಹೆಜ್ಜೆ ಏನು ಇಡಬೇಕು, ನೀವೆಲ್ಲ ಹೇಳ್ತಿರಲ್ಲ ಏನೋ ಮಾಡಬೇಕು ಅಂತ. ಏನು ಮಾಡಬೇಕು, ಕಳೆದ 3 ತಿಂಗಳಲ್ಲಿ ನಾನು ಗಳಿಸಿದಂಥ ಆ ತಿಳುವಳಿಕೆ ಏನು, ನನಗನ್ಸಿದ್ದೇನು ಅಂತ ನೀವು ಮುಂದೆ ಇಡ್ತೀನಿ. ನೀವು ನಾವು ಎಲ್ಲ ಸೇರಿ ನನಗೊಂದು ಭಾಳ ಖುಷಿಯಾಗಿದ್ದು, ಇಲ್ಲ ಸರ್ ನಮ್ಗೆ ಇನ್ನೊಂದು 1.5 ವರ್ಷಕ್ಕೆ 1 ವರ್ಷ 6 ತಿಂಗಳಿದೆ, ನಮ್ಗೆ 6 ತಿಂಗಳು ದಿನಗಳಿದ್ದಾವೆ, ಮುಗಿದು ಹೋಗ್ಬೋದು. ನನ್ನ ಅಧಿಕಾರ ನಾನು ಗೆಲ್ಬೋದು, ಗೆಲ್ಲಲೇ ಇರ್ಬೋದು. ನನಗೆ ಮೀಸಲಾತಿ ನನ್ನ ಮಾಡಲ್ಲ, ನನಗೆ ಸಿಗ್ಬೋದು, ಗೆಲ್ಲಕ್ಕೆ ಅವಕಾಶ ಆಗ್ಬೋದು, ಆಗ್ದಲೇ ಇರ್ಬೋದು. ಆದರೆ ನಾನು ಒಬ್ಬ ಗ್ರಾಮ ಸಭಾ ಸದಸ್ಯ, ನಾನು ತುಂಬ ಒಳ್ಳೆ ಮುಖ್ಯ ಅಲ್ಲ, ನಾನು ನಮ್ಮೂರಿನ ಜನರಲ್ ಬಾಡಿ ಮೆಂಬರು, ಜನರಲ್ ಬಾಡಿಲಿ ಆಯ್ಕೆ ಆಗೋದು ನಾವು ಮೆಂಬರು, ಎಕ್ಸಿಕ್ಯೂಟಿವ್ ಕಮಿಟಿಗೆ ಆಯ್ಕೆ ಆಗ್ತೀವಿ ಅಷ್ಟೇ ಗ್ರಾಮ ಪಂಚಾಯತ್ ಇದ್ರೆ. ಆದರೆ ನಾನೊಬ್ಬ ಗ್ರಾಮ ಸಭಾ ಸದಸ್ಯನಾಗಿ ಆಜೀವ ಸದಸ್ಯನಾಗಿ ಊರಲ್ಲಿ ಇರ್ತೀನಿ, ನಮ್ಮೂರಿನ ಅಭಿವೃದ್ಧಿಯಲ್ಲಿ ನೇರವಾಗಿ ಭಾಗವಹಿಸ್ತೀನಿ, ವಾರ್ಡ್ ಸಭೆ ಗ್ರಾಮ ಸಭೆಗಳಲ್ಲಿ ಭಾಗವಹಿಸೋದು ಅಂತ. ಹಾಗಾಗಿ ಈ ವ್ಯವಸ್ಥೆ ಒಳಗೆ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿ ನೀವೆಲ್ಲ ಮಾತಾಡಿದ್ರಿ, ಅದು ಖುಷಿ ಆಗ್ತದೆ. ಅದಕ್ಕೆ ಬೇಕಾದ ವ್ಯವಸ್ಥೆನ ನಾವು ಕೂತು ಚರ್ಚೆ ಮಾಡಿದ್ದೀವಿ, ಮುಂದಿನ ದಿನಗಳು ಹೇಳ್ತೀವಿ ಅದನ್ನು ಹೆಂಗೆ ಮುಂದೆ ತಗೊಂಡ್ಕೊಂಡು ಹೋಗಬೇಕು ಅಂತೇಳಿ. ಅದಕ್ಕೋಸ್ಕರನೇ ಈ ಒಕ್ಕೂಟವನ್ನು ಪ್ರಾರಂಭ ಮಾಡಿದ್ದು ಜನವಿಕಾಸ ಅಂತ ಒಂದು ಸಂಘಟನೆ. ಅದು ಮಧ್ಯದಲ್ಲಿ ಒಂದು ಸ್ವಲ್ಪ ದುರ್ಬಲ ಆಗಿತ್ತು, ಈಗ ಅದನ್ನು ಸಬಲಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಒಂದು ಶಾಶ್ವತ ನಾವು ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ವ್ಯವಸ್ಥೆ. ಹಾಗಾದರೆ ನೀವು ಕೇಳ್ಬೋದು, ಏನಕ್ಕೆ ಸಹ ಆಗಿಲ್ಲ? ಆಯಿತು, ಒಕ್ಕೂಟ ಮಾಡಿಕೊಂಡ್ವಿ, ತುಂಬ ಚರ್ಚೆ ಮಾಡಿದ್ದೀವಿ, ರಾಜ್ಯದ ತುಂಬ 1 ಲಕ್ಷ ಜನದಲ್ಲಿ ತುಂಬ ಜನ ಸದೃಢರಾಗ್ತಿದ್ರು. ನನಗನ್ಸುತ್ತೆ ಒಂದು 10,000 ಜನ ನಾನು ನಮ್ಮಷ್ಟೇ ತಿಳುವಳಿಕೆ ಪ್ರಶ್ನೆ ಮಾಡೋ ತಿಳುವಳಿಕೆ ಬಂದಿದೆ. ಅಲ್ಲಿ ಇಲ್ಲಿ ತುಂಬ ಪ್ರಶ್ನೆಗಳು ಇವತ್ತು ಎತ್ತುತ್ತಿದ್ದಾರೆ. ನೀವೇ ಮಾತಾಡ್ದಂಗೆ ಇವತ್ತು ಇಒಗಳಾಗಲಿ, PDOಗಾಗಲಿ, CEOಗಳಾಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಅಷ್ಟು ಸಲೀಸಾಗಿ ಮೊದಲಾಗೆ ಧೈರ್ಯ ಮಾಡಿ ನಮ್ಮನ್ನು ಅಗೌರವವಾಗಿ ನಡೆಸ್ಕೊಳ್ಳೋದಿರ್ಬೋದು, ತೀರ್ಮಾನ ತೆಗೆದುಕೊಂಡ್ರೆ ಒಂದು ಸಣ್ಣ ಹಿಂಜರಿಕೆ, ಒಂದು ಸತಿ ಒಂದು ಹೆಜ್ಜೆ ಹಿಂದೆ ಇಟ್ಟು ಮುಂದುವರಿಯುವಂಥ ಸ್ಥಿತಿಗಂತೂ ನಾವು ಬಂದಿದ್ದೇವೆ.
ನಮ್ಮ ಗೌರವಧನ ಹೆಚ್ಚು ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಋಷಿಮೇಂದ್ರ ಸರ್ ಹೇಳಿದಂಗೆ ನಮ್ಮಲ್ಲಿ ಸಿಟ್ಟಿಂಗ್ ಚಾರ್ಜೇ ಕೊಡ್ತಿರ್ಲಿಲ್ಲ. ನಿಮಗೆ ಊಟ ಕೊಡಿಸಿದ್ದೀನಿ, ಟೀ ಕೊಡಿಸಿದ್ದೀನಿ, ಅಲ್ಲಿ ಸರಿ ಹೋಯ್ತು ಅನ್ನೋರು ಇವತ್ತು ಎಲ್ಲ ಕಡೆ ಸಿಟ್ಟಿಂಗ್ ಚಾರ್ಜ್ ಕೊಡಿಸುವಂಥ ಒಂದು ಗೌರವ ಸಿಗುವಂಥ, ನಾನು ಹೋಗಿ ಸಭೆಯಲ್ಲಿ ಭಾಗವಹಿಸಿ ನನಗೆ ಸಿಗಬೇಕಾದ ಹಕ್ಕದು ಅದು ಸಿಗುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಣಕಾಸಿನ ವಿಷಯದಲ್ಲಿ. ಬಟ್ ಅನೇಕ ಕಾನೂನುಗಳ ಬದಲಾವಣೆಗೂ ನಾವು ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ, ಅದು ತುಂಬ ಯಶಸ್ವಿನೂ ಆಗಿದೆ. ಹಾಗೆ ತುಂಬ ಮೂಲಭೂತವಾದ ವಿಷಯಗಳು ಇವತ್ತು ನಮಗೆ ತೊಂದರೆ ಕೊಡುತ್ತವೆ. ನಾನು ಹೇಳಿದಂಗೆ ಹಣಕಾಸಿನ ವಿಷಯ ಮತ್ತು ಆಡಳಿತ ವಿಷಯ ಎರಡೂ ನೋಡಿದಾಗ, ಈಗ ಹಣಕಾಸಿನ ವಿಷಯ ಬಂದಂಥ ಸಂದರ್ಭದೊಳಗಡೆ ನಾನು ಹೇಳಿದೆ ಶಾಸನಬದ್ಧ ಅನುದಾನ, ಅಲ್ಲಿಂದ ಶುರು ಮಾಡುವ. ಅಂದರೆ ರಾಜ್ಯ ಸರ್ಕಾರ, ರಾಜ್ಯಪಾಲರು ಪ್ರತಿ 5 ವರ್ಷಕ್ಕೊಮ್ಮೆ ನಮ್ಮ ಕಾಯ್ದೆ ಪ್ರಕಾರ, ಸಂವಿಧಾನದ ಪ್ರಕಾರ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಒಂದು 3 ಜನರ ಒಂದು ಸಮಿತಿ ಮಾಡ್ತಾರೆ, ಎಕ್ಸ್ಪರ್ಟ್ಸ್ ಕಮಿಟಿ. ಈಗ 5ನೇ ಹಣಕಾಸು ಆಯೋಗ ಸಿ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಆಗಿದೆ. ಇಬ್ರು ಸನಾವುಲ್ಲಾ ಅವರು ಮತ್ತು ಇನ್ನೊಬ್ರು ಅವರ ಹೆಸರು ಮರ್ತ್ಬಿಟ್ಟೆ, ಬೋರ್ಡೆ, ಅವರಿಬ್ರು ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಅವ್ರ ಜವಾಬ್ದಾರಿ ಏನು? ರಾಜ್ಯ ಸರ್ಕಾರಕ್ಕೆ ಏನೆಲ್ಲ ಆದಾಯ ತೆರಿಗೆಗಳ ಮೂಲಕ ಬರುತ್ತಲ್ಲ ಅದನ್ನ ನಮ್ಮ ಜೊತೆ ಹಂಚ್ಕೋಬೇಕು. ಯಾಕೆಂದ್ರೆ ನಮ್ಮೂರಲ್ಲೂ ತೆರಿಗೆ ಕಟ್ ಮಾಡಿದ್ರೆ 3 ಜನಕ್ಕೂ ಸಿಗಬೇಕಲ್ಲ ಅದು ಬೆನಿಫಿಟ್. ಒಂದು ಸರ್ಕಾರವಾಗಿ ನಮ್ಗೆ ಪಾಲು ಬರಬೇಕಲ್ಲ, ಅದನ್ನ ಹೇಗೆ ಹಂಚಿಕೆ ಮಾಡಬೇಕು, ಎಷ್ಟು ಹಂಚಿಕೆ ಮಾಡಬೇಕು ನೋಡಿ. ನಮ್ಮ ಕಾಯ್ದೆ ಬಹಳ 206ರಲ್ಲಿ ಬಹಳ ಸ್ಪಷ್ಟವಾಗಿ 2 ಥರದ ಅನುದಾನವನ್ನ, 3 ಥರದ ಅನುದಾನವನ್ನ ಹೇಳ್ತದೆ ಕಾಯ್ದೆ. ನಮ್ದು ಒಂದು ಹೇಳ್ತದೆ, ಒಂದು ನಮ್ಮ ಹಣಕಾಸು ಆಯೋಗ ಏನು ಶಿಫಾರಸು ಮಾಡುತ್ತೆ ಅದ್ರ ಪ್ರಕಾರ ಹಂಚಿಕೆ ಮಾಡುವಂಥದ್ದು. ಇನ್ನೊಂದು ನನ್ನ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ನಿರ್ವಹಣೆಗೆ, ಕುಡಿಯೋ ನೀರು ಇರ್ಬೋದು, ನಮ್ಮ ದಿನನಿತ್ಯ ಏನು ನಾವು ಬೀದಿ ದೀಪ ಇರ್ಬೋದು, ಈ ಥರದ ರೆಗ್ಯುಲರ್ ನಿರ್ವಹಣೆ ಇದೆಯಲ್ಲ ಅದು ನಾವು ಯಾರು ಬರಲಿ ಬಿಡಲಿ ಮಾಡ್ತಾನೆ ಇರ್ಬೇಕು. ಅದನ್ನು ಯಾವುದೊಂದು ಶಾಲೆ ಆದರೆ ಕಟ್ಟಿಸಿದ್ರೆ ಮುಗಿದೋಗ್ತದೆ, ಒಂದು ಕಟ್ಟಡಿ ಬೇಕು ಕಟ್ಟಿಬಿಟ್ರೆ ಮುಗೀತು. ಬಟ್ ಇದು ನಿರ್ವಹಣೆ, ಅದಕ್ಕೆ ಒಂದು ಅಭಿವೃದ್ಧಿ ಅನುದಾನವನ್ನು ಕೊಡಬೇಕು. 3ನೇದು ನಮಗೆ ಪರಿಶಿಷ್ಟ ಜಾತಿ ಪಂಗಡಿಗೆ SCPTS ಅಂತ ಮಾತಾಡ್ತೀವಿ ನಾವು, ಬೇರೆ ಬೇರೆಯವರೆಲ್ಲ ಮಾತಾಡ್ತಾರೆ. MLAಗೆ SCPTS ಬಿಲ್ ಹಾಕೊಟ್ರು, MP ಅವರು SCPTS ಬಿಲ್ ಹಾಕೊಟ್ರು, ಅದ್ಯಾವುದೋ ಇಲಾಖೆಯಲ್ಲಿ SCPT, ಆ ಥರದ ಒಂದು ಅನುದಾನವನ್ನು ನಮಗೆ ಕೊಡಬೇಕು ಅಂತ ಕಾಯ್ದೆ ಹೇಳ್ತದೆ. ಕಾನೂನು ಯಾರು ಮಾಡಿರೋ ಕಾನೂನು? ಅದು ನಮ್ಮ ವಿಧಾನಸಭೆ ಒಳಗಡೆ ನಮ್ಮ ಶಾಸಕರುಗಳು ಕೂತ್ಕೊಂಡು ಎಲ್ಲರೂ ಸರ್ವಾನುಮತದಿಂದ ಒಪ್ಪಿ ಮಾಡಿರುವಂತ ಕಾನೂನು. ಯಾವ ಹಿನ್ನೆಲೆ ಒಳಗಡೆ ಮಾಡಿದ್ದಾರೆ? ಭಾರತದ ಸಂವಿಧಾನದ ಹಿನ್ನೆಲೆ ಒಳಗಡೆ ಮಾಡಿದ್ದಾರೆ. ಸಂವಿಧಾನದ 243G ಏನ್ ಹೇಳುತ್ತೆ ಬಹಳ ಸ್ಪಷ್ಟವಾಗಿ, ರಾಜ್ಯ ಸರ್ಕಾರಗಳು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು. ಆ ಸಂಸ್ಥೆಗಳು ಸ್ಥಳೀಯ ಸ್ವಯಂ ಸರ್ಕಾರಗಳಾಗಿ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆಗಿ ಕೆಲಸ ಮಾಡುವಂತ ಎಲ್ಲ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಅನ್ನೋದಕ್ಕೆ ಬೇಕಾದ ಅಧಿಕಾರ, ಹಣಕಾಸು, ಮಾನವ ಸಂಪನ್ಮೂಲವನ್ನ ಒದಗಿಸಬೇಕು. ಏಕೆಂದ್ರೆ ಅವರ ಬಹಳ ಪ್ರಮುಖವಾದ ಕೆಲಸ ಸ್ಥಳೀಯವಾದ ಅಭಿವೃದ್ಧಿಗೆ ಬೇಕಾದಂಥ, ಆರ್ಥಿಕ ಅಭಿವೃದ್ಧಿಗೆ ಬೇಕಾದಂಥ ಯೋಜನೆಗಳನ್ನು ರೂಪಿಸುವುದು, ಅದನ್ನು ಅನುಷ್ಠಾನ ಮಾಡೋದು, ಮೇಲುಸ್ತುವಾರಿ ಮಾಡೋದು, ನಿರ್ವಹಣೆ ಮಾಡೋದು. ಇವತ್ತೇನಾಗಿದೆ, ಕಾಯ್ದೆ ಮಾಡಿದ್ದಾರೆ. ತಾವೇ ಮಾಡಿದ ಕಾಯ್ದೆಗೆ ವಿರುದ್ಧವಾಗಿ ಇವತ್ತು ಸರ್ಕಾರಗಳು ನಡೆದಿದೆ. ಉದಾಹರಣೆ ಹೇಳ್ತೀನಿ ನಿಮಗೆ, ರಾಜ್ಯ ಸರ್ಕಾರದಿಂದ ಯಾವ ಹಣ ಬರುತ್ತೆ? ಶಾಸನಬದ್ಧ ಅನುದಾನ ಬರುತ್ತೆ. ನಾನು ತುಂಬ ಸತಿ ಹೇಳಿದ್ದೀನಿ, ಅದು ಆವರೇಜ್ ಒಂದು 10 ಲಕ್ಷ ರೂಪಾಯಿ ಬರುತ್ತೆ. ಕೆಲವು ತುಂಬ ಸಣ್ಣ ಪಂಚಾಯತಿಗೆ 8 ಲಕ್ಷ ಬರುತ್ತೆ, ತುಂಬ ದೊಡ್ಡ ಪಂಚಾಯತ್ 12 ಬರುತ್ತೆ. ಆವರೇಜ್ 10 ಲಕ್ಷ ಅಂತೂ ಎಲ್ಲರಿಗೂ 3 ಜನಸಂಖ್ಯೆ ಆಧಾರಿತವಾಗಿ ಬರುತ್ತೆ. ಅದನ್ನ ಏನು ಮಾಡಿದ್ದಾರೆ ಇವತ್ತು? ಏನು ಮಾಡಿ, ನೀವು ಯಾರಿಗೂ ಗೊತ್ತೇ ಇಲ್ಲ. ಯಾಕೆ ಹೇಳಿ? ನಿಮ್ಮ ಮುಂದೆ ಚರ್ಚೆನೇ ಆಗಲ್ಲ, ಸಭೆಗೆ ಬರೋದೇ ಇಲ್ಲ, ಸಭೆ ಚರ್ಚೆ ಆಗಲ್ಲ, ಆಕ್ಷನ್ ಪ್ಲಾನ್ ಆಗಲ್ಲ. ಆಕ್ಷನ್ ಪ್ಲಾನ್ ಆಗದಿದ್ರೆ ಈ ಕೆಲಸ ಸೇರಿಸಿ ಆ ಕೆಲಸ ಸೇರಿಸಿ 10 ಲಕ್ಷ ಬಂದೈತಲ್ಲ, ಇದು ನಮ್ಮ ವಾರ್ಡ್ಗೆ ಎಷ್ಟು ಕೊಡ್ತೀರಿ, ಇಲ್ಲೇ ಎಷ್ಟು ಮಾಡ್ತೀರಿ, ಚರ್ಚೆ ಆಗಲ್ಲ. ಇದೇನಾಗೋದಿಲ್ವಲ್ಲ, ಸೀದಾ ಬಂದಿದ್ರಲ್ಲಿ 60% KEB ಬಿಲ್ಗೆ ಹಾಕಿಬಿಡ್ತಾರೆ, ಎಸ್ಕ್ರೋ ಅಮೌಂಟ್ ಅಂತ. ಇನ್ನು 40% ನೌಕರರ ಸಂಬಳ ಅಂತ ಹೇಳಿ ತಗೊಂಡ್ಬಿಡ್ತೀವಿ. ನಾನು ನಿಮ್ಮ ಮೂಲಕ ರಾಜ್ಯ ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೇನೆ, ನೀವು ನೌಕರರ ಸಂಬಳವನ್ನ ನಾವೇ ಕೊಡ್ತೀವಿ ಅಂತ ಹೇಳಿ 2017 ತೀರ್ಮಾನ ಮಾಡಿ. ಅವತ್ತು ನೀವು ಹೇಳಿದ್ರಿ 50,114 ಜನರಿಗೆ ರಾಜ್ಯ ಸರ್ಕಾರದ ನಿಧಿಯಿಂದ ನಾವು ಸಂಬಳ ಕೊಡೋದ್ರ ಮೂಲಕ 50,114 ಕುಟುಂಬಗಳನ್ನ ಆರ್ಥಿಕವಾಗಿ ಸದೃಢಗೊಳಿಸುತ್ತಿದ್ದೇವೆ. ಅವ್ರಿಗೆ ಒಂದು ಸಂರಕ್ಷಣೆ, ಬದುಕಿನ ಸಂರಕ್ಷಣೆಯನ್ನು ಕೊಡ್ತಿದ್ದೀವಿ ಅಂತ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅವತ್ತು ಹೇಳಿದ್ರು. ಅದು ಸರ್ಕಾರದ ನಡಾವಳಿಲಾಗಿದೆ. ಅದರ ಪ್ರಕಾರ 2017 ಅಕ್ಟೋಬರ್ 31 ಯಾರ್ಯಾರು ನೀವು ಪಂಚಾಯತಿ ಒಳಗೆ ಕೆಲಸ ಮಾಡ್ತಿದ್ರು ನೌಕರರು, ಅವರಿಗೆ ಅದು ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಆಗಿತ್ತಾ ಆಗಿರ್ಲಿಲ್ವಾ ಏನು ಕೆಳಗಿಲ್ಲ, ಎಲ್ಲರನ್ನ ಒಳಗಡೆ ತರಬೇಕು ಅಂತ ತಂದ್ರಿ. ನೀವೇ ಹೇಳೋ ಪ್ರಕಾರ 50,114 ಜನ. ಇವತ್ತು ನಾವು ಕೇಳ್ತೀನಿ, ನೀವು ಅಂಥದ್ರಲ್ಲಿ ನೀವು 15ನೇ ಹಣಕಾಸಿನಲ್ಲಿ ಸಂಬಳ ಕೊಡಿ ಅಂತೀರಿ.
ನಿಮ್ಮ ಹತ್ರ ಸಂಬಳ ಕೊಡಿಸಿದ್ರೋ ಇಲ್ವಾ? ಕೊಡಿಸ್ತಾರೆ. ಕೊಡ್ಬೇಕ್ರಿ, ಸಂಬಳ ತಗ್ತಿಡ್ಬೇಕು ನಾವು. ನಿಮ್ಮದೇ ಒಂದು MN ಸ್ವಾಮಿ ಕಮಿಟಿ ರಿಪೋರ್ಟ್ ಅಂತ ಹೇಳೋದು ಮಾಡಿಸ್ಕೊಂಡಿದ್ದೀರಿ. ಇಂಟರ್ನಲ್ ಆಗಿ ನೌಕರರಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಅಧ್ಯಯನ ಮಾಡಿಸಿದ್ದೀರಿ ಒಬ್ಬ ಜಾಯಿಂಟ್ ಡೈರೆಕ್ಟರ್ ಅಧ್ಯಕ್ಷತೆ ಒಳಗಡೆ. ಅದೊಂದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಿಮಗೆ ಒಂದು 3 ತಿಂಗಳು ಸಂಬಳ ಶಾರ್ಟೇಜ್ ಇದೆ ರಾಜ್ಯ ಸರ್ಕಾರ ಕೊಡ್ತಿರೋ ಹಣದಲ್ಲಿ. ಹಾಗಾಗಿ ಅದನ್ನ ರಾಜ್ಯ ಸರ್ಕಾರವೇ ಏನು ಒಪ್ಕೊಂಡಿದೆ, ರಾಜ್ಯ ಸರ್ಕಾರದ ನಿಧಿಯಿಂದ ಸಂಬಳ ಕೊಡ್ತೀವಿ, ಪಂಚಾಯತಿಗಳಿಗೆ ಶಕ್ತಿ ಇಲ್ಲ, ಅವ್ರು ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳಿ ನಿಮಗೆ ಮಿನಿಮಮ್ ಅವರಿಗೆ ವೇಜಸ್ ಫಿಕ್ಸ್ ಮಾಡಿ. ನಾವು ಮೊದಲೇನು ಮಾಡ್ತಿದ್ವಿ, ನಮ್ಮೂರಿನಲ್ಲಿ ನಮ್ಮ ಇನ್ಕಮ್ ಏನಿದೆ ಅದಕ್ಕೆ ತಕ್ಕನಾಗಿ 5,000ನೋ 3,000ನೋ 6,000ನೋ ಕೊಟ್ಟು ಮಾಡ್ಕೊಂಡು ಕೆಲಸ ಮಾಡಿಸ್ಕೊತಿದ್ವಿ. ಅವರಿಗೆ ಫುಲ್ ಪೇಮೆಂಟ್ ವೇಜಸ್, ಕಾರ್ಮಿಕ ಇಲಾಖೆ ಕೊಡುವಂತ ಮಿನಿಮಮ್ ವೇಜಸ್ ಏನಿದೆ ಅದನ್ನು ಕೊಡಬೇಕು ಅಂತ ಹೇಳಿ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ನನಗೆ ಅಭಿನಂದನೆ ಸಲ್ಲಿಸ್ತೀನಿ, ಅದರಲ್ಲೇ 2 ಮಾತಿಲ್ಲ. ಬಟ್ ಮಾಡಿದ ಮೇಲೆ ಅದನ್ನು ಪರಿಪೂರ್ಣ ಮಾಡಬೇಕಾಗಿತ್ತು. ಎಲ್ಲರಿಗೂ ಇವತ್ತು 15,000-16,000 ರೂಪಾಯಿ ಸಂಬಳ ಬರಂಗೆ ಮಾಡಿದ್ದೀರಿ. 3 ತಿಂಗಳು ಸಂಬಳ ಕೊಡಿ ಅಂತೀರಿ ನೀವು. ಒಬ್ಬನಿಗೆ 3 ತಿಂಗಳು ಸಂಬಳ ಅಂದ್ರೆ 15,000 ರೂಪಾಯಿ ಅವರ ಜಾಸ್ತಿ ಬರುತ್ತೆ. ಈಗ 45,000. ನಮ್ಮಲ್ಲಿ 8 ಜನ 6 ಜನ 7 ಜನ ಇದ್ದಾರೆ. ಎಷ್ಟಾಯ್ತು ದುಡ್ಡು? ಈ ದುಡ್ಡು ಎಲ್ಲಿಂದ ಬರುತ್ತೆ ನಮಗೆ? 15ನೇ ಹಣಕಾಸಲ್ಲಿ ತೆಗೆದು ಕೊಡಿ, ಕುಡಿಯೋ ನೀರಿಗೆ ಅಂತ ಇಟ್ಟಿದ್ದೀರಲ್ಲ ಅದ್ರಲ್ಲಿ ಕೊಡಿ ಅಂತೀರಿ. ಮತ್ತು ನಮ್ಮೂರಿನ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ ನಾವು? ನೀವೇನು ಇವತ್ತು ಸಂಬಳವನ್ನು ನಾವು ಕೊಡ್ತೀವಿ ಅಂತ ಘೋಷಣೆ ಮಾಡ್ಕೊಂಡಿದ್ದೀರಿ, ಆ ಮಾತಿಗೆ ತಕ್ಕನಾಗಿ ನಡಿಬೇಕು. ಅದು ಸುಳ್ಳು ಹೇಳ್ತಾರೆ ಇವರು. ಇನ್ನೊಂದು ನಿಮಗೆ ಗೊತ್ತಾಗಬೇಕು. ಈಗ ಅದ್ರ ವಿರುದ್ಧವಾಗಿ ನಾನು ಮಾಹಿತಿ ತಗೋತಾ ಇದ್ದೀನಿ. ನಾನು ಪ್ರಿಯಾಂಕರ್ಗೆ ಅವ್ರ ಮುಂದೆ ಹೋರಾಟ ಮಾಡ್ತಂತ ಒಂದು ಸಭೆ ಕರೆದಿದ್ರು, ಒಂದು ಮಾತು ಕೊಟ್ಟಿದ್ರು. 13ನೇ ತಾರೀಕು ಸಭೆ ಕರಿತೀವಿ ಅಂತ. ಜನವರಿ 13ಕ್ಕೆ ನಾವು ಒಂದು ಸಭೆ ಮಾಡಿದ್ವಿ ರಾಜ್ಯ ಸಮಿತಿಯವ್ರ ಜೊತೆ. ಪಾಪ ಪ್ರಿಯಾಂಕ ಖರ್ಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಅವರು ಸೆಷನ್ನಿಂದ ಎದ್ದು ಬಂದು 2 ಗಂಟೆ ಅಂದ್ರೆ 2 ಗಂಟೆ ಕರೆಕ್ಟಾಗಿ ಬಂದು 4:15 ತನಕ ಊಟನೂ ಮಾಡಲ್ಲ ನನ್ನ ಜೊತೆ ಕೂತಿದ್ರು. ನಾನು ಮಂಡಿಸಿದ ಎಲ್ಲ ವಿಷಯಗಳನ್ನ ಬಹಳ ಕರಾರುವಕ್ಕಾಗಿ ಕೇಳಿ ಅಧಿಕಾರಿಗಳು ಇಲ್ಲ ಸರ್ ಹಾಗೆ ಅಂತ ಹೋದಾಗ ಇಲ್ಲ ಈಸ್ ರೈಟ್, ನೀವು ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ನಾನು ವರದಿ ಕೊಡಿ. ನಾನು ಈ ಸಂಬಳದ ಎತ್ತಿದ್ದೀನಿ ಅಲ್ಲಿ ಸರ್ ಒಪ್ಕೊಂಡಿದ್ದೀರಿ. ಇವ್ರು ನೋಡಿದ್ರೆ ಅಲ್ಲಿಗೆ ಉಮಾಮಾದೇವನವರು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಹೇಳಿದ್ರೆ 35,000 ಇತ್ತು ನಿಮ್ಮ ನೌಕರರು, ಇದನ್ನು ಆದೇಶ ಮಾಡಿದ್ದೀನ, ನೀವೀಗ ಸಂಬಳ ಹೆಂಗೂ ನಾವೇ ಕೊಡ್ತೀವಿ ಅಂತ ಹೇಳಿ ಹೆಂಗ್ ಬೇಕಂತ ತಗೊಂಡ್ಬಿಟ್ರಿ ಎಲ್ಲ ಪಂಚಾಯತಿಗಳು. ಇನ್ನೊಂದು 35,000 ಜನ ತಗೊಂಡ್ಬಿಟ್ರಿ. ಸುಳ್ಳಲ್ವ ಇದು? ನೀವೇ ಹೇಳಿದ್ರೆ 50,114 ಜನ ಇದ್ದಾರೆ ಅಂತ. ಮತ್ 35,000 ಜನ ನಮ್ಮ ಹತ್ರ ಇದ್ರೆ ನೀವ್ಯಾಕೆ 50,114 ಜನಕ್ಕೆ ಅಪ್ರೂವಲ್ ತಗೊಂಡ್ರಿ? ಇವತ್ತು ನಿಮಗೆ ಆ ಸಂಬಳದ ವ್ಯವಸ್ಥೆದೊಂದು ಸೆಟ್ರೇಟ್ ಆದ್ರೆ ನಮ್ಮ ನೌಕರರಿಗೆ ನೀವು ಕೊಡ್ತಿದ್ದು ಒಪ್ಕೊಂಡ್ರೆ ನಿಮಗೆ ಲೆಕ್ಕ ಹಾಕ್ರಿ. 45,000 ಇಂಟು 8 ಜನ ಹತ್ತತ್ರ 3 ಲಕ್ಷ 3.5 ಲಕ್ಷ ನಿಮ್ಗೆ ನಿಮ್ಮ ದುಡ್ಡು ಉಳಿತದೆ ರಾಜ್ಯ ಸರ್ಕಾರದಿಂದ ಬರುವಂತ ಅನುದಾನ. ಇನ್ನು ಎಲೆಕ್ಟ್ರಿಸಿಟಿ ಬಿಲ್ಲು ಅದರೊಳಗಡೆನೆ 2015 ಮಾರ್ಚ್ 31 0 ಮಾಡಿದ್ರು. ಅವತ್ತಿಗೆ 3,500 ಕೋಟಿ ಬಾಕಿ ಇತ್ತು ಎಲ್ಲ ಪಂಚಾಯತಿಗಳದು. ಎಸ್ಕಾಂಗಳಿಗೆ ನಮ್ದು 3,500 ಕೋಟಿ ಬಾಕಿ ಇತ್ತು. ಅವತ್ತಿನ ಸರ್ಕಾರ ಅಟ್ ಎ ಟೈಮು ನಾವು ಅದನ್ನ ಸೆಟ್ಲ್ ಮಾಡ್ತೀವಿ, ಇನ್ಮೇಲೆ ನೀವು ಪ್ರತಿ ತಿಂಗಳು ಕಟ್ಕೊಂಡು ಹೋಗಿ. ಯಾವ್ದಾರ ಬಿಲ್ ತೆಗೆದು ನೋಡಿ ನೀವು ಬೇಕಾದ್ರೆ ತೆಗ್ಸಿ ನಿಮ್ಮ ಪಂಚಾಯತಿಗೆ ಹೋಗಿ. ಅವ್ರ ಪ್ರಕಾರ ಯಾವತ್ತು 0 ಆಗ್ಬೇಕಾಗಿತ್ತು ನಿಮ್ಗೆ? ಏಪ್ರಿಲ್ ತಿಂಗಳು 2015ನೇ ಇಸ್ವಿದು ಎಷ್ಟು ಬರ್ಬೇಕಾಯ್ತು ಬಿಲ್ ನಿಮ್ದು? ಎಷ್ಟು ಬಂದಿದೆ ಇವತ್ತು? ಈ ಕಡೆ ನಿಮ್ದು 3 ಲಕ್ಷ ಬಿಲ್ಲು, ಈ ಕಡೆ ಒಂದು 80 ಲಕ್ಷ 90 ಲಕ್ಷ ಬಾಕಿ ಪ್ಲಸ್ ಇಂಟ್ರೆಸ್ಟ್. 0 ಆಗಲೇ ಇಲ್ಲ. ಇದನ್ನ ಸರಿ ಮಾಡಿಸ್ಬೇಕಾಗಿದ್ದು ಯಾರು? ರಾಜ್ಯ ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೂತಿರುವಂತ ಪಂಚಾಯತ್ ರಾಜ್ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಪಂಚಾಯತ್ ರಾಜ್ ಕಮಿಷನರೇಟ್ ಏನ್ ಮಾಡಿದ್ದಾರೆ, ಆಯುಕ್ತರು ಕೂತು ಇದು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಎಸ್ಕಾಂಗಳ ಜೊತೆ ಕೂತು ಇದನ್ನ ಬಗೆಹರಿಸಬೇಕಾಗಿತ್ತು. ಬಗೆಹರಿಸಲಿಲ್ಲ. ಇವತ್ತು 60% ದುಡ್ಡು ಹೋಗ್ತಿದೆ. ಎಸ್ಕಾಂಗಳು ಎಲೆಕ್ಟ್ರಿಸಿಟಿ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲಿ ಮೀಟರ್ ಹಾಕಲ್ಲ ಅವನ್ ಬಿಲ್ ಕೊಡಬಾರ್ದು. ಎಸ್ಕಾಂಗಳು ಎಲೆಕ್ಟ್ರಿಸಿಟಿ ಕಂಪ್ನಿಗಳು ಯಾವ ವ್ಯವಸ್ಥೆಯಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ಬಿಲ್ ಕೊಟ್ಟು ಮೀಟರ್ ಹಾಕಿಲ್ಲ ಅಂದ್ರೆ ಅದನ್ನ ಎನರ್ಜಿ ಆಡಿಟಿಂಗ್ ಅಂತೀವಿ. ಎಷ್ಟು ಬಳಸಿದ್ವಿ ಅಂತ ಒಂದು ಆಡಿಟ್ ಮಾಡ್ಬೇಕಲ್ಲ. ಈ ಡೇಟ್ ಇಂದ ನಮ್ಮ ಮನೆಗೆಲ್ಲ ಹೆಂಗ್ ಮಾಡ್ತಾನೆ, ಮೀಟರ್ ಹಾಕಿರ್ತಾನೆ, ಈ ಡೇಟ್ ಇವತ್ತೇನಾಗಿರುತ್ತೆ, ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಬಂದು ಎಷ್ಟು ಯೂನಿಟ್ಸ್ ಅದನ್ನ ಲೆಕ್ಕ ದುಡ್ಡು ಕೊಟ್ಟು ಹೋಗ್ತಾನೆ, ಬಿಲ್ ಕೊಟ್ಟು ಹೋಗ್ತಾನೆ. ನಿಮ್ಮ ಪಂಚಾಯತಿಲಿ ಹೆಂಗ್ ಕೊಡ್ತಾರೆ? ಅವರೇಜ್ ಲೈಟ್ ಇರ್ಬೋದು, ಇಷ್ಟು ಇರ್ಬೋದು, ಇಷ್ಟು ಗಂಟೆ ಉಳಿದಿರ್ಬೋದು, ಗಂಟೆ ಓಡಿರುತ್ತೆ. ಮತ್ತೆ ಹೆಂಗ್ ದುಡ್ಡು ಕಟ್ಟಿಸ್ಕೊತಿದ್ದೀರಿ? ಮತ್ತೆ ಬಿಲ್ ಕೊಡ್ತಿದ್ದೀರಿ ನೀವು? ಇದನ್ನ ಯಾರು ಸೆಟ್ರೇಟ್ ಮಾಡ್ಬೇಕಾಗಿತ್ತು? ಅವ್ರು ಕೇಳಿದ್ರೆ ನಿಮ್ಮ PDO ನಿಮ್ಮ SO ಕೂತ್ಕೊಂಡು ಸೆಕ್ಷನ್ ಆಫೀಸರ್ ಕೂತ್ಕೊಂಡು ಇದನ್ನು ರಿಕನ್ಸೈಲ್ ಮಾಡಬೇಕಾಗಿತ್ತು ಅಂತ. SO ಹತ್ರ ಕೂತ್ಕೊಂಡ್ರೆ ನಾನೇ ನನ್ನ ಪಂಚಾಯತಿ ಪ್ರಯತ್ನ ಮಾಡಿದ್ದೀನಿ, ಅವ್ರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಬರಲ್ಲ.
ಅವನು ಹೇಳಿದ್ ನಮ್ಮ ಪಿ ಡಿ ಹೋಗಲ್ಲ. ಹೆಂಗಿದ್ರು ರೀಕನ್ಸಲ್ ಮಾಡೋದು? ಇದೇನಾರ ಉಳಿದ್ರೆ ನೀವು 10 ಲಕ್ಷದಲ್ಲಿ 6 ಲಕ್ಷ ದುಡ್ಡಿನ ಸಮಸ್ಯೆ ಬಗೆಹರಿತದೆ. ಅಂದ್ರೆ ನೀವೆಲ್ಲ ಉಳಿಸೋದು ನನ್ನ ಪ್ರಕಾರ ಆ ರೇಟು 3 ರಿಂದ 4 ಲಕ್ಷ ರೂಪಾಯಿ ನಿಮ್ದು ಎಲೆಕ್ಟ್ರಿಸಿಟಿ ಬಿಲ್ ಬರ್ತದೆ. ಅಲ್ಲೊಂದು 2 ಲಕ್ಷ ಉಳಿತದೆ, ಸಂಬಳದೊಂದು 3 ಲಕ್ಷ, ಇದು 2 ಲಕ್ಷ, 5 ಲಕ್ಷ ಅವರೇಜ್ ನಿಮಗೆ ಶಾಸನಬದ್ಧ ಅನುದಾನದಲ್ಲಿ 50% ದುಡ್ಡನ್ನ ನೀವು ಉಳಿಸ್ಕೊಡ್ಬೋದು. ನಮಗೆ ಹೊಸ ದುಡ್ಡು ಕೊಡೋದು ಬೇಕಿಲ್ಲ. ನೀವು ಬಜೆಟ್ ಅಲ್ಲಿ ಏನ್ ಕೊಡ್ತಿದ್ದೀರಿ ಅದನ್ನು ಉಳಿಸ್ಕೊಡ್ಬೋದು. ಈ ಪ್ರಶ್ನೆಯನ್ನ ನಾವು ಎತ್ತಿದ್ದೇವೆ. ಇದರಲ್ಲಿ ಒಂದು ಸಂಬಳ, ಎಲೆಕ್ಟ್ರಿಸಿಟಿ ಬಿಲ್ಲು, ಎರಡೂ ಸಮಸ್ಯೆಗಳು ಪರಿಹಾರ ಆಗ್ತವೆ. ಇನ್ನು ಮುಂದೆ ಇವೆರಡೂ ಪರಿಹಾರ ಆದರೆ ನಮ್ಮ ಪಂಚಾಯಿತಿಗಳಲ್ಲಿ ನೌಕರರು ಸಂಬಳ ಕೊಡಲಿಲ್ಲ ಅನ್ನೋದು ತಲೆನೋವು. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ನೌಕರರ ವಿಷಯ ಬಂದಾಗ ರಿಕ್ರೂಟ್ಮೆಂಟ್ನ ಸೆಕ್ಷನ್ 113 ಪ್ರಕಾರ ಅವರು ನಮ್ಮ ನೌಕರರು. ಬಿಲ್ ಕಲೆಕ್ಟರ್ನಿಂದ ಕೆಳಗಿರೋರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ನಿಮ್ಮ ಪಿ ಡಿ ಒ, ನಿಮ್ಮ ಸೆಕ್ರೆಟರಿ, ನಿಮ್ಮ ಅಕೌಂಟ್ಸ್ ಅಸಿಸ್ಟೆಂಟ್ ಮಾತ್ರ ರಾಜ್ಯ ಸರ್ಕಾರ ನೇಮಕಾತಿ ಮಾಡಿ ನಮಗೆ ಕಳಿಸಿರೋದು, ಸರ್ಕಾರಿ ನೌಕರರು. ಇನ್ನಿತರೆಲ್ಲ ನಮ್ಮ ನೌಕರರು. ಅವರು ನನ್ನ ಅಧ್ಯಕ್ಷನ, ನನ್ನ ಪಂಚಾಯತಿ ಅಧ್ಯಕ್ಷನ ನೇರ ನಿಯಂತ್ರಣ ಮತ್ತು ಮೇಲುಸ್ತುವಾರಿಯಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು. ಬರೀ ಅವ್ರು ಮಾತ್ರ ಅಲ್ಲ, ಪಿ ಡಿ ಒ ಎಲ್ಲರೂ ನನ್ನ ಅಧ್ಯಕ್ಷನ ಕೈ ಕೆಳಗೆ ಕೆಲಸ ಮಾಡಬೇಕು. ನೇರ ನಿಯಂತ್ರಣ ಮತ್ತು ಮೇಲುಸ್ತುವಾರಿ ಆಕ್ಟ್ ಅಲ್ಲಿ ಇರೋದು, ಡೈರೆಕ್ಟ್ ಕಂಟ್ರೋಲ್ ಅಂಡ್ ಸೂಪರ್ವಿಷನ್ ಆಫ್ ದಿ ಪ್ರೆಸಿಡೆಂಟ್. ಇವತ್ತೇನ್ ಮಾಡ್ತಿದ್ರಿ ನೀವು? ಜಿಲ್ಲಾ ಪಂಚಾಯತ್ ಸಿಇಒ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀರಿ. ನಾನು ಅವ್ರಿಗೆ ಬಹಳ ನೇರವಾಗಿ ಕೇಳಿದೆ, ಸರ್ ನನ್ನ ನೌಕರರು ನಾನು ಆಯ್ಕೆ ಮಾಡ್ಕೋಬೇಕು, ನೀವೇನಕ್ಕೆ ಸರ್ ಅವ್ರ ಕೈಲಿ ಮಾಡಿಸ್ತಿದ್ದೀರಿ? ಸಿಇಒ ಅಧ್ಯಕ್ಷತೆಯಲ್ಲಿ ಯಾಕೆ ಸಮಿತಿ ಮಾಡಿದ್ದೀರಿ? ಅವ್ರು ಹೇಳ್ತಾರೆ, ನಾವು ರೋಸ್ಟರ್ ಮೇಂಟೈನ್ ಮಾಡ್ಬೇಕು ಸತೀಶ್, ರೋಸ್ಟರ್ ಮೇಂಟೈನ್ ಮಾಡಬೇಕು, ಮೀಸಲಾತಿ ಕೊಡಬೇಕಾಗ್ತದೆ. ಹೌದು ಸರ್, ನಾನು ಹೋಗ್ತೀನಿ, 100% ಮೀಸಲಾತಿ ಕೊಡಬೇಕು. ಯಾವುದೋ ಒಂದೇ ಜನಾಂಗಕ್ಕೆ ನಿಮ್ಗೆ ಅಪ್ರೂವಲ್ಲಿ ಕಳಿಸ್ತೀವಲ್ಲ ಸರ್, ಇದು ಪರ್ಮಿಷನ್ ಕೇಳ್ತೀವಲ್ಲ ಸರ್, ಆಕ್ಟಲ್ಲಿ ಹೇಳುತ್ತೆ ಅವ್ರನ್ನೇ ನೇಮಕ ಮಾಡಬೇಕಾದ್ರೆ ನೀವು ಪೂರ್ವಾನುಮತಿಯನ್ನ ಸಿಇಒ ಇಂದ ಪಡಿಬೇಕು ಅಂತ. ನೀವು ಜಿಲ್ಲೆದು ಒಂದು ರೋಸ್ಟರ್ ಪಡಿಕೊಳ್ಳಿ ಸರ್. ನೀವು ಕೊಡ್ಬೇಕಾದ್ರೆ ನಾನು ಯಾವಾಗ ಅಪ್ಲಿಕೇಶನ್ ಕೊಡ್ತೀನಿ ಅವತ್ತು ಯಾವ ಕಮ್ಯುನಿಟಿ ನಿಂತಿದೆ ಅದು ಕೊಡಿ. ನೋಡಪ್ಪ, ಈಗ SC ಮುಗಿದಿದೆ, ST ತಗೋಬೇಕು, ST ತಗೋಬೇಕು ನೀವು ಅಂತ ಕೊಡಿ. ಅದನ್ನ ನಾವು ಕಾಲ್ ಮಾಡಿ ನಾವು ತಗೋತೀವಿ. ಇಲ್ಲ, ಸಿಇಒ ಅಧ್ಯಕ್ಷತೆ ಒಂದು ಸಮಿತಿ ಅಂತ ಇಲ್ಲ, ಬರೀ ಆಯ್ಕೆ ನೇಮಕಾತಿ ನೀವು ಅಂತಾರೆ. ಅದೇನು ಚೆನ್ನಾಗುತ್ತೆ ಬಿಡಿ. ನಾವು ಮಾಡೋದು, ಸಿಇಒ ಮಾಡೋದು ನಿಮ್ಮ ಗೈಡ್ಲೈನ್ಸ್ ಪ್ರಕಾರನೇ. ಅವ್ನ ಏಜು, ಕ್ವಾಲಿಫಿಕೇಶನ್ ಮಾಡಿದ್ದೀರಿ, C&R ರೂಲ್ ಮಾಡಿದ್ದೀರಿ ತಗೊಳಕ್ಕೆ. ನಾನು ತಗೊಂಡ್ರು ಅದ್ರ ಪ್ರಕಾರನೇ, ಅವ್ರು ತಗೊಂಡ್ರು ಅದ್ರ ಪ್ರಕಾರನೇ. ನಾವು ಪ್ರಶ್ನೆ ಮಾಡಿದ್ಮೇಲೆ ನಮ್ಮ ಅಧ್ಯಕ್ಷರ ಕಮಿಟಿಲಿ ಇರಲಿಲ್ಲ. ಈಗ ಆಯಾ ಅಧ್ಯಕ್ಷರನ್ನ ಅವ್ರ ಪಂಚಾಯತಿ ವಿಷಯ ಬಂದಾಗ ತಗೋಬೇಕು ಅಂತ ಮಾಡಿದ್ದಾರೆ. ಅದನ್ನು ವಾಪಸ್ ನಾವು ನಮಗೆ ಅದು ಬರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅವಾಗ ಮಾತ್ರ ನಾವು ಸ್ಥಳೀಯ ಸ್ವಯಂ ಸರ್ಕಾರ ಆಗ್ತದೆ. ಇನ್ನು ನಮಗೆ 15ನೇ ಹಣಕಾಸಿನ, ಈಗ 15 ಮುಗೀತದೆ, ನಮ್ಮ ಟರ್ಮ್ ಮುಗಿಯೋದ್ರೊಳಗೆ 15 ಮುಗೀತದೆ. 16ನೇ ಹಣಕಾಸು ಆಯೋಗ ಬರುತ್ತೆ. ಅದು ಅಷ್ಟೇ, ಕೇಂದ್ರ ಸರ್ಕಾರ ಸಂಗ್ರಹ ಮಾಡುವ ತೆರಿಗೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ನಮಗೆ ಹೇಗೆ ಆ ತೆರಿಗೆ ಹಣವನ್ನು ಹಂಚಬೇಕು, ಅದೆಲ್ಲ ನಮ್ಮ ಶೇರು. ಈಗ ಏನು ಸಿದ್ದರಾಮಯ್ಯ ಕೂತ್ಕೊಂಡು ನೀವು ದೊಡ್ಡ ಚರ್ಚೆ 15ನೇ ಹಣಕಾಸು ನೋಡಿದ್ದೀರಿ. 15ನೇ ಹಣಕಾಸಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ, 6,000 ಕೋಟಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೃಷ್ಣ ಬೈರೇಗೌಡರು ಒಂದು ಪ್ರೆಸೆಂಟೇಷನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಗೆ ಇಷ್ಟೊತ್ತು ಆಗಿದೆ ಅಂತ. ಅದು ಕೇಂದ್ರ ಸರ್ಕಾರದಲ್ಲಿಲ್ಲ, ಇಂಟ್ರೀಮ್ ಇದರಲ್ಲಿ 1 ವರ್ಷಕ್ಕೆ ಏನು ನಾವು ಕೊಟ್ಟಿತ್ತು ಅವಾಗ ಕೊಟ್ಟಿತ್ತು, ಫೈನಲ್ ರಿಪೋರ್ಟ್ ಅಲ್ಲಿಲ್ಲ, ನಮಗೆ ಕೊಡಕ್ಕೆ ಬರೋಲ್ಲ ಅಂತ. ನಾನು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರನ ಕೇಳಿ ಬಯಸ್ತೇನೆ, ನೀವು ನಿಮ್ಮ ಪಾಲಿನ ಕೇಂದ್ರ ಸರ್ಕಾರದ ಹಣ ಬರಲಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರನ ಕೇಳ್ತಿದ್ದೀರಲ್ವಾ, ಅಷ್ಟೇ ಅವ್ರ ಜವಾಬ್ದಾರಿಯಿಂದ ಪ್ರಶ್ನೆ ಮಾಡ್ತಿದ್ದೀರಲ್ಲ. ನೀವು ರಾಜ್ಯ ಹಣಕಾಸು ಆಯೋಗದ ಶಿಫಾರಸಿನ ಮೇಲೆ ನಮ್ಗೆ ಏನು ಕೊಡಬೇಕು ಅದು ನೀವು ಕೊಡ್ಬೇಕಲ್ವಾ? ನಿಮ್ಮ ಜವಾಬ್ದಾರಿ. ನೀವೇನು ಇನ್ನೊಬ್ಬರಿಂದ ಬಯಸ್ತೀರಿ, ನಿಮ್ಮ ಕೆಳಗಿನವ್ರಿಗೆ ಅದನ್ನೇ ನೀವು ಮಾಡ್ಬೇಕಲ್ಲ. ಈಗ 5ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದೆ 1 ವರ್ಷಕ್ಕೆ. ಅವರು ತುಂಬಾ ಒಳ್ಳೆ ಶಿಫಾರಸುಗಳನ್ನು ಮಾಡಿದ್ದಾರೆ. ಗುಡ್ಕಾಡು ಪ್ರದೇಶದ ಜನರಿಗೆ ಮನೆಗಳು ಕಡಿಮೆ ಇರ್ತವೆ, ಮಲೆನಾಡು ಈ ಥರ ಭಾಗಗಳಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇದೆ, ಅವ್ರಿಗೆ 1% ಜಾಸ್ತಿ ದುಡ್ಡು ಬರಬೇಕು, ಶೇರು, ಈ ಥರದ್ದೆಲ್ಲ ತುಂಬ ಒಳ್ಳೊಳ್ಳೆ ಶಿಫಾರಸುಗಳನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಏನಿದೆ ಗೊತ್ತಾ, ಅವರು ನಿಮ್ಮ ಶಿಫಾರಸು ಚೆನ್ನಾಗಿದೆ, ಬಟ್ ಈಗೆಲ್ಲ ಗ್ಯಾರಂಟಿಗಳನ್ನ ಇವನ್ನೆಲ್ಲ ಕೊಡ್ತಾ ಇರೋದ್ರಿಂದ ಅದ್ರ ಮೂಲಕ ಜನಕ್ಕೆ ದುಡ್ಡು ತಲುಪಿಸ್ತಾ ಇದ್ದೀವಿ, ತೆರಿಗೆ ದುಡ್ಡು ಹೋಗ್ತಿದೆ, ಹಂಗಾಗಿ ಈಗ ಮಾಡೋಕ್ಕಾಗಲ್ಲ. ನಾನು ರಾಜ್ಯ ಸರ್ಕಾರನ ಕೇಳ್ತೀನಿ, ರಾಜಕಾರಣ ಮಾಡ್ತಿಲ್ಲ, ದಯವಿಟ್ಟು ಯಾರು ನೀವು ಪಕ್ಷ ಈ ಥರ ತಪ್ಪು ತಿಳ್ಕೊಬೇಡಿ. ಹೇಗೆ ನೀವು ಕೇಂದ್ರ ಸರ್ಕಾರವನ್ನ ಒಂದು ರಾಜ್ಯ ಸರ್ಕಾರವಾಗಿ ಕೇಳ್ತೀನಿ, ನಮ್ಮ ಸರ್ಕಾರ ಒಂದೇ ಕೇಳ್ತಿಲ್ಲ, ಕೇರಳ ಸರ್ಕಾರ ಕೇಳ್ತಿದೆ, ತಮಿಳುನಾಡವ್ರು ಕೇಳ್ತಿದ್ದಾರೆ, ಬೇರೆ ಬೇರೆ ಇಶ್ಯೂಸ್ ಮೇಲೆ ಕೇಳ್ತಿಲ್ಲ, ಅದ್ರಲ್ಲಿ ಸರಿನೂ ಇದೆ ತಪ್ಪು ಇದೆ. ಹಾಗೆ ನೀವು ಅದೇ ಜವಾಬ್ದಾರಿಯುತವಾಗಿ ನಮಗೂ ನಮ್ಮ ಭಾಗ ಕೊಡಬೇಕಲ್ವ ನೀವು.
ಈ ವರ್ಷ ಅವ್ರು ಶಿಫಾರಸು ಮಾಡಿದ್ದು ಒಪ್ಕೊಂಡಿದ್ರಲ್ಲ ನೀವು, ಅದನ್ನು ಕೊಡಬೇಕಾಗಿತ್ತಲ್ಲ. ಅಸೆಂಬ್ಲಿ ರಿಪೋರ್ಟ್ ನೀವು ಅಸೆಂಬ್ಲಿ ಮುಂದೆ ಹೇಳಿದ್ರಿ, ಬಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀರಿ. ಮುಂದೆ ನೋಡೋಣ ಅಂತ ಇರಲಿ. ಅವ್ರು ಇನ್ನು ಡಿಸೆಂಬರ್ಗೆ ಅಂತಿಮ ವರದಿಯನ್ನು ಅವ್ರು ಕೊಡ್ತಾರೆ. ಕೊಟ್ಟ ತಕ್ಷಣ ನಾವು ಭಾಳ ದೊಡ್ಡ ಹೋರಾಟವನ್ನು ಎತ್ತಬೇಕಾಗುತ್ತೆ. ಯಾಕಂದ್ರೆ ನಮಗದು ದುಡ್ಡು ಜಾಸ್ತಿ ಬರಬೇಕು, ಶೇರ್ ಬರಬೇಕು. ಇದು ಬರ್ತಾ ಇಲ್ಲ. ರಾಜ್ಯ ಸರ್ಕಾರ ಕಾನೂನಲ್ಲಿ ತಾನೇ ಮಾಡಿದ ಕಾನೂನು ಏನು ಹೇಳ್ತದೆ, ಸಂವಿಧಾನದ ಹಿನ್ನೆಲೆ ಒಳಗೆ ಮಾಡಿದಂಥ ಕಾನೂನು ಹೇಳ್ತದೆ, ಆ ಕಾನೂನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಒಂದು ನಮ್ಮನ್ನ ಒಂದು ಸರ್ಕಾರವಾಗಿ, ಸ್ಥಳೀಯ ಸರ್ಕಾರವಾಗಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. 15ನೇ ಹಣಕಾಸಲ್ಲಿ ಎಲ್ಲ ಸಂಬಳಕ್ಕೆ ಕೊಡಿ, ವಾಟರ್ ಸಪ್ಲೈ ಮೇಂಟೆನೆನ್ಸ್ ಕೊಡಿ, ಅದು ಕೊಡಿ. ನಿಮಗೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಯಾವುದೇ ಸ್ವತಂತ್ರವನ್ನು ಅವ್ರು ಕೊಡ್ತಾ ಇಲ್ಲ. ಯಾವುದು ಆಮೇಲೆ ನಿಮ್ಮಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಳ್ರಪ್ಪ, ಯಾವ ಪಂಚಾಯತಿ ಒಳಗಡೆ 20 ಲಕ್ಷ ಖರ್ಚು ಮಾಡಿ ಒಂದೊಂದು ಶೆಡ್ಡು ಗಾಡಿ ತಂದು ಕೊಟ್ಟರಲ್ಲ ಕಟ್ಟಿ, ಯಾವ ಪಂಚಾಯತಿಯಲ್ಲಿ ಕಸ ನಿರ್ವಹಣೆ ಮಾಡ್ತಿದ್ದೀರಿ? ಆ ಕಸ ಮಾರಿ, ಪ್ಲಾಸ್ಟಿಕ್ಕು ಕಬ್ಬಣ ಮಾರಿ ಅದ್ರ ಬಂದಿದ್ದ ದುಡ್ಡನ್ನು ನೀವು NRLM ನಲ್ಲಿ ನೀವೇನು ಕೊಟ್ಟಿದ್ದೀರಿ, ಒಂದು ಸಂಘಕ್ಕೆ ಅಗ್ರಿಮೆಂಟ್ ಮಾಡಿದ್ದೀರಿ, ಆ ಡ್ರೈವರ್ಗೆ ನೌಕರಿಗೆ ಸಂಬಳ ಕೊಡ್ತಿದ್ದು ಯಾರಾದ್ರೆ ಕೈ ಎತ್ತಿ. ಯಾರು ಹೊಣೆಗಾರರು? ಇದಕ್ಕೆ ಯಾರು ಹೊಣೆಗಾರರು? 20 ಲಕ್ಷ ರೂಪಾಯಿ ಒಂದು ಪಂಚಾಯತಿಗಾದ್ರೆ 6,000 ಪಂಚಾಯತಿಗಳಲ್ಲಿ ಮಾಡಿಸಿದ್ರಲ್ಲ, 20 ಲಕ್ಷ ಇಂಟು 6,000 ಪಂಚಾಯತಿ. ಈ ದುಡ್ಡು ಇವತ್ತು ತುಕ್ಕಿಡ್ದು ಹೋಗ್ತಾ ಇದೆಯಲ್ಲ, ಶೆಡ್ ಇವತ್ತು ಹಾಳಾಗಿ ಹೋಗ್ತಿದೆಯಲ್ಲ, ಆ ಹೆಣ್ಮಕ್ಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ಬಿಟ್ರಲ್ಲ ನೀವು. ನಾವು ಇಡೀ ಕರ್ನಾಟಕದಲ್ಲಿ, ದೇಶದಲ್ಲಿ ಯಾರಿಗೂ ಕೊಟ್ಟಿಲ್ಲ. ಹೆಣ್ಣು ಮಕ್ಳನ್ನ ಡ್ರೈವರ್ ಮಾಡಿದೀವಿ. ಇದರಲ್ಲಿ ಯಾವ ಹೆಣ್ಮಕ್ಳು ಓಡಿಸ್ತಾರೆ? ಹಾವೇರಿಯಲ್ಲಿ ಒಬ್ಬ ಹೆಣ್ಮಕ್ಳು ಕೊಡಿಸ್ಬಿಟ್ಟು ಫೋಟೋ ತಕ್ಷಣ ನೀವು ಇಂಗ್ಲಿಷ್ ಪೇಪರಲ್ಲಿ ಬರ್ಸ್ಕೊತಾ ಇದ್ದೀರಿ. ಹೇಳ್ಬೇಕಲ್ಲ, ಎಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ, ಎಲ್ಲಿ ಸಂಬಳ ಕೊಡ್ತಾ ಇದ್ದೀರಾ, ಎಲ್ಲಿ ಕಸ ಸಂಗ್ರಹಣೆ ಆಗ್ತಿದೆ? ಹೆಣ್ಣು ಮಕ್ಳಿಗೆ ಯಾಕೆ ಮೋಸ ಮಾಡ್ತೀರಿ? 3 ದಿನ ಟ್ರೈನಿಂಗ್ ಕೊಟ್ಟಿದ್ದೀರಿ ಕರ್ಕೊಂಡೋಗಿ. ಅವ್ರಿಗೆ ಡ್ರೈವಿಂಗ್ ಕಲ್ಸೋರು ಅವರು. ಜನ ಯಾರನ್ನು ಬರೀತಾರೆ ನೀವು ಫೇಸ್ಬುಕ್ಗಳಲ್ಲಿ ಇದರಲ್ಲಿ ನೋಡ್ತಾ ಇರ್ಬೋದು. ಸಾಮಾನ್ಯ ಜನ ಬರೀತಾರೆ. ನಾನು ಮೊನ್ನೆ ಒಂದು ನೋಡಿದೆ, ಇಲ್ಲಾದ್ರೂ ತರೀಕೆರೆ ಅಂತ ಒಂದು ಪಂಚಾಯತ್ ಇದ್ರು, ಗಾಡಿ ಕೆಟ್ಟೋಗಿ ನಿಂತಿರೋದು ಫೋಟೋ ಹಾಕ್ಬಿಟ್ಟು ಬರೀತಾನೆ ಇಷ್ಟುದ್ದ. ನಿಮಿಷ ನಾನು ಮಾತಾಡಿದ ಮೇಲೆ ಮಾತಾಡೋದು. ಅವ್ನು ಬರೀತಾನೆ ನಮ್ಮ ಮೇಲೆ ಇಷ್ಟುದ್ದ. ನಾನು ಇದನ್ನು ಮತ್ತೆ ಹೇಳಿದ್ದೆ, ಒಂದು ತುಂಬಿದ ಸಭೆ ಒಳಗೆ ಹೇಳಿದ್ದೆ ತುಮಕೂರಲ್ಲಿ. ನನ್ನ ಪಂಚಾಯತಿಲಿ ಶೆಡ್ ಈ ಥರದ ವೆಹಿಕಲ್ ತಗೋಬೇಕು, ನಾನು ಗಲಾಟೆ ಮಾಡಿ ನಿಲ್ಲಿಸಿ ನಾನು ಟ್ರ್ಯಾಕ್ಟರ್ ತಗೊಂಡೆ. ನನಗೆ ಬೇಕಾದ ತಗೋತೀನಿ, ನೀನು ಯಾರು ಹೇಳೋಕ್ಕೆ, ನೀನು ಯಾರು ಟೆಂಡರ್ ಮಾಡೋಕ್ಕೆ, ನಾನು ತಗೋತೀನಿ ಅಂತ ನಾನು ತಗೊಂಡೆ. ನಾನು ಅಸಾಲ್ಟ್ ಮಾಡಿ ಅವತ್ತು ಹೇಳಿದ್ದೆ, ನೀವು ಇದನ್ನು ಮೂಲೆಗೆ ನಿಲ್ಲಿಸ್ತೀರಿ, ಎಕನಾಮಿಕಲಿ ವಯಬಲ್ ಅಲ್ಲ ಇದು. ನೀವು ಮಾಡೋದಾದ್ರೆ ಕ್ಲಸ್ಟರ್ ಮಾಡಬೇಕು. ತಾಲೂಕ್ ಪಂಚಾಯತಿಗೊಂದು, ಜಿಲ್ಲಾ ಪಂಚಾಯತಿಗೊಂದು ಸಂಗ್ರಹಕಾರ ಮಾಡಿ. ಎಲ್ಲ ಪಂಚಾಯತಿಲಿ ಬೇಕಾದ್ರೆ ನೀವು ಅದನ್ನ ಒಂದು ಜಂಟಿ ಕಮಿಟಿ ಮಾಡೋಕೆ ಅವಕಾಶ ಇದೆ. ನಮ್ಮಲ್ಲಿ ಆಕ್ಟಲ್ಲಿ ಹೇಳುತ್ತೆ, ಕಸ ಸಂಗ್ರಹ ಮಾತ್ರ ನಮ್ಮ ಜವಾಬ್ದಾರಿ, ಸೆಗ್ರಿಗೇಷನ್ ಅಂಡ್ ಸೇಲ್ಸ್ ನಮ್ದಲ್ಲ, ತಾಲೂಕ್ ಪಂಚಾಯತಿ ಜವಾಬ್ದಾರಿ ಬರುತ್ತೆ ನಿಮ್ಮ ಶೆಡ್ಯೂಲ್ 1 ಪ್ರಕಾರ. ಹಂಗ್ ಮಾಡಿ ಅವಾಗ ಅಟ್ಲೀಸ್ಟ್ ಒಂದು 8-10 ಪಂಚಾಯತಿ ಸೇರ್ಕೊಂಡಾಗ ಒಂದಿಷ್ಟು ಏನಾದ್ರು ಸೇರ್ಕರಣೆ ಆಗುತ್ತೆ. ಅಲ್ಲೂ 4 ಜನನೇ ಬೇಕಾಗ್ತಾರೆ, ಒಂದಿಷ್ಟು ಸಂಬಳ ಏನಾರು ಕೊಡ್ಬೋದು ಅಂತ ಕೇಳಲಿಲ್ಲ. ಎಲ್ಲ CEO-ಗಳಿಗೆ, ಇವ್ರಿಗೆ IAS-ನವ್ರ ಮೇಲೆ ದೂರ ಹೇಳಿಬಿಟ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ ನೀವು ಸಭೆಗಳಲ್ಲಿ. ನನಗೆ ಉತ್ತರ ಕೊಟ್ಟವ್ರೆ, ಇದನ್ನ ವಿಷಯನ ನಾನು ಚರ್ಚೆ ಮಾಡಿದ್ದೀನಿ. ಖರ್ಗೆ ಅವರು ಇದರಲ್ಲಿ ಸ್ವಲ್ಪ ರೆಸೊಲ್ಯೂಷನ್ ಮಾಡಿಸಿದೀವಿ ನಾವು. ಆ ರೆಸೊಲ್ಯೂಷನ್ ಅಲ್ಲಿ ಉತ್ತರ ಕೊಡ್ತಾರೆ, ನೀವು ಎಲ್ಲ ಆರೋಪಗಳಿಗೆ ಕೇಸ್ ಬೈ ಕೇಸು ನಾನು ದಾಖಲೆ ಸಮೇತ ಕೊಡ್ಬೇಕಂತ ಒಂದು ಕ್ರಮ ಕೈಗೊಳ್ತಾರೆ. ಕಾಣುತ್ತಲ್ಲ ಸ್ವಾಮಿ, ನಾನು ಇನ್ನೇನು ಕೇಸ್ ಕೊಡ್ಬೇಕು? ಬನ್ನಿ, ಎಲ್ಲ ಪಂಚಾಯತಿಯಲ್ಲಿ ಶೆಡ್ಡಿಗೆ ನಿಂತಿರೋ ಗಾಡಿ ನೋಡಿ, ಗೊತ್ತಾಗಲ್ವಾ? ಅದನ್ನ ಯಾರು ಟೆಂಡರ್ ಕರೆದು ಅಂತ ನಿಮಗೆ ಗೊತ್ತಿಲ್ವಾ? ಯಾರು ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಲಿಲ್ಲ, ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಲಿಲ್ಲ, ನಿಮ್ಗೆ ಗೊತ್ತಾಗಲ್ಲ. ನಾನು ಬಂದು ತಂದು ಕೊಡ್ಬೇಕಾ? IAS-ನವ್ರು ಮಾಡಿದ್ದಕ್ಕೆ ಮಾತ್ರ ನೀವು ಮಾತು ಕಿವಿ ಮೇಲೆ ಹಾಕ್ಸಿ, ನಿಮಗೆ ಬೇಕಾದ ಉತ್ತರ ಕೊಡ್ತೀವಿ. ಯಾರು ಹೊಣೆ ಇದಕ್ಕೆ? ನಾವು ಹೊಣೆನ? ಏನಿತ್ತು ಪ್ರೊಸೀಜರು? ನೀವು ಪ್ರತಿ ಪಂಚಾಯತಿ ಒಳಗಡೆ ಗಾರ್ಬೇಜ್ ಸರ್ವೆ ಮಾಡ್ಬೇಕಾಯ್ತಂದ್ರೆ ಕಸದ ಸಮೀಕ್ಷೆ ಮಾಡಬೇಕಾಗಿತ್ತು. ನೀವು ಮೊದಲು 7 ಚಟುವಟಿಕೆಗಳನ್ನು ಮಾಡಬೇಕಾಗಿತ್ತು. ಅಂದ್ರೆ ಯೋಜನೆ ರೂಪಿಸ್ಬೇಕಾದ್ರೆ ತಪ್ಪು ಮಾಡಿರಲ್ಲ, ಅನುಷ್ಠಾನ ಮಾಡಬೇಕಾದ್ರೆ ಭಾರಿ ದುಡ್ಡಿದೆ ಅಂದ ತಕ್ಷಣ ನಿಮ್ಮ ತಕ್ಕ ಬಿಡೋದೇ ಇಲ್ಲ. ಅದನ್ನು ಮಾಡಬೇಕಾಗಿತ್ತು ಪಂಚಾಯತಿಯವರು. ನಮಗೆ ಸಹಕಾರ ಕೊಡಬೇಕಾಗಿತ್ತು SBM-ನವರು, ಅಂದರೆ ಕುಡಿಯೋ ನೀರು ನೈರ್ಮಲ್ಯ ಇಲಾಖೆಯವರು ನಮಗೆ ಟೆಕ್ನಿಕಲ್ ಸಪೋರ್ಟ್ ಕೊಡಬೇಕಾಗಿತ್ತು. ನಾವು ಮೊದಲು ನನ್ನ ಪಂಚಾಯತಿ ವ್ಯಾಪ್ತಿ ಒಳಗಡೆ ಒಂದು 5-6 ದಿನ ಒಂದು ಯಾವ್ದಾದ್ರು ಒಂದು ಗಾಡಿ ಬಾಡಿಗೆ ತಗೊಂಡು ಕಸ ಸಂಗ್ರಹ ಮಾಡಬೇಕಾಗಿತ್ತು. ಮಾಡಿ ನನಗೆ ಪ್ರತಿದಿನ ಎಷ್ಟು kg ಕಬ್ಬಣ, ಎಷ್ಟು kg ಪ್ಲಾಸ್ಟಿಕ್ಕು, ಎಷ್ಟು kg ಟೆಟ್ರಾ ಪ್ಯಾಕು, ಏನೇನು ಸಿಗ್ತವೆ ನಮ್ಮದು ಸಿಗ್ತವೆ, ಅದನ್ನು ಮಾರಿದ್ರೆ ನನಗೆ ಎಷ್ಟು ಸಿಗುತ್ತೆ, ಆ ಬರೋ ಸಂಬಳದಲ್ಲಿ ನಾನು ಎಷ್ಟು, ಆಮೇಲೆ ಇದನ್ನ ಸರ್ವೆ ಮಾಡಬೇಕಾಯ್ತು. ಎಷ್ಟು ಕಿಲೋಮೀಟರ್ ಡೈಲಿ ಒಂದು ವೆಹಿಕಲ್ ಓಡಾಡಬೇಕು, ನಾನು ಎಲ್ಲ ವಾರ್ಡ್ಗಳಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ನನ್ನ ವೆಹಿಕಲ್ ಟ್ರಾವೆಲ್ ಆಗುತ್ತೆ, ಅದಕ್ಕೆ ನನ್ನ ಗಾಡಿಯ ಮೈಲೇಜ್ ಏನು, ಪೆಟ್ರೋಲ್ ಏನು, ಡ್ರೈವರ್ ಸಂಬಳ ಏನು, ಕಸ ಎತ್ಕೊಳ್ಳೋ ಸಂಬಳ ಏನು, ಸೆಗ್ರಿಗೇಷನ್ ಮಾಡೋ ಸಂಬಳ ಏನು, ಇವೆಲ್ಲ ಲೆಕ್ಕ ಆಗಿ 7 ದಿನ ಅದನ್ನ ಸಮೀಕ್ಷೆ ಮಾಡಿ ವಯೋಬಲ್ ಅಂತ
DPR ಮಾಡಬೇಕಾಗಿತ್ತು. ಯಾವ ಪಂಚಾಯತಿ ಮಾಡಿರಪ್ಪ? ಜಿಲ್ಲಾ ಪಂಚಾಯತಿಗೆ ಎಲ್ಲ PDOಗಳನ್ನ ಕರೆಸ್ಕೊಂಡ್ರು, ಒಂದು ಫಾರ್ಮೆಟ್ ರೆಡಿ ಮಾಡಿದ್ರು, ಪಂಚಾಯತಿ ಹೆಸರು ಇದನ್ನೆಲ್ಲ ತುಂಬಿದ್ರು. ಎಲ್ಲ ಊರು ಅಷ್ಟೇ ಅಪ್ರಾಕ್ಸಿಮೇಟ್ ಬರೀರಿ. ನಿಮ್ಮ ಪಂಚಾಯತಿಲಿ ಎಷ್ಟು ಸರ್? ನಮ್ಮಲ್ಲೊಂದು 20 ಬರೀ 20 ಗಾಡಿ ಯಾವುದು ಬರೀ ಇಂಥದ್ದು ತಗೊಂಡು ಅವ್ರು ಬಂದ್ರು. ಅಧ್ಯಕ್ಷರು ಹೇಳಿದ್ರು ಅರ್ಜೆಂಟ್ ಇದು ಗಾರ್ಬೇಜ್ 20 ಲಕ್ಷ ಬಂದಿದ್ದು, ಸೈನ್ ಹಾಕ್ರಿ. ಅಧ್ಯಕ್ಷರು ಕೇಳಲಿಲ್ಲ ಯಾವ್ದಿದು ಅಂತ. ಆಗ್ತಿದ್ರೆ ಗಾಡಿ ಬರಲ್ಲ ಅಧ್ಯಕ್ಷರೇ, ಬರೋಲ್ವಾ ನನ್ನಿಂದ ಆಗ್ತದ. ಇವತ್ತು ಯಾರನ್ನ ಬೈತಾವ್ರೆ? ನಿಂತಿರೋದೆಲ್ಲ ಇದು ಡಿಸಿಷನ್ ತಗೊಂಡಿದ್ದು ವೈಲೇಟ್ ಮಾಡಿದ್ದು ಯಾರು? ಜಿಲ್ಲಾ ಪಂಚಾಯತ್ ಸಿಇಒಗಳು ವ್ಯಾಪಾರ ಮಾಡಿದ್ರು. ಈಗ ಬೈತಿರೋದು ಯಾರನ್ನ? ಬರಿತಾನೆ ಮನೆ ಒಬ್ಬ ಫೇಸ್ಬುಕ್ ಅಲ್ಲಿ ನನಗೆ ಮೈಯೆಲ್ಲ ಹೊಡಿತಾನೆ, ಸಿಕ್ಬಿಟ್ರೆ ಯಾರು ಹೊಡಿಯೋಣ? ಅವ್ನು ಬರ್ತಿದ್ದು ಸರಿ, ಅವ್ನಿಗೆ ಅನ್ಸುತ್ತೆ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಪಂಚಾಯತಿ ಮುಂದೆ ತಂದು 8 ತಿಂಗಳು ವರ್ಷ ಆದ್ರೂ ಗಾಡಿ ಕಾಂಪೌಂಡ್ ಇತ್ತೀಚಿಗೆ ಬರ್ತಿದ್ರೆ ನಾನು ಆ ಪಂಚಾಯತಿಗೆ ಫೋನ್ ಮಾಡಿದೆ, ಯಾಕೆ ಆ ಗಾಡಿ ಓಡಿಸಿದಂತೆ ಎಲ್ಲ ತಿಂತೇಗಿರುತ್ತ ಫೇಸ್ಬುಕ್ ಅಲ್ಲಿ ಬರ್ದವ್ ನಿಮ್ಮೂರನ್ನು ಸರ್ ಅವ್ನು ನನ್ನ ವಿರುದ್ಧ ಎಲೆಕ್ಷನ್ ಸೋತಿದ್ದ, ಅದಕ್ಕೆ ಬರ್ದವನೇ ಸರ್, ಅವ್ನು ಬರ್ದಿರೋದು ಇಲ್ಲ ಸರ್, ನಾನು ಗಾಡಿ ತಂದಾಗಿಂದ ಓಡಿಸ್ತಾ ಇಲ್ಲ ಸರ್. ಏನಕ್ಕೆ ಅಂದ್ರೆ ಸರ್ ಅದಕ್ಕೆ ರಿಜಿಸ್ಟ್ರೇಷನ್ ಆಗಿಲ್ಲ, ಇನ್ಶೂರೆನ್ಸು ಕಟ್ಟಿಲ್ಲ ಸರ್, ಎಲ್ಲಿಂದ ತಂದು ಕಟ್ಟೋದು ಸರ್? ಈಚೆ ತಾಡೋಗಿ ಏನಾದ್ರು ನಾನು ಎಲ್ಲಿ ಹೋಗ್ಲಿ ಸರ್ ಅಧ್ಯಕ್ಷ ಅಂತ. ಅಧ್ಯಕ್ಷ ತಿಳುವಳಿಕೆ ಇಲ್ಲ ಅಧ್ಯಕ್ಷ, ದಡ್ಡ ಅಲ್ಲ, ಆಕ್ಟಿವ್ ಇರೋನು. ಇದಕ್ಕೆ ಯಾರು ಹೊಣೆ? ಇದನ್ನ ನಾವೀಗ ಪ್ರಶ್ನೆ ಮಾಡ್ಬೇಕು. ಇದು ತನಿಖೆ ಆಗ್ಬೇಕು. ನಮ್ಮ ಹೋರಾಟದ ಮುಂಚೆ ಇದು ತನಿಖೆ ಆಗ್ಬೇಕು. ಒಂದನೇದು ಶಾಸನಬದ್ಧ ಅನುದಾನದಲ್ಲಿ ನಮ್ಗೆ ಏನೇನು ಎಲೆಕ್ಟ್ರಿಸಿಟಿ ಬಿಲ್ಲು ಸಂಬಳದ ದೃಷ್ಟಿಯಲ್ಲಿ ಅನ್ಯಾಯ ಆಗ್ತಿದೆ ಅದು ಸರಿಪಡಿಸಿದ್ರೆ ಒಂದು 5-6 ಲಕ್ಷ ಉಳಿತದೆ. ಈ ತರ ಸಿಇಒಗಳು ಹಸ್ತಕ್ಷೇಪ ಹಾಕಂತ ತಡಿಬೇಕು ಅಂತ ಇದು ಮಾಡಿ. NREGA ನಿಂದು MNREGA ಏನಾಗ್ತಿದೆ? ನೀವೆಲ್ಲ ಭಾಷಣ ಮಾಡ್ತಾ ಹೇಳಿ ಸಿಇಒ ಹೇಳಿದ ಕೆಲಸ ಮಾಡೋದು ನಮಗೆ ಬೇಕಾಗ್ತಲ್ಲ. ನಮ್ಮ ಜಿಲ್ಲೆಯಲ್ಲಿ ಒಬ್ರು ಇದ್ದಾರೆ ಸಿಇಒ ಸಾಹೇಬರು, ಉದಿಬದು ಮಾಡಲೇಬೇಕು, ಇನ್ನೇನು ಮಾಡಬೇಡಿ ಇದ್ರು. ನೀವು ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಿ ಆಕ್ಷನ್ ಪ್ಲಾನ್ ಸಬ್ಮಿಷನ್ ಮಾಡಿದ್ದೀರಿ, ಅಪ್ರೂವಲ್ ಕೊಟ್ಟವ್ರೆ, ಓರಲ್ ಇನ್ಸ್ಟ್ರಕ್ಷನ್ ಇವನ್ ಯಾವ ಮಾಡಿಸ್ಕೊಡ್ದು. ಏನ್ ಮಾಡ್ಬೇಕಂಗಾರೆ ನಮ್ಮ ತುಮಕೂರು ಜಿಲ್ಲೆ ಒಳಗಡೆ ಎಲ್ಲ ಒಬ್ಬ ವಾಟರ್ ಮ್ಯಾನ್ 20 ಜನ ಉದಿಬೋದು ಮಾಡೋ ಫಲಾನುಭವಿ ಹಿಡ್ಕೊಂಡ್ ಬರ್ಲೇಬೇಕು. ಅವ್ನು ನಮ್ಮೂರಲ್ಲಿ ಸಿಗಲಿ ಬಿಡ್ಲಿ ಹಿಡ್ಕೊಂಡ್ ಬರ್ಬೇಕು. ಬಿಲ್ ಕಲೆಕ್ಟ್ 20, PDO 20, DO 20, ಯಾರ್ಯಾರು ನೌಕರರಲ್ಲಿ 20, 500 ಜನ ಫಲಾನುಭವಿಗಳು ಒಟ್ಟು ಸೇರ್ ಮಾಡ್ಬೇಕು. ಈ ವರ್ಷ 500 ಜನ ಉದಿಬೋದನೇ ಮಾಡ್ಬೇಕು. ನಾನು ಸ್ಟ್ರೈಕ್ ಮಾಡಿ ಪ್ರಶ್ನೆ ಮಾಡಿ ಎಲ್ಲ ನಂಬರ್ 1 ಬಂದಿದ್ದೀವಿ ನಾವು. ಬರೀ ಉದಿಬೋದನೆ ಮಾಡಿದ್ರೆ ಮ್ಯಾಂಡೇಟ್ ಜಾಸ್ತಿ ಆಗ್ತದೆ. ಡೆವಲಪ್ಮೆಂಟ್ ಅನ್ನೋದು ಗೊತ್ತಿಲ್ಲ. ನಾನು ಹೇಳಿದೆ ಬಾರಪ್ಪ ಎನ್ಕ್ವೈರಿ ಮಾಡು, ಇದೇ ಉದಿ ಈ ಕಡೆಯಿಂದ ಒಬ್ಬ ಫಲಾನುಭವಿ, ಆ ಕಡೆಯಿಂದ GPS ಇನ್ನೊಬ್ಬ ಫಲಾನುಭವಿ, ಇವ್ರು ಒತ್ತಾಯ ಮಾಡಲೇಬೇಕಲ್ಲ. ನಾವು ನೀರ್ಗಾವಲಿ ಅಂತೀವಲ್ಲ ಅದೇನೇನು ನೀರು ನಿಂತ್ಕೊಳ್ಳಕ್ಕೆ ಸುತ್ತ ಮಾಡ್ತೀವಲ್ಲ, ಜಮೀನ ಸುತ್ತ ಅಂತ. ಇದೇ ತರ ಪ್ರತಿ ಜಿಲ್ಲೆ ಒಳಗೆ ಸಿಇಒಗಳು ತಮಗೆ ಬೇಕಾದಂತ ನಾನು ಬೀಡಲ್ಲಿ ಈ ತರದ್ದು ಮಾಡಿದೆ ಅಂತ ಅನಿಸ್ಕೊಳ್ಳಕ್ಕೆ ರಿಸ್ಟ್ರಿಕ್ಟ್ ಮಾಡೋರು ತುಂಬಾ ಕಡೆ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಅವ್ರು ಬರೀತಾರೆ ಇದು ಕೇಂದ್ರ ಸರ್ಕಾರದ ಯೋಜನೆ, ನಮ್ದೇನು ಹಸ್ತಕ್ಷೇಪ ಇಲ್ಲ. ಹಾಗಾದ್ರೆ ನಾನು ಗ್ರಾಮ ಸಭೆ ಮಾಡಿದ್ದಾಗೆ, ವಾರ್ಡ್ ಸಭೆ ಮಾಡಿದ್ದಾಗೆ, ಅಲ್ಲಿ ಜನಕ್ಕೆ ನೀವು ಕೊಟ್ಟಿಗೆ ಕೊಡ್ತೀವಿ ಕಟ್ಕೊಳ್ಳಿ ಅಂತ ಹೇಳಿದ್ವಿ ನಾವು. ನಿಮ್ಗೆ ಯಾವುದೋ ಆರ್ಟಿಕಲ್ಚರಲ್ಲಿ ನೀನು ಸಪೋಟ ಬೆಳೆಯೋದು ಮಾಡ್ಕೊಂಡು ಹೇಳಿದ್ವಿ, ಏನೇನೋ ಬೇರೆ ಬೇರೆ ನಿಮ್ಮ ಸ್ಕೀಮ್ಗಳೆಲ್ಲ ಹೇಳಿದ್ವಿ ಜನದ ಮುಂದೆ. ಅವತ್ತು ತಗೊಂಡಿದ್ದೀವಿ, ಒಂದು ಫಲಾನುಭವಿಗಳದ್ದು ಪ್ರಯಾರಿಟಿ ಮಾಡಿದ್ವಿ, ಆಕ್ಷನ್ ಪ್ಲಾನ್ ಕೊಟ್ಟಿದ್ವಿ, ನೀನೇ ಅಪ್ರೂವಲ್ ಕೊಟ್ಟಿದ್ದೀವಿ. ಓವರಲ್ ಆಗಿ ಹೇಳ್ತೀಯ ಮಾಡಿಸ್ಬೇಡ. ಏನಾಗ್ಬೇಕು ನನ್ನ ಕತೆ? ವಾಟ್ಸಪ್ಗೆ ಯಾವ ಜನ ಬರ್ತಾರೆ ಕೇಳ್ತಾನೋ, ನಾನು ಬೇಗ ಮಾಡಿ ಇನ್ನೊಂದು ವಾಟ್ಸಪ್ಪೇ ಮಾಡೋಕ್ಕಾಗುತ್ತೆ. ಹಣ ಹೋಗ್ಸತಿ ತಗೊಂಡಿದ್ದೆವು ಮನೆ ಪಟ್ಟಿಗೆದು ಕೇಳಿದ್ರೆ ಮಾಡೋಂಗಿಲ್ಲ ಈಗ ಅಂತ ಏನು ಮಾಡೋದು? ನಾನು ಯಾಕೆ ಬರಬೇಕು ಅಂತ ಯಾರು ಬರ್ತಾರೆ? ಇದು ಬದಲಾಗಬೇಕು. ನಾನು ಭಾಳ ಸ್ಪಷ್ಟ 240 ಹೇಳ್ತದೆ, ನಮ್ಮ ಜವಾಬ್ದಾರಿ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಯೋಜನೆ ರೂಪಿಸೋದು ಅಂತ. ನಾವು ರೂಪಿಸಿದ ಯೋಜನೆಯ ಮೂಲಕ ಈ ಕಾಮಗಾರಿಗಳು ಅನುಷ್ಠಾನ ಆಗಬೇಕು. ನಿಮಗೆ ಗ್ರಾಮ ಸಭೆಯ ಸೆಕ್ಷನ್ 3 ಎಷ್ಟು ಚೆನ್ನಾಗಿ ಹೇಳ್ತದೆ, ಎಂಥ ದೊಡ್ಡ ಪವರು. ಇದನ್ನು ಅಸರ್ಟ್ ಮಾಡ್ದಲೇ ಹೋದ್ರೆ ನಾವು ಇನ್ನು 10 ಸತಿ ಪಂಚಾಯತಿಗೆ ಬಂದರೆ 10 ಜನ ಪೀಪಲ್ ಟ್ರೀ ಅಂತ ಸಂಘಟನೆಗಳು ಬಂದು ನಮ್ಮನ್ನು ಪಂಚಾಯತಿ ತೋರಿಸಿ ಅಂತಂದ್ರೆ ಅವರು ಎಲ್ಲ ಒಂದು ಕಡೆ ಯಾವುದೋ ಒಂದು ಪ್ರಾಜೆಕ್ಟ್ ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ನನ್ನ ಪಂಚಾಯತಿಗೆ ಬಂದರೆ, ನನ್ನ ಊರಿಗೆ ಬಂದುಬಿಟ್ರೆ ನಾನು ಇಡೀ ದೇಶಕ್ಕೆ ತೋರಿಸೋಂಥ ಸ್ಕೂಲ್ ತೋರಿಸ್ತೀನಿ, ಒಂದು ಗೌರ್ಮೆಂಟ್ ಸ್ಕೂಲ್ ನಾನು ಮಾಡಿರೋದು. ಎಲ್ಲ ಪಂಚಾಯತಿಲಿ ಮಾಡೋಕ್ಕಾಗಬೇಕಲ್ಲ. ನಮಗೆ ನೀವು ಸ್ವಾತಂತ್ರ್ಯನೇ ಕೊಟ್ಟು 243G ಬಹಳ ಸ್ಪಷ್ಟವಾಗಿ ಹೇಳ್ತೀರಿ. 3E ಬಹಳ ಅದ್ರ ಅಡಿಯಲ್ಲಿ ಬಂದಿರೋ 3E ಗ್ರಾಮ ಸಭೆ 3 ಹೇಳುತ್ತೆ, ಕೇಂದ್ರ ರಾಜ್ಯ ಮತ್ತು ಜಿಲ್ಲಾ ವಲಯದ ಸರ್ಕಾರಗಳ ಎಲ್ಲ ಯೋಜನೆಗಳನ್ನ ಗ್ರಾಮ ಸಭೆಯಲ್ಲಿ ನಾವು ರೂಪಿಸ್ಬೇಕು ಅಂತ. ವಿ ಹ್ಯಾವ್ ಟು ಪ್ಲಾನ್ ಇಟ್ ಅಂತ. ಅದರ ಅರ್ಥ ಕೇಂದ್ರ ಸರ್ಕಾರದ ಯಾವುದೋ ಒಂದು PMGSY ರೋಡ್ ಮಾಡುತ್ತೆ ಅನ್ನೋದಾದ್ರೆ, ಅಥವಾ ರಾಜ್ಯ ಸರ್ಕಾರ ಯಾವುದೋ ಒಂದು ಟ್ರ್ಯಾಕ್ಟರ್ ಕೊಡ್ತಾರೆ ಅನ್ನೋದಾದ್ರೆ,
ಅದು ಪ್ರತಿಯೊಂದು ಆಯಾ ಗ್ರಾಮ ಸಭೆ ಒಳಗಡೆ ಜನ ಫಲಾನುಭವಿಗಳು ಪಟ್ಟಿ ತೀರ್ಮಾನ ಆಗಿರ್ಬೇಕ್ರಿ. ಆಗ್ತಾ ಇದೆಯಾ ಇವತ್ತು? ಪಂಚಾಯತ್ಗಳು ಗ್ರಾಮ ಸಭೆ ಮಾಡಲ್ಲ. ಏನು ಬರ್ತಾರೆ ಗ್ರಾಮ ಸಭೆಗೆ? ಗ್ರಾಮ ಸಭೆಯಲ್ಲಿ ಮಾಡಿದ ಅಟ್ಲೀಸ್ಟ್ NREG ನಾವೇ ಮಾಡೋದು ಅಲ್ಲ, ಯಾರು ಅದನ್ನು ನೀವು ನಮಗೆ ಮಾಡಕ್ಕೆ ಬಿಡ್ತಿಲ್ಲ. ನಾವು ಹೇಳಿದ್ ಮಾಡಿ ಅಂತೀರಿ. ಯಾರೋ ಒಬ್ಬ CEO ಎಲ್ಲ ಸ್ಕೂಲ್ಗಳು ಕಾಂಪೌಂಡ್ ಕಟ್ಟಬೇಕು ಅನ್ನೋ ಚಟ. ನನ್ನ ಕಾಲದಲ್ಲಿ ನನಗದು ಬೇಕು ಬೇಡವು ಪ್ರಯಾರಿಟಿ ನಂದು ಪ್ರಯಾರಿಟೈಸ್ ನಾನು ಮಾಡ್ಬೇಕು. ಜನ ಪ್ರಯಾರಿಟೈಸ್ ಮಾಡಬೇಕು, ನಾನಲ್ಲ. ಜನ ಏನು ಆದ್ಯತೆ ಮಾಡಿರ್ತಾರೆ ಅದನ್ನ ಅನುಷ್ಠಾನ ಮಾಡೋದು ನಮ್ಮ ಜವಾಬ್ದಾರಿ. ಆದ್ಯತೆಗೆ ಬೆಲೆನೇ ಇಲ್ಲ. ಆದ್ಯತೆ ಅದು CEO ಹೆಂಗ್ ಮತ್ತೆ ನಾವು ಸ್ವತಂತ್ರ ಸರ್ಕಾರ ಅನ್ನೋದು? ಎಲ್ಲಿದೆ ಪಂಚಾಯತಿ ಪವರ್? ಅದೇ ಯಾರೋ ಸತೀಶ್ ಯಾವುದೋ ಒಂದು ಸಾಧ್ಯ ಆಯಿತು, ಅವನು NGOಗಳನ್ನ ಬೇರೆ ಬೇರೆ, ನನಗೆ ಯಾರೋ MP ಸಂಪರ್ಕ ಚೆನ್ನಾಗಿದೆ, ನಾನು ಯಾರೋ MLA ಚೆನ್ನಾಗಿದೆ, ಅಲ್ಲಿ ಹೋಗೋದಿಷ್ಟು ಯಾವುದೋ ಗ್ರ್ಯಾಂಟ್ಸು ಹಾಕೊಂಬಂದು ನಮ್ಮೂರಲ್ಲೇನೋ ಒಂದು ಮಾಡೆಲ್ ಕ್ರಿಯೇಟ್ ಮಾಡಿದ್ದೀನಿ ನಾನು. ಬಟ್ ಎಲ್ಲ ಪಂಚಾಯತಿಗಳಲ್ಲೂ ಆಗಬೇಕಲ್ಲ, ಒಂದು ಸರ್ಕಾರವಾಗಿ ಎಲ್ಲವೂ ಮಾಡೋಂಥ ವ್ಯವಸ್ಥೆ ಆಗ್ಬೇಕಲ್ಲ, ಆಗ್ತಾ ಇಲ್ಲ. ಇನ್ನೆಲ್ಲದಕ್ಕಿಂತ ದೊಡ್ಡದು ಟೈಮ್ ಆಗಿದೆ. ಭಾಳ ನೀವೆಲ್ಲ ಪ್ರಶ್ನೆ ಮಾಡಿ, ಕೂಸಿನ ಮನೆ, ಡಿಜಿಟಲ್ ಲೈಬ್ರರಿ ಯಾರು ತೀರ್ಮಾನ ಮಾಡಿದ್ದು? ಉದ್ದೇಶ ಏನು? ಪಂಚಾಯತ್ ರಾಜ್ ವ್ಯವಸ್ಥೆ ವಿಕೇಂದ್ರೀಕರಣ ಉದ್ದೇಶ ಏನು? ಜನರ ಕೈಗೆ ಅಧಿಕಾರ ಕೊಡೋದು. ಅಂದರೆ ನಿಮ್ಮೂರಿನ ಅಭಿವೃದ್ಧಿಗೆ ಬೇಕಾದನ್ನ ನೀವೇ ವಾರ್ಡ್ ಸಭೆ ಗ್ರಾಮ ಸಭೆಗಳು ಮಾಡಿ, ನಿಮ್ಗೆ ಏನು ಬೇಕು ಅಂತ ಹೇಳಿ ಪ್ರಯಾರಿಟೈಸ್ ಮಾಡಿ, ಪಂಚಾಯತ್ಗಳಿಗೆ ಏನು ಅನುದಾನ ಬರುತ್ತೋ ಅದನ್ನು ಅವ್ರು ಮಾಡೋದು, ರಾಜ್ಯ ಸರ್ಕಾರ ಏನು ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಕಳಿಸೋದು, ಕೇಂದ್ರ ಸರ್ಕಾರಕ್ಕೆ ಏನು ಮಾಡಬೇಕು ಅವ್ರಿಗೆ ಕಳಿಸಿ, ಅದನ್ನ ನಮ್ಮೂರಲ್ಲಿ ನಾವು ತೀರ್ಮಾನ ಮಾಡಿದ್ದು ನಮ್ಮೂರಲ್ಲಿ ಅನುಷ್ಠಾನ ಮಾಡೋಕ್ಕೆ ಅಂತ ಹೇಳಿ, ನಮ್ಮೂರಲ್ಲಿ ಜನ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ, ನಮ್ಮೂರಿನ ಅಭಿವೃದ್ಧಿ ಬಗ್ಗೆ ಯೋಜನೆಗಳನ್ನು ತಯಾರು ಮಾಡೋದಕ್ಕೆ ಒಂದು ಸಂಘಟನೆ ಬೇಕು, ಒಂದು ಸಂಸ್ಥೆ ಬೇಕು, ಒಂದು ಸರ್ಕಾರ ಬೇಕು ಅಂತ ಹೇಳಿ ನಮ್ಮನ್ನ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದಿತ್ತು. ಇವತ್ತೇನಾಗ್ತಿದೆ? ಈ ನಮ್ಮೂರ ಪಕ್ಕ ಒಂದು ಪಂಚಾಯತ್ ಇದೆ. ಅವ್ರು ಹೇಳ್ತಾರೆ, ನಾನು ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ, ಮಕ್ಕಳ ಗ್ರಾಮ ಸಭೆಯಲ್ಲಿ ಮಾತಾಡಕ್ಕೆ ಕರೆದಿದ್ರು, ಬನ್ನಿ ಸರ್ ಒಂದು ದೊಡ್ಡ ಕಾರ್ಯಕ್ರಮ, ಪಾಪ ಅವ್ರೇನೋ ಪಂಚಾಯತಿ ದುಡ್ಡಲ್ಲಿ ಎಲ್ಲ ಸ್ಕೂಲ್ಗಳಿಗೆ ಯೂನಿಫಾರ್ಮ್ ಕೊಟ್ಟು ಏನೋ ಒಂದು ಸಂಭ್ರಮ ಮಾಡಬೇಕು ಅಂತ ಬನ್ನಿ. ಅವ್ರು ಹೇಳ್ತಾರೆ, ಇದು ಪಂಚಾಯತಿ ಬಿಲ್ಡಿಂಗು, ಈ ಕಡೆ ಬಲಗಡೆಯಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಸ್ಕೂಲ್ ಬಿಲ್ಡಿಂಗ್ ಇದೆ, ಎಂಚೆಲ್ಲ ಹೋಗ್ಬಿಟ್ಟೈತೆ, ಟಾರ್ಪಾಲ್ ಮುಚ್ಚೋವೆ, ಸೋರುತ್ತೆ ಪೂರ ಎಲ್ಲ ಹೊಡೆದೋಗ್ಬಿಟ್ಟವೆ, ಟಾರ್ಪಾಲ್ ಮುಚ್ಚೋವೆ. ಎದುರುಗಡೆನೆ ಪಂಚಾಯತಿ ಎದುರುಗಡೆ ಒಂದು ಸಮುದಾಯ ಭವನ ಇದೆ. ಈ ಥರದ್ದು ಬೇರೆ ಯಾವುದೋ ಒಂದು ಸ್ಕೀಮಲ್ಲಿ ಕಟ್ಟೋರು ಅವ್ರ ಊರಲ್ಲಿ, MLA ಗ್ರಾಂಟ್ಸ್ ಅಲ್ಲ, ಅವರೆಲ್ಲ ಕಟ್ಟೋರು ಒಂದು ಸಮುದಾಯ ಭವನ. ನೀವು ಹೇಳಿ, ಈಗ ಆ ಪಂಚಾಯತಿ ಜವಾಬ್ದಾರಿ ಸ್ಕೂಲು, ಪ್ರೈಮರಿ ಸ್ಕೂಲ್ ನಾನು ಉಸ್ತುವಾರಿ ಮಾಡ್ಬೇಕಾದ್ರೆ ಕಣ್ಣ ಸುಖ ನಾನು ನೋಡ್ಬೇಕು. ನನ್ನ ಜವಾಬ್ದಾರಿ ಮಕ್ಕಳನ್ನ ಸಮುದಾಯ ಭವನದಲ್ಲಿ ಕುಂಡ್ರಿಸಿ ಇದು ರಿಪೇರಿ ಮಾಡಿಸೋದಕ್ಕೆ ಸಮುದಾಯ ಭವನದಲ್ಲಿ ಕುಂಡ್ರಿಸಿ ಪಾಠ ಮಾಡಿಸ್ಬೇಕಾ? ಇಲ್ಲ ಮೇಲೆಂದುಗಣಿಂದ ಬಂದ್ಬಿಟ್ಟಿದೆ, ನಾನು ಕೂಸಿನ ಮನೆ ಮಾಡಬೇಕು, ನಾನು ಡಿಜಿಟಲ್ ಲೈಬ್ರರಿ ಮಾಡಬೇಕು, ಒಂದು ಚೆನ್ನಾಗಿರೋ ಬಿಲ್ಡಿಂಗಲ್ಲಿ ಸ್ಕೂಲ್ ಮಕ್ಕಳನ್ನ ನೀಚೆ ಕುಂಡ್ರಿಸಿ ಕೂಸಿನ ಮನೆ ಡಿಜಿಟಲ್ ಲೈಬ್ರರಿ ಮಾಡ್ಬೇಕು. ಯಾವ್ದು ಪ್ರಯಾರಿಟಿ? ಸ್ಕೂಲ್ಗೆ ಮಾಡ್ಬೇಕು ಅಷ್ಟೇ. ಅವತ್ತಿನ ಪ್ರಯಾರಿಟಿ ಏನದು? ನಮ್ಮೂರಲ್ಲಿ ಹುಡುಗರು ಪಾಠ ಬರೋದಕ್ಕೆ ಸ್ಕೂಲ್ ಇಲ್ಲ, ನೀವು ಮಕ್ಕಳೇ ಬರಲ್ಲ, ಕೂಸಿನ ಮನೆ ಮಾಡಿ ಹೋಗ್ತೀರಿ. ಅವ್ರು ಹೇಳಿದ್ರು, ನೋಡಿ ಸರ್ ನಾವು ಎಷ್ಟು ಪಡ್ಕೊಂಡ್ರು ಬಿಡ್ಲಿಲ್ಲ, PDO ರಕ್ತನೇ ಕೂತ್ಕೊಂಡ್ಬಿಟ್ಟು ನಾನು ನೀವು ಸಸ್ಪೆಂಡ್ ಮಾಡ್ತೀರಿ, ನಾಳೆ ಒಳಗೆ ನಾನು ಬೋರ್ಡ್ ಬರೆಸ್ತಿದ್ರೆ ಕೂಸಿನ ಮನೆ ನಾನು ಸಸ್ಪೆಂಡ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಿದ್ರೆ ಅಂತ ಹೇಳ್ತಾ ತುಂಬ ಒಳ್ಳೆ PDO ಹೇಳ್ತಾ ಕೂತ್ಕೊಂಡ್ಬಿಟ್ಟು ನಾನು ಇನ್ನೇನು ಕೇಳಕ್ಕೆ ಗೊತ್ತಾಗಲಿಲ್ಲ, ಪಾಪ ಹೇಳ್ತಾ ಕೂತು ಹಾಳಾಗೋಗ್ಲಿ ಅಂತ ಮಾಡಿಸಿವಿ ಸರ್. ನೋಡಿ ಬಣ್ಣ ಬಳಸಿ ಕೂಡ್ಸೋರೆ, ಹುಡುಗರು ಈಚೆ ಕೂತ್ಕೊಂತಾರೆ, ಕೂಸಿನ ಮನೇಲಿ ಯಾರೂ ಇಲ್ಲ, 2 ಚೇರು 2 ಆಟೋ ಸಾಮಾನು ತಂದು ಇಟ್ಟಿದ್ದೀವಿ, ಬೋರ್ಡ್ ತೆಗೆದು ಹಾಕಿದ್ದೀವಿ. ಮತ್ತೆ ನಿಮ್ದು ವಿಕೇಂದ್ರೀಕರಣದ ಉದ್ದೇಶ ಏನು? ನಾನು ತೀರ್ಮಾನ ಮಾಡ್ಬೇಕು. ನಾನು ಕೂಸಿನ ಮನೆ ಯೋಜನೆ ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಆ ಕೂಸಿನ ಮನೆ ನಮ್ಮೂರಿಗೆ ಬೇಕಾ ಬೇಡೋದು ಪ್ರಯಾರಿಟೈಸ್ ಮಾಡೋದು, ಹೊಸ ಆಲೋಚನೆ ಯಾರು ಮಾಡೋದು? ಸರ್ಕಾರ ಅನಿಸ್ಕೊಳ್ಳೋದು ಯಾವಾಗ? ನಾನು ಸ್ಥಳೀಯ ಅವಶ್ಯಕತೆಗಳ ಅನುಕೂಲವಾಗಿ ಯೋಜನೆಗಳನ್ನು ರೂಪಿಸಿದಾಗ ಯಾರೋ ಹೇಳಿದ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ರೆ ನಾನು ಸರ್ಕಾರ ನಾನೇ ಹಾಕಿರ್ಬೇಕು ಅಲ್ಲಿಗೆ. ನಾನು ಅಂದ್ರೆ ಯಾರು? ಎಲೆಕ್ಟೆಡ್ ಮೆಂಬರ್ಸ್ ಅವಶ್ಯಕತೆ ಇಲ್ವಲ್ಲ. ಮೇಲ್ಗಡೆಯಿಂದ ಕೂಸಿನ ಮನೆ ಈ ದುಡ್ಡು ಐತೆ, ನಿಮಗೆ ಅನುದಾನ ಬಂದೈತೆ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋ, PDO ಮಾಡ್ಬೋದಲ್ಲ ಒಂದು ಇಲಾಖೆ ಥರ. ನಾನೇ ಹಾಕಿರ್ಬೇಕಲ್ಲಿ. ನಾವೊಂದು 15 ಜನ ಯಾಕೆ ಗೆದ್ದು ಬರಬೇಕು? ನೀವು ಮೇಲ್ಗಡೆಯಿಂದ ಸ್ಕೀಮ್ ಮಾಡಿ, ದುಡ್ಡು ಇರುತ್ತೆ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೆ, ಅದರಲ್ಲಿ ಕೂಸಿನ ಮನೆ ಮಾಡೋ, ಇವತ್ತು ಲೈಬ್ರರಿ ಮಾಡೋ, ಇನ್ನೊಂದು ಮಾಡೋ ಅಂತ ಹೇಳ್ಬೋದಲ್ಲ. ನೋಡಿ ಕೂಸಿನ ಮನೆ ಇವತ್ತೊಂದು ಈಗ ಒಂದು ಸರ್ಕ್ಯುಲರ್ ಬಂದಿದೆ, ಈಗ ನಿಮಗೆಲ್ಲ ಬರುತ್ತೆ, ನೆಕ್ಸ್ಟ್ ಹೋದಾಗ ಹೇಳ್ತಾರೆ. ಈಗ ಯಾರ್ಯಾರು ಕೂಸಿನ ಮನೆ ಕೇರ್ ಟೇಕರ್ಸ್ ಅಂತ 4 ಜನ ಟ್ರೈನಿಂಗ್ ಕೊಟ್ಟಿದ್ರು. ಅವಾಗ ಯಾವುದೋ ಒಂದಿಷ್ಟು ದುಡ್ಡಿತ್ತು, ದುಡ್ಡು ಕೊಟ್ಬಿಟ್ಟು ನಿಮ್ಮ ಹತ್ರ ಒಂದು ಲಕ್ಷ ದುಡ್ಡು ಹಾಕಿಸಿ ಚಿತ್ರ ಬರೆಸಿ ಕುತ್ತಿಗೆ ಮೇಲೆ ಕುತ್ಕೊಂಡು ಏನೋ ಬರ್ಸಿದ್ರು. ಈ ಕೇರ್ ಟೇಕರ್ಸ್ಗೆ ಪುನರ್ಮನನ ಕಾರ್ಯಾಗಾರ ತರಬೇತಿ ಮಾಡ್ಬೇಕಂತ ಮರ್ತು ಬಿಟ್ಟವ್ರಂತೆ 1 ವರ್ಷ ಮಕ್ಳಿಗೆ ಪಾಠ ಮಾಡಿ. ಯಾಕೆಂದ್ರೆ ಮಕ್ಳು ಬಂದೇ ಇಲ್ವಲ್ಲ, ಕೂಸಿನ ಮನೇಲಿ ನಡೆದಿಲ್ವಲ್ಲ. ಅವ್ರು ಅಂಗನವಾಡಿ ಮಕ್ಳನ್ನ ಕರ್ಕೊಂಡ್ಬಂದು ಇವ್ರು ಬಂದಾಗ ಫೋಟೋ ತೆಗ್ಸಿರೋದು. ನೀವು ಕರೆಕ್ಟಾಗಿ ಇದು ಮಾಡಿದ್ರೆ ಅಂಗನವಾಡಿಲಿರೋ ಮಕ್ಕಳ ಇಲ್ಲಿ ಕುಂದಿಸ್ ಫೋಟೋ ತೆಗ್ಸಿರೋದು. ಆ ಫೇಸ್ಬುಕ್ಕಲ್ಲಿ CEOಗಳೆಲ್ಲ ಹಾಕತ್ತಾರೆ, ವಿಸಿಟ್ ಮಾಡಿದ್ರು. ಇವತ್ತು ಕೂಸಿನ ಮನೆಗೆ ಭೇಟಿ ಮಾಡಿದ ಸಂದರ್ಭ ಜಿಲ್ಲಾ ಪಂಚಾಯತ್ ಮೈಸೂರು, ಜಿಲ್ಲಾ ಪಂಚಾಯತ್ ಚಾಮರಾಜನಗರದಲ್ಲಿ. ಇವನು ನಿಂತಿರ್ತಾನೆ, ಹುಡುಗರು ನೋಡಿದ್ರೆ ಗೊತ್ತಾಗುತ್ತೆ. ನನಗೊಬ್ಬ ಚಿಕ್ಕಮಗಳೂರಲ್ಲಿ ಹಾಕಿದ್ದ, ಕೂಸಿನ ಮನೆ ಮಕ್ಕಳೊಂದಿಗೆ ಕಾಲ ಕಳೆದ ಸಂದರ್ಭ ಅಂತ. ಲತೀಫ್ ಅಂತಾನೆ, ಲತೀಫ್ ಅಂತಾನೆ ನಮ್ಮಲ್ಲಿದ್ದ, ಅಲ್ಲಿಗ ಡೆಪ್ಯೂಟಿ ಸೆಕ್ರೆಟರಿ. ಅವು ಯೂನಿಫಾರ್ಮ್ ಹಾಕೊಂಡವೆ,
ಸ್ಕೂಲ್ ಹುಡುಗರು ಇಷ್ಟೊಂದು ನಾನು ಕೂಸಿನ ಮನೆ 3 ತಿಂಗಳಲ್ಲಿ ಮಕ್ಕಳನ್ನು ಇಷ್ಟು ಚೆನ್ನಾಗಿ ಬೆಳೆಸಿದ ನಿಮಗೆ ಅಭಿನಂದನೆಗಳು ನಾನು ಹಂಗೆ ಆಗ್ತೆ ಅವ್ನು ತಕ್ಷಣ ಡಿಲೀಟ್ ಮಾಡಿಸಿದೆ. ನಾನು ಅದನ್ನೇ ಆಗ್ತೆ ಅಭಿನಂದನೆಗಳು 3 ತಿಂಗಳಲ್ಲಿ ಕೂಸಿನ ಮನೆ 3 ವರ್ಷದ ಮಕ್ಕಳನ್ನ 6 ವರ್ಷ ಮಾಡಿದ್ದಿಲ್ಲ ಈಗ ಅದಕ್ಕೆ 1.5 ಲಕ್ಷ ಖರ್ಚು ಮಾಡಿದ್ರಿ. ಆ ಲಾಸ್ ಯಾರು? ಈಗ ಅವ್ರಿಗೆ ಪುನರ್ಮನನ ತರಬೇತಿ ಮಾಡೋಕ್ಕೆ ನಿಮ್ಮ ಹೊರಟಾಗಿ ಸ್ವಂತ ಆದಾಯದಲ್ಲಿ ಖರ್ಚು ಮಾಡಿ ಅಂತ ಹೇಳಿ ಈಗ ಸರ್ಕ್ಯುಲರ್ ಬಂದಿದೆ. ನನಗೆ ಅದನ್ನೇ ಆರೋಗ್ಯ ಒಬ್ರು PDO ಶೇರ್ ಮಾಡೋದು ಇದಕ್ಕೆ ಏನು ಮಾಡ್ಬೇಕು ಸರ್ ಏನು ತಗೊಳ್ಳೋದು? ಕೆಲವು ಕಡೆ ಮಾಡಿಸಿದ್ರೆ ನಾವು ಮಾಡಿಸಿಲ್ಲ. ಅಲ್ಲ ನಾವು ಮಾಡಿಸಿಲ್ಲ, ಕೆಲವು ಕಡೆ ನಾವು ಹೇಳಿದ ಮೇಲೆ ಎಲ್ಲಿ ಧೈರ್ಯ ಮಾಡಿದ್ರು ಮಾಡೇ ರಿಜೆಕ್ಟ್ ಅಂತ ಅವ್ರಿಗೆ ಆದೇಶ ಮಾಡೋಕ್ಕೆ ಬರಲ್ಲ. ಯಾಕೆಂದ್ರೆ ಅದು ಅವ್ರು ಮಾಡಿರೋ ಸ್ಕೀಮು, ನಾನು ಮಾಡಿರೋದಲ್ಲ, ನಾನು ಖರ್ಚು ಮಾಡಬೇಕು ಅಂತ ಇರಲಿಲ್ಲ. ಅದನ್ನೇ ನಾನು ನಿಮ್ಮ ಕೊನೆಯಲ್ಲಿ ಅದನ್ನು ಹೇಳ್ತೀನಿ. ನಾನು ಈ ಡಿಜಿಟಲ್ ಲೈಬ್ರರಿ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಹೇಳ್ತಾರೆ, ಇಡೀ ದೇಶದಲ್ಲಿ ಡಿಜಿಟಲ್ ಲೈಬ್ರರಿ ಅಲ್ಲ ಲೈಬ್ರರಿಯ ಕ್ರಾಂತಿಯನ್ನು ಮಾಡಿದ್ದೇನೆ ನಾವು. ಸ್ವಾಮಿ, ಆ ಲೈಬ್ರರಿ ಶುರು ಮಾಡಿದ್ದು ನೀವಲ್ಲ. ಲೈಬ್ರರಿ ಶುರುವಾಗಿದ್ದು ನಜೀರ್ ಸಾಬ್ರ ಕಾಲದಲ್ಲಿ, ರಾಮಕೃಷ್ಣ ಹೆಗ್ಡೆ ಕಾಲದಲ್ಲಿ ಮಂಡಲ್ ಪಂಚಾಯತ್ ಲೈಬ್ರರೀಸ್ ಅಂತ ಗ್ರಂಥಾಲಯ ಇಲಾಖೆ ಮೂಲಕ ಲೈಬ್ರರಿಗಳು ಶುರು ಮಾಡಿ ಇವತ್ತು 5600 ಚಿಲ್ಲರೆ ಲೈಬ್ರರಿ ಇರೋದು. ಅದನ್ನ ಅವ್ರು ನಿರ್ವಹಣೆ ಮಾಡ್ತಿರಲಿಲ್ಲ. ನೀವೇ ಕೇಳ್ಕೊಂಡ್ರಿ, ನಮಗೆ ಕೊಡಿ, ನಾವು ನಡೆಸ್ಕೊತೀವಿ ಇಲಾಖೆಯವರು. ಇಲಾಖೆಯಲ್ಲಿ ಆದೇಶ ಆಗುತ್ತೆ 2019ರಲ್ಲಿ ನಮ್ಗೆ ಹ್ಯಾಂಡ್ ಓವರ್ ಆಗೋ ಟೈಮಲ್ಲಿ. ನೀವು ಅರ್ಥ ಮಾಡ್ಕೋಬೇಕು ನಮ್ಮನ್ನು ಹೆಂಗೆ ಕೊಲ್ತಾವ್ರೆ ಅಂತ. ಯಾಕೆ ನಮ್ಮ ಕೈಲಿ ಎಲ್ಲ ಗೊತ್ತಿದ್ದೇನು ಮಾಡೋಕ್ಕಾಗ್ತಿಲ್ಲ ಅನ್ಸುತ್ತೆ ಅನ್ನೋದಕ್ಕೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಹೇಳ್ತಾರೆ, ನಾವು ಗ್ರಂಥಾಲಯ ಇಲಾಖೆಯಿಂದ ಈ ಆದೇಶದ ಮೂಲಕ ಸರ್ಕಾರದ ನಡಾವಳಿ ಮೂಲಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಗ್ರಂಥಾಲಯಗಳನ್ನ ವಹಿಸಿಕೊಡುತ್ತಿದ್ದೇವೆ ಸಂಬಂಧಿಸಿದ ಅನುದಾನದೊಂದಿಗೆ. ಏನ್ ಹೇಳಿ? ಸಂಬಂಧಿಸಿದ ಅನುದಾನದೊಂದಿಗೆ. ಅವ್ರು ಹೇಳ್ತಾರೆ ಹೆಡ್ ಆಫ್ ಅಕೌಂಟ್ ಏನು ಸ್ಟೇಟ್ ಸೆಕ್ಟರ್ ಇಟ್ಕೊಂಡಿದ್ದೀವಿ, ಗ್ರಂಥಾಲಯ ಇಲಾಖೆ ಹಿಡಿಲಿದೆ, ಅದನ್ನ ನಾವೀಗ RDPR ಇಲಾಖೆ ಒಳಗಡೆ ಹೆಡ್ ಆಫ್ ಅಕೌಂಟ್ ಚೇಂಜ್ ಮಾಡ್ತೀವಿ. ದುಡ್ಡು ಡೈರೆಕ್ಟ್ ಆಗಿ ಜಿಲ್ಲಾ ಪಂಚಾಯತಿ ಬಂದು ನಮಗೆ ಬಂದ್ಬಿಡ್ಬೇಕು ದುಡ್ಡು ಅಂತ. ಅದೊಂದೇ ಸರ್ಕ್ಯುಲರ್ ನಿಮಗೆ ಅದನ್ನ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿದೆ ಅಂತ ಇರೋದು. ಇನ್ನೆಲ್ಲ ಸರ್ಕ್ಯುಲರ್, ಇಷ್ಟು ಸರ್ಕ್ಯುಲರ್ ಕಲೆಕ್ಟ್ ಮಾಡಿದ್ದೀನಿ. ನೀವು ಬೇರೆ ಪತ್ರಿಕೆಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಗ್ರಂಥಾಲಯಗಳನ್ನು ನಡೆಸ್ತಿದ್ದೀವಿ ಅಂತ ಬರ್ಕೊತಾರ. ಆಯ್ಕೆ ಸಮಿತಿ, ಗ್ರಂಥಾಲಯ ನೌಕರ ಗ್ರಂಥಪಾಲಕ ಆಯ್ಕೆ ಸಮಿತಿ ನಿಮ್ಗೂ ಅವ್ರಿಗೂ ಸಾಮಾನ್ಯವೇ ಇಲ್ಲ. CEO ಅಧ್ಯಕ್ಷತೆ ಸಮಿತಿ ಅವ್ರು ಬಂದು ನಿಮ್ಗೆ ಇಂಟರ್ನೆಟ್ ದುಡ್ಡು ಕಟ್ಟಿಲ್ಲ, ಅದನ್ನೇನೋ ಚೇರ್ ತೋರಿಸ್ಬಿಟ್ಟಿಲ್ಲ. ನಿಮ್ಮ ಕೈ ಕೇಳೋ ಕೆಲಸ ಮಾಡುವ ಗ್ರಂಥಪಾಲಕರು ಇವತ್ತು ನಿಮ್ಮನ್ನ ಕೇಳೋ ಸ್ಥಿತಿಗೆ ತಂದ್ರು. ಅವ್ರು ಕೇಳೋದು ತಪ್ಪು ಅಂತ ನಾನು ಹೇಳಲ್ಲ. ಅವ್ರು ಕೇಳೋ ಸ್ಥಿತಿಗೆ ಯಾಕೆ ತಂದ್ರು ಅಂದ್ರೆ, ಇವತ್ತು ಗ್ರಂಥಾಲಯ ಇಲಾಖೆ ನೇರವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಬೆಂಗಳೂರಿಂದ ನಡೀತಿದೆ. ನಮಗೆ ಪ್ರಯಾರಿಟೈಸ್ ಮಾಡೋಕ್ಕೆ ಬಿಡಲಿಲ್ಲ. ನಮ್ಗೆ ಅದು ಬೇಕಾ ಬೇಡವಾ ಅಂತ. ಮೇಲಿಂದ 6000 ಪಂಚಾಯತಿನೂ ಮಾಡಬೇಕು ಅಂತ, 6000 ಪಂಚಾಯತಿನೂ ಮಾಡಬೇಕು ಅಂತ ನೀವೇ ಹೇಳೋದಾದ್ರೆ ನಾನೇ ಹಾಕಿರ್ಬೇಕಲ್ಲಿ. ಒಂದು ಸರ್ಕಾರವಾಗಿ ನಾವು ಎಲೆಕ್ಟೆಡ್ ಮೆಂಬರ್ಸ್ ಹಾಕಿರ್ಬೇಕು. 6000 ಪಂಚಾಯತಿ ಮಾಡೋದು. ಈ ಕೃಷಿ ಇಲಾಖೆಯಲ್ಲಿ ಎಲ್ಲ ಊರಲ್ಲಿ ಯಾರು ಬೀಜ ಕೊಡಬೇಕು, ಬೀಜ ಕೊಡ್ತಾನಲ್ಲ, ಅಲ್ಲಿ ನಾವು ಹೋಗ್ತೀವಿ. ಹಂಗೆ ಇದು ಒಂದು ಇಲಾಖೆ ನಡೆಸಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬ್ರಾಂಚ್ ಮಾಡ್ಕೊಂಬಿಡಿ. ನಮಗೆಲ್ಲ ಯಾಕೆ ಗೆಲ್ಲಿಸ್ಕೊಂಡು ನಮ್ಮನ್ನ ಯಾಕೆ ಹಾಳು ಮಾಡ್ತೀರಿ? ಜನ ಕೈ ಕಾಲು ಹಿಡಿದು ಜನಕ್ಕೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಂದು ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಭಾಷಣ ಮಾಡೋರೆಲ್ಲ ಸ್ಥಳೀಯ ಸರ್ಕಾರ, ಅದೊಂದು ಸರ್ಕಾರ ಇದ್ದಂಗೆ, ಅವ್ರಿಗೆ ಆ ಅಧಿಕಾರ ಇದೆ ಈ ಅಧಿಕಾರ ಅಂತ ಭಾಷಣ ಮಾಡೋದು ಜನ. ಇವ್ರಿಗೆಲ್ಲ ಅಧಿಕಾರ ಇದೆ ಇವ್ನು ಇವನು ಮಾಡಲ್ಲ ಅಂತ ನಾನು ಒಪ್ಪಿದ್ದೆ. ಅವ್ರಿಗೇನು ಗೊತ್ತು ನಮ್ಮ ಪರಿಸ್ಥಿತಿ? ಇವರೆಲ್ಲರ ವಿರುದ್ಧ ನಾವು ಹೋರಾಟ ಮಾಡಿ. ಇದರಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ. ಆಳುವಾಗ ನಾನು ಎಲ್ಲವನ್ನೂ ತೆಗೆದಿದ್ದೀನಿ. ಏನೇನಾಗಿದೆ ಸರ್ಕಾರದ ಆಡಳಿತ ರೆಸಲ್ಯೂಷನ್ಸಲ್ಲಿ ಏನು ಮಾಡಿದ್ದಾರೆ, ಹೆಂಗೆ, ಇದಕ್ಕೆಲ್ಲ ಮೂಲ ಕಾರಣ ಆಗ್ತಿರೋದು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು. ಅವರ ಹೆಸರು ತಗೊಳ್ಳೋಣ. ಪಂಚಾಯತ್ ರಾಜ್ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ನಾನು ಅತ್ಯಂತ ಮಹಿಳಾ ಪರ, ಅತ್ಯಂತ ಮಕ್ಕಳ ಪರ ಅಂತ ಹೇಳಿ ನಮಗಿರೋ ಮಾಹಿತಿ ಪ್ರಕಾರ ಅವರು ಅಂತಾರಾಷ್ಟ್ರೀಯ ಮಟ್ಟದ UN ವುಮೆನ್ಗೆ ನಾಮಿನೇಟ್ ಆಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರದ ಲಕ್ಷಾಂತರ ಹಣವನ್ನು ತನ್ನ ಕನಸಿನ ಯೋಜನೆಗೆ ಅವ್ರು ನಿಮ್ಮ ರಿಪೋರ್ಟಲ್ಲಿ ಬರೀತಾ ನೋಡ್ಬೇಕು. ಇಂಗ್ಲೀಷ್ ಪೇಪರ್ಗಳಲ್ಲಿ ತುಂಬ ಬರ್ಸ್ಕೊಂಡವ್ರು ಇವರೇ ಬರ್ದವ್ರೆ. ಡಿಜಿಟಲ್ ಲೈಬ್ರರಿ ಕರ್ನಾಟಕದಲ್ಲಿ ಕ್ರಾಂತಿ ಆಗ್ತಿದೆ, ಹಾಗಾಗ್ತಿದೆ. ಯಾರು ಬರ್ದಿರೋದು? ನಾನೇ ಬರ್ಕೊಳ್ಳೋದು. ಕಾಡ್ ಶೆಟ್ ಹೇಳಿ ಸತೀಶ್ ಅವರು ಒಕ್ಕೂಟ ರಚನೆ ಮಾಡಿ ಅದ್ಭುತ ಮಾಡ್ತಾರೆ ಅಂತ ನಾನೇ ಬರ್ಕೊಂಡು ಆಗ ಬರ್ಕೊಂಡವ್ರೆ. ಅದರಲ್ಲಿ ಕನಿಷ್ಠ ಮಂತ್ರಿ ಹೆಸರು ಹೇಳಲ್ಲ, ರಾಜ್ಯ ಸರ್ಕಾರದ ಹೆಸರು ಹೇಳಲ್ಲ. ರಾಜ್ಯ ಸರ್ಕಾರ ಇಂಥದ್ದು ಮಾಡ್ತೀನಿ, ನಾನು ಮಾಡಿದ್ದೀನಿ ಆಸ್ IAS ಆಫೀಸರ್ ಬರ್ಕೊತಾರೆ. ತನ್ನ ಕನಸಿಗೋಸ್ಕರ ಈ ಕೂಸಿನ ಮನೆ ಸಕ್ಸಸ್ ಆಗ್ತಾ ಇಲ್ಲ. ನಾನು ಪ್ರಶ್ನೆಗಳು ಎತ್ತಿದ್ದೀನಿ, ಮಿನಿಸ್ಟ್ರು ಅಸೆಂಬ್ಲಿಲಿ ಒಪ್ಕೊಂಡಿದ್ದಾರೆ. ನಾನು ಈ ವಿಷಯಗಳನ್ನೆಲ್ಲ ನಾನು ಏನು ಮಾತಾಡ್ತಿದ್ದೀನಿ ಇದನ್ನೆಲ್ಲ ಹೋದ ಅಸೆಂಬ್ಲಿಲಿ ನಾನು BJPಯ MLC ಆದಂಥ ಶಿವಮೊಗ್ಗದ ಅರುಣ್ ಅವರು, ಕಾಂಗ್ರೆಸ್ನ ಮಂಜುನಾಥ್ ಭಂಡಾರಿ ಅವರು, ನಿಮ್ಮ ಮಂಜೇಗೌಡರು, ಬೇರೆ ಒಂದು 7-8 ಜನ MLCಗಳ ಬಗ್ಗೆ ಎಲ್ಲ ಕ್ವಶನ್ಸ್ ಕೊಟ್ಟು ಪ್ರಶ್ನೆ ಕೇಳಿಸಿದ್ರು, ಉತ್ತರಗಳು ಕೊಟ್ಟಿದ್ದಾರೆ.
ಚೆನ್ನಾಗಿ ಸಿಗಾಕೊಂಡವ್ರೆ ಸರ್ಕಾರದವರು, ಕುದುರೆಗಳು ಕೊಟ್ಟು ಸಿಗಾಕೊಂಡವ್ರೆ. ಈಗ ಅದನ್ನೆಲ್ಲ ಇಟ್ಕೊಂಡು ನಾವು ಇವತ್ತೊಂದು ಹೋರಾಟ. ನಿಮ್ಗೆ ಇನ್ನೊಂದು ದೊಡ್ಡದಲ್ಲಿ ನಾವು ನಿಮ್ಮ ಕಡೆ ಪರವಾಗಿಲ್ಲ, ಉತ್ತರ ಕರ್ನಾಟಕ ಹೋಗ್ಬಿಟ್ರೆ ಪಂಚಾಯತ್ 4 ಪಂಚಾಯತಿ 5 ಪಂಚಾಯತಿಗೆ ಹೋಗ್ಬೇಡಿ. ಅವ್ನು ಇವತ್ತು ಬಂದ್ರೆ ಇನ್ನು 15 ದಿನ ಬರೋದಿಲ್ಲ, ಕೇಳಿ ಅದ್ಯಾವುದೋ ಪಂಚಾಯತಿಗೆ ಇದ್ದೆ ಅಂತ. ಆದರೆ ಸರ್ ರಾಜ್ಯಕ್ಕೆ ಆ ಪ್ರಾಬ್ಲಮ್ ಇಲ್ಲ. ನಿಮ್ಗಿರೋ 5,000 ಚಿಲ್ಲರೆ ಪಂಚಾಯತಿಗೆ 5,150 ಜನ 186 ಜನನ ಇವ್ರು ರಿಕ್ರೂಟ್ ಮಾಡೋರೆ. ಒಂದು 400 ಜನ ಡಿಫ್ರೆನ್ಸ್ ಇದೆ. ಗ್ರೇಡ್ 1 ಸೆಕ್ರೆಟರಿ ಕೊಟ್ಬಿಟ್ರೆ ನಿಮ್ಗೆ ಎಲ್ಲ ಪಂಚಾಯತಿಗೂ ಒಬ್ಬ ಇಂಡಿವಿಜುವಲ್ PDO ಕೊಡ್ಬೋದು. ಅವರೆಲ್ಲ ಎಲ್ಲವ್ರೆ? ನಿಮ್ಮ ತಾಲೂಕ್ ಪಂಚಾಯತಿಲಿ ಒಂದು 15 ಜನ, ಜಿಲ್ಲಾ ಪಂಚಾಯತಿಲಿ ಒಂದು 20 ಜನ, ಕೆಲವರು MLAಗಳಿಗೆ PAಗಳು, ನಿಮ್ಮ ಮಿನಿಸ್ಟರ್ ಆಫೀಸಲ್ಲಿ ಒಂದು ದೊಡ್ಡ ಜನ, ಅಲ್ಲಿ ACS ಆಫೀಸಲ್ಲಿ ಒಂದು ದೊಡ್ಡ ಜನ, ಎಲ್ಲ ಒಂದು 1,500 ಜನ ಹೊರಗಡೆ ಕೆಲಸ ಮಾಡ್ತಾರೆ. ಅವರೆಲ್ಲ ರಿಕ್ರೂಟ್ ಆಗಿರೋದು ಪಂಚಾಯತಿಲಿ ಕೆಲಸ ಮಾಡೋಕ್ಕೆ. ಅವರೆಲ್ಲ ಬೇರೆ ಕಡೆ ಕೆಲಸ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಸರ್, ಪಂಚಾಯತಿ ದುರ್ಬಲ ಆಗುತ್ತೆ. ಯಾರು ನಮ್ಮ ಜೊತೆ ಸಹಾಯ ಮಾಡೋಕ್ಕೆ, ನಮಗೆ ಮಾರ್ಗದರ್ಶನ ಮಾಡೋಕ್ಕೆ, ನಮ್ಮ ಅಸಿಸ್ಟ್ ಮಾಡೋಕ್ಕೆ ಮುಂದೆ ಅವರೇ ಇಲ್ವಲ್ಲ. ಇಲ್ಲಿ ಇವತ್ತೊಂದು ದಿನ ಬಂದರೆ ಇನ್ನು 3 ದಿನ ಆ ಪಂಚಾಯತಿಲಿ ಇದ್ದೀನಿ, ಈ ಪಂಚಾಯತಿಲಿ ಇದ್ದೀನಿ. ನಾವು ದಿನ ಹೋಗಿ ಕೂತ್ಕೊಳ್ಳೋಕ್ಕಾಗುತ್ತಾ ಕೆಲಸಕ್ಕೆ? ಸಾಧ್ಯ ಆಗ್ತಾ ಇಲ್ಲ. ನೀವೊಂದು ಮೀಟಿಂಗ್ ಮಾಡಿದ್ರೆ ತಗೊಳ್ಳಿ ಸರ್, ಆ ಪಂಚಾಯತಿಲಿ ಇದೆ ಅದು ಮುಗಿಸ್ತೀನಿ, ತಾಲೂಕ್ ಪಂಚಾಯತಿಲಿ ಮೀಟಿಂಗ್ ಇದೆ. ನಾವು ಹೇಳಿದ ಅಧ್ಯಕ್ಷ ಹೇಳಿದ್ದಿನ ಸಭೆ ಆಗಲ್ಲ, ಇವರು ಸಭೆನೇ ಮಾಡಲ್ಲ ಅಂತಾರೆ. ನಾವು ಹೇಳಿದ್ದೀನಿ ನಾವು ಕರೆಯೋದೇ ಇಲ್ಲ. ಮತ್ತು ನಾನು ನೋಟಿಸ್ ನಾನು ಕೊಡಲ KDP ಮಾಡೋಕ್ಕಾಗಲಿಲ್ಲ. ನಮಗೆ ಗ್ರೂಪ್ ಬಿ ಮಾಡಿದ್ರೆ KDP ಮಾಡ್ತೀವಿ, ನಾನು ಕರೆಯೋಕ್ಕಾಗಲ್ಲ ಅಂತ PDO. ನಾನು ಕರೆದ್ರೆ ನನಗಿನ್ನ ಸೀನಿಯರ್ಸ್ ಅವರು ಕರೆಯೋಕ್ಕಾಗಲ್ಲ, ಬರಲ್ಲ ಅವರು ಗ್ರೂಪ್ ಬಿ ಮಾಡಿದ್ರೆ. ಇವೆಲ್ಲ ನಾವು ಮಾಡಲಿಲ್ಲ ಅನ್ನೋದು ಒಂದಾದರೆ, ನಮ್ಮ ಕಡೆಯಿಂದ ಒಂದು ಪ್ರಯತ್ನ ತುಂಬ ಕಡಿಮೆ ಆಗಿದೆ ಇರ್ಬೋದು, ಒಪ್ಕೊತೀನಿ. ಜೊತೆಗೆ ನಾವು ಪ್ರಯತ್ನ ಮಾಡಿದ ಕಡೆನೂ ಸಕ್ಸಸ್ ಆಗ್ತಿಲ್ಲ ಅಂದರೆ ಈ ಥರದ ತೊಡಕುಗಳನ್ನು ಸರ್ಕಾರದ ಲೆವೆಲಲ್ಲಿ ಮಾಡಿದ್ದಾರೆ. ಈಗ ಸಂಪೂರ್ಣ ಕೇಂದ್ರೀಕರಣ ಆಗ್ತಿದೆ. ಅವ್ರು ಹೇಳ್ಕೊತಾರೆ ರಾಜ್ಯ ಸರ್ಕಾರದಿಂದ ಕುಸಿದ ಮನೆ ಮಾಡಿದ್ದೀವಿ ಅಂತಾರೆ. ದುಡ್ಡು ನಮ್ಮದು. ನಮ್ಮ ಗ್ರಾಮ ಪಂಚಾಯತಿಗಳು ಅಟ್ಲೀಸ್ಟ್ ನಾನು ಕೊನೆಗೆ ಹೇಳಿದೆ ಮೇಡಮ್ಗೆ, ಒಂದು ಮಿನಿಸ್ಟರ್ ಹತ್ರ, ಸರ್ ಹಾಳಾಗೋಗ್ಲಿ ನಿಮ್ಮದೇ ಯೋಜನೆ. ಕನಿಷ್ಠ ಹೇಳ್ಬೇಕಾದ್ರು ಕರ್ನಾಟಕದ ಗ್ರಾಮ ಪಂಚಾಯತಿಗಳು ಕೂಸಿನ ಮನೆ ಅಂತಕ್ಕಂಥ ಒಂದು ಅದ್ಭುತವಾದ ಡೇ ಕೇರ್ ಸೆಂಟರ್ ಮಾಡೋರೆ ಅಂತ ನಾನು ಹೇಳಿ ಸರ್, ಅಷ್ಟ್ರ ಮಟ್ಟಕ್ಕೆ ಸಮಾಧಾನ ಮಾಡ್ಕೊತೀವಿ. ನಾವೆಲ್ಲ ಕೆಲಸ ಬಿಟ್ಟು ನೀವು ಹೇಳಿದ್ರಿ ಅಂತ ಮಕ್ಕಳವರು ಇದು 1.5 ಲಕ್ಷ 2 ಲಕ್ಷ ಖರ್ಚು ಮಾಡಿದ್ದೀವಿ. ನಮ್ಮನ್ನು ಕೇಳೋದಿಲ್ಲ, ಅವನೇ ಖರ್ಚು ಮಾಡೋದು. ಕೇಳಿದ್ರೆ ಸರ್ CEO ಬೆಳಗ್ಗೆ ಮಾಡಬೇಕು ಅಂತ ಮಾಡಿಬಿಟ್ಟಿದ್ದೀನಿ ಸರ್, ನೀವು ಅಪ್ರೂವಲ್ ಕೊಟ್ಟುಬಿಟ್ಟಿದ್ದೀನಿ ದುಡ್ಡು ಅಂತ. ಕೆಲವು CEOಗಳು ಅದನ್ನು ಬಿಡಲಿಲ್ಲ. ಅದರಲ್ಲೂ ಬಣ್ಣ ಬಳಸೋದು ಕಾಂಟ್ರಾಕ್ಟ್ ಅವ್ರದೇ, ಜಿಲ್ಲಾ ಪಂಚಾಯತಿಂದ ಕಳಿಸ್ಬಿಟ್ರು ಬಣ್ಣ ಬಳಸೋದು, ಚಿತ್ರ ಬರೆಯೋರು. ನಾನು ಹೇಳೋದನ್ನ ಹತ್ರನೇ ಚಿತ್ರ ಬರೆಸ್ಬೇಕು, ಅಲ್ಲೂ ದುಡ್ಡು. ಈ ಮಟ್ಟಿಗೆ ಕೇಂದ್ರೀಕರಣ ಆಗ್ತಿದೆ. ಎಲ್ಲವನ್ನ ನಾನು ಹೇಳಿದ್ ನಡಿಬೇಕು ಅನ್ನುವಂಥ ಧೋರಣೆ ನಮ್ಮ ACS ಅವರು ಮಾಡ್ತಿದ್ದಾರೆ. ಇದು ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನ ನಾವು ರಾಜ್ಯ ಸರ್ಕಾರ ವಿರುದ್ಧ ಮಾಡಬೇಕು. ಆದರೆ ಒಂದು ಯಶಸ್ಸಾಗಿದ್ದೀವಿ ನಾವು, ಬಹಳ ದೊಡ್ಡ ಯಶಸ್ಸನ್ನ ಇಡೀ ಕರ್ನಾಟಕದ ಪಂಚಾಯತಿ ಇತಿಹಾಸದಲ್ಲಿ ನಾವು ಒಕ್ಕೂಟ ಮಾಡಿದ್ರಿಂದ, ನಾವು ನೀವೆಲ್ಲ ಸೇರಿ ಅವತ್ತು ಫ್ರೀಡಮ್ ಪಾರ್ಕಲ್ಲಿ ಗರ್ಜನೆ ಮಾಡಿದ್ರಿಂದ ಯಶಸ್ವಿಯಾಗಿದ್ದೀವಿ. ಏನದು ಅಂತಂದ್ರೆ ಅಲ್ಲ, ಬಹಳ JJ ಅಂತ ದುಡ್ಡು 15% ವಾಪಸ್ ಕೊಡಿಸಿದ್ವಿ, ಅವೆಲ್ಲ ಬಿಡಿ. ಅಂಥದ್ದು ಪಟ್ಟಿ ಇಷ್ಟುದ್ದ ಕೊಡಬಲ್ಲೆ ನಾನು, ಎಷ್ಟು ನಾವು ಸಮಸ್ಯೆಗಳನ್ನು ತಲುಪಿಸಿದ್ದೀನಿ ಅಂತ. ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಕ್ಕೆ EOಗೆ ಬೇಕಾದ ಕೂಡ ಕೊಟ್ಟಿದ್ರು. ಕಾನೂನಲ್ಲಿ ರಾಜ್ಯ ಸರ್ಕಾರಕ್ಕಿದೆ. ನಾನು ತಪ್ಪು ಮಾಡಿದ್ರೆ CEO ಆಗಲಿ EO ಆಗಲಿ ಅವ್ರು ಯಾರು ನಮ್ಮ ಮೇಲಧಿಕಾರಿಗಳೆಲ್ಲ ದಯವಿಟ್ಟು ನೀವು ತಲೆಗೆ ದಿನ ತಕ್ಕಬೇಕು. CEO ಒಬ್ಬ ನೌಕರ, ನಿಮ್ಮ EO ಒಬ್ಬ ನೌಕರ. ಅವನಿಗೆ ನಮ್ಮ ಮೇಲೆ ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋಕ್ಕಾಗಲಿ, ನನ್ನ ಪಂಚಾಯತಿ ಸದಸ್ಯರುಗಳ ಮೇಲೆ ಅಧ್ಯಕ್ಷರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಅಧಿಕಾರ ಇಲ್ಲ. ಇರೋದು ರಾಜ್ಯ ಸರ್ಕಾರಕ್ಕೆ ಮಾತ್ರ. ಹೆಂಗೆ MLAಗಳು ತಗೊಂಡು ಗೌರ್ನರ್ಗೆ ಮಾತ್ರ ಇದೆಯೋ ಹಂಗೆ ನಮ್ಮ ಮೇಲೆ ಅದು ರಾಜ್ಯ ಸರ್ಕಾರಕ್ಕೆ ಮಾತ್ರ ಇರೋದು. ನಾವೇ ಮಾಡ್ತೀವಿ, EO ನಮ್ಮನ್ನು ಏನೋ ಮಾಡ್ತಾರೆ ಅಂತ ಅವರು ಅದನ್ನು ಬಯಸ್ತಾರೆ, ನಾವು ಹಂಗೆ ನಡ್ಕೊತೀವಿ. ನಮ್ಮ ಯಾವುದೋ 1-2 ಬಿಲ್ ಅನ್ನೋಲ್ಲ ಇರ್ತದೆ, ಅವ್ನಿಗೆ ಹೇಳಿಸ್ಬಿಟ್ಟು ಯಾವುದೋ ಆಕ್ಷನ್ ಪ್ಲಾನ್ ಬಂದಾಗ ಜಾಸ್ತಿ ಆಕ್ಷನ್ ಮಾಡೋಣ, PDOಗೆ ಹೇಳಿ ಸರ್ ಅಂತ ನಾವು ಈಡಾಗ್ತೀವಿ. ಅಲ್ಲಿ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇರೋದು, ನಾವು ಸ್ವಾಭಿಮಾನಿಗಳಾಗಿರೋಲ್ಲ. ಏನು ಯಶಸ್ಸು ಪಡೆದಿದ್ದೀವಿ ನಾವು ಅಂದರೆ, ಸ್ಟ್ರೈಕ್ ಆಯ್ತಾ? ಸ್ಟ್ರೈಕ್ ಆದಮೇಲೆ 13ನೇ ತಾರೀಕು ಮಂತ್ರಿಗಳು ಕರೆದ್ರ 2.5 ಗಂಟೆ ಎಕ್ಸ್ಪ್ಲೈನ್ ಮಾಡಿದೆ ನಾನು 28 ಬೇಡಿಕೆಗಳನ್ನ. ಕೊಟ್ಟ ಮೇಲೆ ಮಿನಿಸ್ಟ್ರಿಗೆ ಅರ್ಥ ಆಗ್ಬಿಡ್ತು, ಹೌದು ಏನು ವಿಕೇಂದ್ರೀಕರಣ ಅಂತ ನಾವು ಹೇಳ್ತಿದ್ವಿ ಅದಿಲ್ಲ ವ್ಯವಸ್ಥೆ ಒಳಗಡೆ. ನಾವು ಕೇಳಿದ ಪ್ರಶ್ನೆಗಳಿಗೆ ಈ ಅಧಿಕಾರಿಗಳು ಸ್ಪಷ್ಟವಾಗಿ ಉತ್ತರ ಕೊಡೋಕ್ಕಾಗಲಿಲ್ಲ. ತೇಲ್ಸೇನೇನೋ ಹೇಳೋರು. ಕೊನೆಗೆ ನೆಕ್ಸ್ಟ್ ಡೇ ಇವೆಲ್ಲ MLCಗಳು 6 ಜನ ಇವರೆಲ್ಲರೂ ಸೇರಿ, ನಿಮ್ಮ ಮಂಜೇಗೌಡರು ಸೇರಿ ಎಲ್ಲರೂ ಸೇರಿ ಒಟ್ಟು ಪ್ರಶ್ನೆ 330 350 ಹೇಳ್ತಾರೆ. ಆ ಇದರಲ್ಲಿ ರೂಲಲ್ಲಿ ಒಂದು ಸಬ್ಜೆಕ್ಟ್ ಹಾಕಿದ್ವಿ, ಇದ್ರ ಮೇಲೆ ಚರ್ಚೆ ಮಾಡಬೇಕು. ಸ್ಥಳೀಯ ಸರ್ಕಾರಗಳ ಮಂತ್ರಿ, ನೀವು ಒಂದು ವಿಡಿಯೋ ಎಲ್ಲರೂ ನೋಡಿದ್ರಿ, ಸಿಗುತ್ತೆ ಬೇಕಾದ್ರೆ ತಿರ್ಗಾ ಶೇರ್ ಮಾಡ್ತೀನಿ. ಮಂತ್ರಿ ಫ್ಲೋರ್ ಆಫ್ ದಿ ಹೌಸ್, ಒಂದು ಸರ್ಕಾರ ಮಂತ್ರಿ ಮಾತಾಡೋದು ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಒಪ್ಕೊಳ್ಳುತ್ತೆ 73ನೇ ತಿದ್ದುಪಡಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಬೇರೆ ಇಲಾಖೆಗಳಿಗಿರಲಿ, ನನ್ನ ಇಲಾಖೆಗೆ ಅರ್ಥವಾಗಿಲ್ಲ. ಒಬ್ಬ ಮಂತ್ರಿ ನಿಂತ್ಕೊಂಡು ಹೇಳ್ತಾನೆ ಅಂತಂದ್ರೆ ಅದು ನಮ್ಗೆ ಗೆಲುವಲ್ಲ.
ನನಗೆ ಅರ್ಥ ಆಗಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಬೇಕಾದಂಗೆ ನಾನು ಆಡಳಿತವನ್ನು ಮಾಡ್ತಿದ್ದೇನೆ. ಕಾಯ್ದೆ ನನಗೆ ಅರ್ಥ ಆಗಿದ್ರೆ ಕರೆಕ್ಟಾಗಿ ಮಾಡ್ತೀವಿ. ಈಗ ಅರ್ಥ ಮಾಡಿಸ್ಬೇಕು ನಾವು. ಆ ಒಂದು ಆಲೋಚನೆ ಮಂತ್ರಿಗೆ ಬಂದಿದೆ, ಸರ್ಕಾರಕ್ಕೆ ಬಂದಿದೆ. ನಾವು ತಪ್ಪು ಮಾಡ್ತಿದ್ವಿ ನಮ್ಗೆ ಗೊತ್ತಾಗಿದೆ, ಸರಿಪಡಿಸ್ಬೇಕು. ಈ ನಿಟ್ಟಿನಲ್ಲಿ ನಾವು ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ತುಂಬ ಕೆಲಸ ಆಗ್ತಿದೆ. 10ನೇ ತಾರೀಕು ನನಗೆ ಡೆಡ್ಲೈನ್ ಕೊಟ್ಟವ್ರೆ. ರೆಸೊಲ್ಯೂಷನ್ ಮಾಡಿಸೋದು ಈ ಸತಿ ಬೇಡಿಕೆನ ಮಂತ್ರಿಗಳ ಜೊತೆ ಆಗಿರೋ ಚರ್ಚೆ ಸಂಪೂರ್ಣ ರೆಸೊಲ್ಯೂಷನ್ಸ್ ಆಗಿದೆ. ಅಲ್ಲೇನು ಚರ್ಚೆ, ನಾನೇನು ಪ್ರಶ್ನೆ ಕೇಳಿದೆ, ಅವರೇನು ಉತ್ತರ ಕೊಟ್ಟು ಅಲ್ಲಿ ಪ್ರಿಯಾಂಕ ಖರ್ಗೆ ಅವರೇ ಸೈನ್ ಹಾಕಿದ್ದಾರೆ ರೆಸೊಲ್ಯೂಷನ್ಗೆ. ನಮ್ಮ ಲೈನ್ ಅಧ್ಯಕ್ಷರಾಗ್ತಾರೆ. ಅದನ್ನ ಇಟ್ಕೊಂಡು ನಾವು 10ನೇ ತಾರೀಕೊಳಗೆ ನಾವೆಲ್ಲದಕ್ಕಿಂತ ಬಹಳ ದೊಡ್ಡದು ಕೇಳಿರೋದು ಜವಾಬ್ದಾರಿ ನಕ್ಷೆ. ಏನು 29 ವಿಷಯಗಳ ಬಗ್ಗೆ ಮಾತಾಡ್ತೀವಿ ನಾವು. ಆ 29 ಇಲಾಖೆಗಳು ನಮ್ಮ ಜೊತೆ ಕೆಲಸ ಮಾಡಬೇಕಾಗಿತ್ತು. ಏನ್ ಪಾಪ ಅವರು ಪೀಪಲ್ ಟ್ರೈನರು ಜೀವ ನಿರ್ವಹಣಾ ಮಂಡಳಿ ಆಗ್ಬೇಕು, ನಿರ್ವಹಣಾ ಸಮಿತಿ ಆಗ್ಬೇಕು ಅಂದ್ರೆ ಯಾಕೆ ನಡೀತಾ ಇಲ್ಲ ಅದು? ನಾನು ಜೀವ ವೈದ್ಯ ನಿರ್ವಹಣಾ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಾನು ಪಟ್ಟರ್ಮಲ್ಲಿ ನನಗೆ ಅದು ಚೆನ್ನಾಗಿ ಗೊತ್ತು. ಆಳವಾಗಿ ನನಗೊಂದು ಸಮಿತಿ ಅಧ್ಯಕ್ಷರಿಗೆ ಸಿಕ್ಕಿದಾಗ ಒಂದು ಒಳ್ಳೆ ಅವಕಾಶ ಅದ್ರಲ್ಲಿ ಏನಿದೆ ಅಂದ್ರೆ, ಅದಕ್ಕೆ ನಾವು ಮೈ ಓನ್ ಅಕೌಂಟ್, ನಾನೊಂದು ಸಪ್ರೇಟ್ ಜೀವ ವೈದ್ಯ ನಿರ್ವಹಣಾ ಸಮಿತಿಗೆ ಒಂದು ಫೈನಾನ್ಸ್ ಅಕೌಂಟ್ ಇಟ್ಕೋಬಹುದು. ಆ ಗೈಡ್ಲೈನ್ಸ್ ಕಾನೂನಲ್ಲಿ ಇದೆ, ಅವ್ರು ಮಾಡಿರೋ ಇದರಲ್ಲಿ ನಂದೊಂದು ಸಪ್ರೇಟ್ ಅಕೌಂಟು. ನಾನೊಂದು ಸಪ್ರೇಟ್ ಅಕೌಂಟ್ ಮಾಡಿದೆ. ಮಾಡಿ ಮತ್ತೆ ದುಡ್ಡು ಬೇಕಲ್ಲ. ನಾನು ಯಾಕೆ ಮಾಡಿದೆ ಅಂದ್ರೆ, ಅಧ್ಯಕ್ಷನಿರೋ ಚೆಕ್ ನನಗೂ ಸಿಗುತ್ತಲ್ಲ. ನಾನು ನನ್ನ ತಲೆಯಲ್ಲಿ ಬಂದಿದ್ದು ನಾನೊಂದು ಅಕೌಂಟ್ ಮಾಡಿಸ್ಬೇಕು, ಈ ಸಮಿತಿ ಚೆನ್ನಾಗಿ ಮಾಡಬೇಕು, ಏನಾರ ಕೆಲಸ ಮಾಡಬೇಕು ಅಂತ ಹೇಳಿ ಅದೇ ಸ್ಟೇಟ್ ಜೀವ ವೈದ್ಯ ನಿರ್ವಹಣಾ ಮಂಡಳಿ ರಾಜ್ಯದ್ದೊಂದಿದೆ. ಅಲ್ಲಿ ಒಬ್ರು ಫಾರೆಸ್ಟ್ ಆಫೀಸರ್ ಫ್ರಮ್ ಇದು ಮಣಿಪುರ್, ಅವ್ರ ಹತ್ರ ಕೂತ್ ಮಾತಾಡಿದೆ. ಅವ್ರು ಭಾರಿ ಖುಷಿ ಆಗ್ಬಿಟ್ರು. ಯಾರೋ ಪಂಚಾಯತಿ ಜೀವ ವೈದ್ಯ ನಿರ್ವಹಣಾ ಸಮಿತಿ ಅಧ್ಯಕ್ಷ ನನ್ನ ಹತ್ರ ಬಂದು ಮಾತಾಡೋಕೆ ಏನು ಮಾಡಬೇಕು ಹಂಗೆ ಅಂತ ಅವ್ರ ಜೊತೆ ಮಾತಾಡಿ ಅವ್ರ ಹತ್ರ 20,000 ಫಂಡ್ಸ್ ತಂದಿದ್ದೆ. ತಂದು ಏನು ಮಾಡಿದೆ ಗೊತ್ತಾ, ನಾನು ನನ್ನಲ್ಲಿ 14 ಸ್ಕೂಲ್ ಇತ್ತು. 14 ಸ್ಕೂಲಲ್ಲೂ ಜೀವ ವೈದ್ಯ ನಿರ್ವಹಣಾ ಕ್ಲಬ್ಗಳನ್ನು ಮಾಡಿದೆ. ಮಕ್ಕಳ ಕ್ಲಬ್ನ ಎಲ್ಲ ಸೈನ್ಸ್ ಟೀಚರ್ಸ್ಗೂ ಇಲ್ಲೇ ನಿಮ್ಮಲ್ಲಿ ಮ್ಯಾನ್ ಮನು ಅಂತ ಹೋಗ್ತಾರೆ ಮೈಸೂರಲ್ಲಿ. ಅವರು ಪರಿಸರದ ಮೇಲೆ ತುಂಬ ಕೆಲಸ ಮಾಡ್ತಾರೆ. ಮನು ಅಂತ ಹೋಗ್ತಾರೆ. ಆ ಕಾಲಕ್ಕೆ ನಾನು ಅಲ್ಲೇ 2010 11 ಕೇಳ್ತಿರೋದು. ಅವ್ರನ್ನ ಕರ್ಕೊಂಡೋಗಿ, ಅವತ್ತಿನ ಯೂಟ್ಯೂಬು ಇವೆಲ್ಲ ಏನಿರಲಿಲ್ಲ, ಅವ್ರ ಪ್ರಾಜೆಕ್ಟ್ರೆಲ್ಲ ಇಟ್ಕೊಂಡು ಅದ್ರ ಮೇಲೆ ತುಂಬ ಕೆಲಸ ಮಾಡಿದ್ರು. ಎಲ್ಲ ಟೀಚರ್ಸ್ನು ಒಂದು ಕಡೆ ಕರೆಸಿ 3 ದಿನ ಅವ್ರಿಗೊಂದು ವರ್ಕ್ಶಾಪ್ ಮಾಡಿ ಹೆಂಗೆ ಈ ಕ್ಲಬ್ ನಡೆಸ್ಬೇಕು, ನೀವು ಮಕ್ಕಳಲ್ಲಿ ಹೆಂಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ, ಆಮೇಲೆ ಆ ಸ್ಕೂಲ್ನ ಉಪಯೋಗಿಸ್ಕೊಂಡು ಇಡೀ ಊರಲ್ಲೆಲ್ಲ, ಆ ಊರಿಗೆ ಒಂದೊಂದು ದಿನ ಒಂದೊಂದು ಊರಲ್ಲಿ ಜೀವ ವೈದ್ಯ ನಿರ್ವಹಣೆ ಸಂಬಂಧಪಟ್ಟಾಗೆ ಊರಲ್ಲಿ ಒಂದು ಹಬ್ಬದ ಥರ ಆಚರಣೆ ಮಾಡಿದ್ವಿ. ಪಂಚಾಯತಿ ಮುಂದೆ ದೊಡ್ಡ ಹೋಲ್ಡರ್ಸ್ ಎಲ್ಲ ಹಾಕಿದ್ವಿ ನಾವು. ನಮ್ಮ ಫೋಟೋನೆಲ್ಲ ಹಾಕೊಂಡು ಜೀವನದಿಂದ ಸಪ್ತಾಹ, ಜೀವ ವೈದ್ಯ ನಿರ್ವಹಣಾ ಸಪ್ತಾಹ ಅಂತೆಲ್ಲ ಮಾಡಿ. ಯಾಕಂದ್ರೆ ನಡೀತಾ ಇಲ್ಲ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೈಲೈತೆ. ಇವ್ರು ಹೇಳಿದ್ರಲ್ಲ, ನಾನು ಯಾವುದೋ ಸ್ಕೂಲಲ್ಲಿ ಇದ್ರಲ್ಲಿ ನೋಡಿದೆ, ಪಂಚಾಯತಿಲಿ ಒಳ್ಳೆ ಒಂದು PBR ಮಾಡೋರೆ ಅಂತ, ಪಂಚಾಯತ್ ಪಬ್ಲಿಕ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಅಂತ ಒಂದು ಮಾಡ್ತಾರೆ. ಅದನ್ನು ಮೊದಲು ಊರಲ್ಲಿರೋ ಟೀಚರ್ಸು, ಹುಡುಗರು, ಪಂಚಾಯತಿ ಸೇರ್ ಮಾಡಬೇಕಾಗಿತ್ತು. ಅದು ಒಳ್ಳೆ ಒಂದು 20,000 ದುಡ್ಡು ಕೊಡೋರು ಅದಕ್ಕೆ ಒಂದೊಂದು ಪಂಚಾಯತಿಗೆ. 50,000 ಪಂಚಾಯತಿ ಫಾರೆಸ್ಟ್ ಆಫೀಸರ್ಗಳು ಇದಾಕೋ ನಮ್ಮ ಕೈಗೆ ಸಿಕ್ಕಲ್ವಲ್ಲ 50,000 ಅಂತ. ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರೋ ಒಬ್ಬನ ಕರೆದು ಮಾಡ್ಸಕ್ಕೆ ಶುರು ಮಾಡಿದ್ರು. ಅವ್ನು ಅದು ಹೆಂಗೆ ಮಾಡೋದನ್ನ ಒಟ್ಟು ನಮ್ಮ ತೋಲು ಒಂದು ಸೈನ್ ಹಾಕ್ಸ್ಕೊಂಡು ತಂದು ಒಂದು ಪಂಚಾಯತಿಗೆ ಒಂದೊಂದು ಬುಕ್ನ ಕೊಟ್ಟು ಹೋಗೋ ಕೆಲಸ ಆಯಿತು. ಬಟ್ ಅದು ಆಕ್ಟಿವ್ ಆಗ್ಬೇಕು. ಇವೆಲ್ಲ ಆಕ್ಟಿವ್ ಆಗ್ಬೇಕಂದ್ರೆ ನಮ್ದು ಏನು ಶೆಡ್ಯೂಲ್ 1ನಲ್ಲಿ ನನಗೆ ಪಂಚಾಯತಿಗಳಿಗೆ ಜವಾಬ್ದಾರಿ ಕಾನೂನು ಪ್ರಕಾರ ಕೊಟ್ಟವ್ರಲ್ಲಿ, ಯಾವ ಇಲಾಖೆಯಲ್ಲಿ ಏನೇನು ಜವಾಬ್ದಾರಿ ಅಂತ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರ, ಅದಕ್ಕೆ ಸಂಬಂಧಪಟ್ಟ ಆ ಇಲಾಖೆ ಹಣ, ಆ ಚಟುವಟಿಕೆ ಏನೇ ಸ್ಕೀಮ್ಸ್ ಇರೋ ಅದು ಪ್ಲಸ್ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ನಾವು ವ್ಯಾಪ್ತಿಗೆ ಬರಬೇಕು. ನಮ್ಮಲ್ಲಿ ಕೆಲಸ ಮಾಡುವಂಥ ಫಾರೆಸ್ಟ್ ಗಾರ್ಡ್ ಇರುತ್ತೆ, ನಮ್ಮ ವ್ಯಾಪ್ತಿಗೆ ನೋಡ್ಕೊತಾರೆ. ಫಾರೆಸ್ಟ್ ಪ್ರತಿ ಪಂಚಾಯತಿ ಇನ್ಚಾರ್ಜ್ ಇರ್ತಾನೆ. ನಮ್ಮಲ್ಲಿ ಕೆಲಸ ಮಾಡುವಂಥ ಅಂಗನವಾಡಿ ಸರ್ಕಲ್ ಸೂಪರ್ವೈಸರು, ನಮ್ಮಲ್ಲಿ ಕೆಲಸ ಮಾಡುವಂಥ CRP, ಸ್ಕೂಲ್ನಲ್ಲಿ CRP, ನಮ್ಮಲ್ಲಿ ಕೆಲಸ ಮಾಡೋ ಪಶು ಇಲಾಖೆ ಡಾಕ್ಟ್ರು, ನಮ್ಮಲ್ಲಿರೋ ಹೆಲ್ತ್ ಇವರು ANM, ನಮ್ಮ ಹತ್ರ ಇದ್ರೆ ANM ಯಾರು ನಮ್ಮ ಹತ್ರದಲ್ಲಿ ಇರ್ತಾರೆ ಅವರು ಎಲ್ಲ ಬಂದು ನನ್ನ ಮೀಟಿಂಗ್ ಒಳಗೆ ಕೂತ್ಕೊಂಡಂಗಿರ್ಬೇಕು. ನನ್ನ ವ್ಯಾಪ್ತಿಯಲ್ಲಿ ನಡೆಯೋ ಎಲ್ಲದು ನನ್ನ ಮೀಟಿಂಗಲ್ಲಿ ಚರ್ಚೆ ಆಗಂಗೆ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಿದ್ದ ಹಣದ ಫ್ಲೋ ನನಗೆ ಗೊತ್ತಾಗಬೇಕು. ಇವೆಲ್ಲ ಆಗಬೇಕಂದ್ರೆ ಜವಾಬ್ದಾರಿ ನಕ್ಷೆ ಆಗಬೇಕು. ಅದು ಬೇಕಂತ ಮಾಡ್ತೀವಿ IAS. ಈಗ ಬರೀತಾರೆ ಅವರು. ಮೊನ್ನೆ ಒಂದು 2000 ಈ ತಿಂಗಳು 10ನೇ ತಾರೀಕು ಕೊಡ್ತೀವಿ ಅಂತ ಡೆವಲಪ್ಮೆಂಟ್ ಸೆಕ್ರೆಟರಿ ಒಂದು ಆದೇಶ ಮಾಡ್ತಾರೆ. ಕಾನೂನಿದೆ, ಸಂವಿಧಾನ ಹೇಳುತ್ತೆ ನಮ್ಗೆ 29 ವಿಷಯ ನನ್ನ ಜವಾಬ್ದಾರಿ, ನಾನು ನಿರ್ವಹಣೆ ಮಾಡಬೇಕು ಅಂತ. ಅದ್ರ ಮೇಲೆ ಕಾನೂನು ಮಾಡೋರೆ. ಅದ್ರಲ್ಲಿ ಶೆಡ್ಯೂಲ್ 1, 2, 3 ಅಂತ ಹೇಳಿ ಗ್ರಾಮ ಪಂಚಾಯತಿ ಜವಾಬ್ದಾರಿ ಏನು, ಜಿಲ್ಲಾ ಪಂಚಾಯತಿ ಜವಾಬ್ದಾರಿ ಏನು, ತಾಲೂಕ್ ಪಂಚಾಯತಿ ಜವಾಬ್ದಾರಿ ಏನು, ಪ್ರೈಮರಿ ಸ್ಕೂಲ್ ಯಾರು ನೋಡ್ಕೋಬೇಕು, ಪ್ರೌಢಶಾಲೆ ಯಾರು ನೋಡ್ಕೋಬೇಕು ಅಂತ ಎಲ್ಲ ಕ್ಲಿಯರ್ ಆಗಿ ಹೇಳೋರೆ. ಅದು ನೀವು ತಿರ್ಗಾ ಸಂಬಂಧಪಟ್ಟ ಚೀಫ್ ಸೆಕ್ರೆಟರಿಗಳು ಒಪ್ಬೇಕಂತ, ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಮತ್ತು ಮಿನಿಸ್ಟ್ರು. ನಾವು ಕೇಳ್ತಿದ್ವಿ, ನೀವು ಇದನ್ನ ಬಜೆಟಲ್ಲಿ ಓದಿದ್ದೀವಿ. ಹಿಂದೆ BJP ಗೌರ್ಮೆಂಟಲ್ಲಿ ಬೊಮ್ಮಾಯಿಯವರು ಓದಿದ್ರು, ಸಿದ್ದರಾಮಯ್ಯನವರು ಓದಿದ್ದಾರೆ. ಜವಾಬ್ದಾರಿ ನಕ್ಷೆ ರಚನೆ ಮಾಡಿ ಸ್ಥಳೀಯ ಸರ್ಕಾರಗಳ ಕೆಲಸ ಮಾಡಬೇಕಾದಂತ ಎಲ್ಲ ಶಕ್ತಿ ತುಂಬ್ತೀವಿ ಅಂತ ಹೇಳಿ ಆ ಬಜೆಟ್ ಡಾಕ್ಯುಮೆಂಟ್ ಫೈನಲ್ ಆಗ್ಬೇಕಾದ್ರೆ ಜವಾಬ್ದಾರಿ ನಕ್ಷೆ ಮಾಡ್ತೀವಿ ಅಂತ ಹೇಳೋದು ಓದ್ಬೇಕಾದ್ರೆ ಅದು ಕ್ಯಾಬಿನೆಟ್ ಅಲ್ಲಿ ಬಂದಿರುತ್ತೆ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿರುತ್ತೆ, ಚರ್ಚೆ ಆಗಿ ರೆಸೊಲ್ಯೂಷನ್ ಮಾಡಿರ್ತಾರೆ. ಒಪ್ಕೊಂಡ ಮೇಲೆ ಬಜೆಟ್ ಓದೋದು ಕ್ಯಾಬಿನೆಟ್ ಅಲ್ಲಿ. ದಟ್ ಮೀನ್ಸ್ ಎಲ್ಲ ಮಂತ್ರಿಗಳು ಒಪ್ಕೊಂಡಾಗ ಮಂತ್ರಿ ಹೇಳ್ಬೇಕು ನೀವು. ಅದರ ಅರ್ಥ ಯಾವುದೇ ಪಕ್ಷದ, ನೀವೆಲ್ಲ
ನೀವೆಲ್ಲ ತಲೆಗೆ ತಗೋಬೇಕು. ಪಕ್ಷ 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 ಅಂತ ಹೇಳ್ತಿರಲ್ಲ, ನಿಮ್ಮನ್ನೆಲ್ಲ ಚುನಾವಣೆಯಲ್ಲಿ ಬಳಸ್ತಾರೆ. ಯಾಕೆಂದ್ರೆ ನೀವು ಜನಕ್ಕೆ ಹತ್ತದಲ್ಲಿ ಇರ್ತೀರಿ, ದಿನ ಬೆಳಗ್ಗೆ ಕಷ್ಟ ಸುಖ ತಗೋತಿರ್ತೀರಿ. ನಿಮ್ಮ MLA ಮೇಲಿರೋ ಸಿಟ್ಟು, ನಿಮ್ಮ MP ಮೇಲಿರೋ ಸಿಟ್ಟು, ನಿಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರ ಮೇಲಿರೋ ಸಿಟ್ಟು, ತಾಲೂಕ್ ಪಂಚಾಯತ್ ಮೇಲೆ ಸದಸ್ಯರ ಮೇಲಿರೋ ಸಿಟ್ಟೆಲ್ಲ ನಿಮ್ಮೇಲೇ ತೀರಿಸ್ಕೊಂಡು ನೀವು ಬಹಳ ಆತ್ಮೀಯವಾದ ಒಂದು ಸಂಬಂಧವನ್ನ ನಿಮ್ಮ ಊರಿನ ಜನರ ಜೊತೆ, ಮತದಾರರ ಜೊತೆ ಬೆಳೆಸ್ಕೊಂಡ್ಬಿಟ್ಟಿದ್ದೀರಿ. ಹಾಗಾಗಿ ನಿಮ್ಮನ್ನ ಬಳಸ್ತಾರೆ. ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನುಬದ್ಧವಾಗಿ, ಅವರೇನೋ ನಿಮಗೆ ತ್ಯಾಗ ಮಾಡೋದಲ್ಲ, ಕಾನೂನುಬದ್ಧವಾಗಿ ಯಾವ ಅಧಿಕಾರವನ್ನ ನಿಮ್ಗಳ ಜೊತೆ ಹಂಚ್ಕೋಬೇಕು ಅದ್ರ ವಿರುದ್ಧವಾಗಿ ಕೆಲಸ. ನಾನು ತುಂಬಾ ಸತಿ ಇದನ್ನ ಹೇಳ್ಕೊಂಡ್ ಬಂದಿದ್ದೀನಿ, ಮರ್ತು ಬಿಡ್ತೀನಿ. ಆ ಚುನಾವಣೆ ಟೈಮಲ್ಲಿ ಗ್ರೂಪಲ್ಲಿ ಚರ್ಚೆ ಆಗಿದ್ದು ನೋಡ್ಬಿಟ್ರೆ ಇಷ್ಟೇ ಆ ಇಂಟೆನ್ಷನ್ನಲ್ಲಿ ನೀವು ಪಂಚಾಯತ್ ವಿಷಯಗಳನ್ನು ಚರ್ಚೆ ಮಾಡಿದ್ರೆ ನಾವು ಇನ್ನೊಂದಷ್ಟು ಸ್ಟ್ರೆಂತ್ ಅನ್ನ ಏನು ಒಬ್ರು ಅವಾಗಲೇ ನಾವು ಲಾಕ್ ಮಾಡಿದ್ದು, ದಯವಿಟ್ಟು ನಿಲ್ಲಿಸ್ರಪ್ಪ, ಪಂಚಾಯತಿ ಯಾವುದು ಇಲಾಖೆಗಳು ನಿಮ್ದು ಪಕ್ಷದ ಚರ್ಚೆ ಮಾಡಬೇಡಿ. ಒಂದು ಸ್ವಲ್ಪ ದಿನ ಬಿಟ್ಟಿದ್ದೆ, ಏನು ಅವನು ಗ್ರೇಟು ಇವ್ನು ಗ್ರೇಟ್, ನಾನು ಗ್ರೇಟು, ನಾನು ಪಂಚಾಯತಿ ಗ್ರೇಟ್ ಚರ್ಚೆನೆ ಮಾಡಲಿ. ಯಾರಿಗೋಸ್ಕರನೂ ಹೊಡೆದಾಡ್ಬಿಡ್ರಿ ಗ್ರೂಪ್ಗಳಲ್ಲಿ. ನೀವು ಯಾರು ಬಂದು ನಿಮ್ಮ ಪರವಾಗಿ ಮಾತಾಡಲ್ಲ. ನೀವು ಸಪೋರ್ಟ್ ಮಾಡಿದ MLA ನಿಮ್ಮ ಪರ ಇಲ್ಲ, ಯಾವುದೇ ಪಕ್ಷ. ಈ ದೇಶ ಅಥವಾ ಈ ರಾಜ್ಯ ತುಂಬಾ ಏನಾದರೂ ಇವತ್ತು ಗವರ್ನೆನ್ಸ್ ಅನ್ನೋದು ಹಾಳಾಗಿ ಹೋಗ್ತಾ ಇದ್ರೆ ಕಾರಣ ಇಡೀ ವ್ಯವಸ್ಥೆ ಶಾಸಕ ಕೇಂದ್ರಿತ ಆಗ್ತಿದೆ. ಎಲ್ಲವೂ MLA ಹೇಳ್ದಂಗೆ ಕೇಳಿದ್ರು, ಸರಿನೋ ತಪ್ಪು MLA ಹೇಳ್ದಂಗೆ ನಿಮ್ಮ ಈ1 ಹೇಳ್ದಂಗೆ ಕೇಳಲ್ಲ ಅಂತ MLA ಕೇಳ್ತೀನಿ ಅಂತ. ನೀವು ಒಳ್ಳೆಯದೇ ತಗೊಂಡೋಗಿ MLA ಕೇಳ್ಬೇಕು ಸರ್, MLA ಬೇಡ ಅಂದ್ಬಿಟ್ಟು ನೀವು ಒಳ್ಳೆ ವಿಷಯನೇ ತಗೊಂಡ್ಬಿಟ್ಟು ಇದು ಬದಲಾಗಬೇಕು. ಯಾವಾಗ ಬದಲಾಗುತ್ತೆ ಅಂದ್ರೆ ನಾವು MLAಗಳಾದಾಗ, ನಮ್ಮೂರು MLAಗಳಾದಾಗ, ನಂದು ಸರ್ಕಾರ ಅಂತ ನಾವು ಹೊಂದ್ಕೊಂಡಾಗ, ನಾನಿಲ್ಲಿ ಮುಖ್ಯಮಂತ್ರಿಯಿಂದ ನಾನು ಹೊಂದ್ಕೊಂಡಾಗ ಸಾಧ್ಯ ಇದೆ ಗೆಳೆಯರೆ. ಈಗ ಇವರು ಕೆಲವರೆಲ್ಲ ಒಪ್ಕೊಂಡಿಲ್ಲಪ್ಪ, ಅಧ್ಯಕ್ಷರಾಗಿ ನಾನು ಮಾಡಲ್ಲ ಅಂದ್ರು. ಖುಷಿ ಮನೆ ಈ ನಮ್ಮ ಖುಷಿ ಮನೆ ನಾನು ನಿಂತ್ಕೊಂಡು ಮೀಟಿಂಗಲ್ಲಿ ಮಾತಾಡ್ತೇನೆ, ನಾನು ಅದನ್ನು ಶೇರ್ ಮಾಡಿದ್ದೀನಿ, ತುಂಬ ಮಾಡಿದ್ದು ನಾನು ಶೇರ್ ಮಾಡ್ತೀನಿ. ನೀವು ಅದನ್ನು ಎಂಜಾಯ್ ಮಾಡಲ್ಲ. ನಾನು ನನ್ನ ಪಂಚಾಯತಿಗೆ ಸಭೆಗೆ ಹೋಗೋದೇ ನಾನು MLAಗಿಂದ ಇದ್ರ ದೃಷ್ಟಿಲಿ ಹೋಗ್ತೀನಿ. ನಾಗರಾಜ್ ಹೇಳಿದಂಗೆ ಒಟ್ಟು ತಯಾರಿ ಮಾಡ್ಕೊಂಡು ಹೋಗ್ತೀನಿ ಸಬ್ಜೆಕ್ಟ್. ನಾನು ಸಭೆ ಇವತ್ತು ಪಂಚಾಯತಿ ಸಭೆ ಅಂದ್ರೆ ನಮ್ಮೂರಲ್ಲಿ ಪಂಚಾಯತಿ ಕಾಂಪೌಂಡ್ ಮೇಲೆ ಊರಿನ ಜನ ಎಲ್ಲ ಬಂದು ಕೂತ್ಕೋತಾರೆ ನನ್ನ ಮಾತು ಕೇಳಕ್ಕೆ. ನನ್ನ ಮನೆ, ನನ್ನ ಚಿಕ್ಕಮ್ಮನ ಮನೆ ಮದುವೆ ಇತ್ತು, ನನ್ನ ಮದುವೆಗೆ ಇದಕ್ಕೂ ಹೋಗಿಲ್ಲ, ನಾನು ಪಂಚಾಯತಿ ಸಭೆಗೆ ಹೋಗಕ್ಕಾಗಲಿಲ್ಲ. ಮುಹೂರ್ತ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ಒಬ್ಬನ ಕುತ್ತು ಮದುವೆ, ತಮ್ಮನ ಮದುವೆ, ಕೊನೆ ಮದುವೆ ಬಿಡ್ಲಿಲ್ಲ. ಇಂಟರ್ವ್ಯೂ ಇವತ್ತು ಹೋಗ್ಬೇಕಾ ನೀನು ಅಂತ ಇಡೀ ಪಂಚಾಯತಿ ನೌಕರರು ಅಂತ ಹೇಳಿ ಊರಿನ ಜನ ಎಲ್ಲ ಫೋನ್ ಮಾಡಿ, ಹಣ ಯಾಕೆ ಮೀಟಿಂಗ್ ಬಂದಿಲ್ಲ, ಮೀಟಿಂಗ್ ಬಂದಿಲ್ಲ. ಅರ್ಧ ಗಂಟೆಗೆ ಮೀಟಿಂಗ್ ಮುಗಿಸೋದು. ನಾನಿನ್ನೊಂದು 2-3 ಗಂಟೆ ಅಂತಂದ್ರೆ ಆ ವಿಷಯನ ನಾನು ಕೂಸಿನ ಮನೆ ವಿಷಯ ಕ್ಲೀನಾಗಿ ನನ್ನ ಪಂಚಾಯತಿ ಒಬ್ಬ ಅಸೆಂಬ್ಲಿಲಿ ಒಬ್ಬ MLA ಮಂಡಿಸ್ದೆ ನಾನು ಸರ್ಕ್ಯುಲರ್ ಇಟ್ಕೊಂಡು. ಹಿಂಗೆ ಹೇಳ್ತದೆ, ಇದು ಹಿಂಗೆ ಹೇಳ್ತದೆ, ಕೂಸಿನ ಮನೆಗೆ ಏರಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ನಾನು ಇದಕ್ಕೆ ವಿರೋಧ ಮಾಡ್ತಿದ್ದೀನಿ. ನನ್ನ ವಿರೋಧನ ನೀವು ದಾಖಲು ಮಾಡ್ಬೇಕಂತ ದಯವಿಟ್ಟು ಮಾಡಿ. ನನ್ನ ಪಂಚಾಯತಿ ಒಳಗೆ ಕೂಸಿನ ಮನೆ ಅನುಷ್ಠಾನ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ಸಭೆ ಒಳಗಡೆ PDO ಅವರು ನಮ್ಮಲ್ಲಿ ಎಷ್ಟು ಜನ 3 ವರ್ಷದ ಒಳಗಿರುವಂಥ ಮಕ್ಕಳನ್ನು ಹೊಂದಿರುವ ತಾಯಿಯಂದರು ಕೆಲಸಕ್ಕೆ ಜಾಬ್ ಕಾರ್ಡ್ ಹೊಡಿಸಿದ್ರೆ ಡಾಟಾ ಇಡಬೇಕು, ಎಷ್ಟು ಅವಶ್ಯಕತೆ ಇಡಬೇಕು. ನೀವು ಕೂಸಿನ ಮನೆ ಎಲ್ಲಿ ಮಾಡಬೇಕು ಅಂತಿದೆ, ಕಾನೂನಲ್ಲಿ ಎಲ್ಲಿ ಮಾಡಬೇಕು ಅಂತಿದೆ. NREJ ಸಾಮೂಹಿಕ ಕಾಮಗಾರಿ ನಡೀತಾ ಇದ್ರೆ, ಆ ಕಾಮಗಾರಿ ಒಂದು ರಸ್ತೆ ಕಾಮಗಾರಿ ನಡೀತಿದ್ರೆ ಅಲ್ಲಿಗೆ 5 ಜನಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು 3 ವರ್ಷದೊಳಗಿರುವಂತ ಮಕ್ಕಳನ್ನ ಹೊಂದಿರುವವರು ಮಕ್ಕಳ ಜೊತೆ ಬಂದಿದ್ರೆ ಆ 5 ಜನ ಮಕ್ಕಳನ್ನ ನೋಡ್ಕೊಳಕ್ಕೆ, 5 ಮಕ್ಕಳನ್ನ ನೋಡ್ಕೊಳಕ್ಕೆ 6ನೊಳಗೆ ಅವತ್ತಿನ NREJ ಕೂಲಿ ಕೊಟ್ಟು ಇಡುವಂತ. ಅದನ್ನ ತಂದು ನೀವು ನಮ್ಮ ಪಂಚಾಯತಿ ಹೆಡ್ಕ್ವಾರ್ಟರ್ ಕೂಸಿನ ಮನೆ ಮಾಡಿಬಿಟ್ರೆ ನಮ್ಮೂರಲ್ಲಿ ಕೆಲಸ ನಡೀತಾಗಪ್ಪ. ಅಲ್ಲಿಗೂ ಇಲ್ವೋ 5 ಕಿಲೋಮೀಟರ್ ದೂರ ಆ ಮಗು ತಾಯಿ ಹಾಲು ಕುಡ್ಸೋದಲ್ಲಿ ಕರ್ಕೊಂಬಂದು ಬಿಡೋರು ಯಾರು, ಕರ್ಕೊಂಡೋಗೋರು ಯಾರು? ಈಗ ಸಮಸ್ಯೆ ನಾನು ಇಲ್ಲಿ ಕೂತು ಬಂದ ತಕ್ಷಣ ಒಂದು ಲೆಟರ್ ಬರೀತಿದ್ದೆ, ನೀವೆಲ್ಲ ಮಾತಾಡ್ತಿದ್ರೆ ಅರ್ಜೆಂಟ್ ಲೆಟರ್. ಚನ್ನಗಿರಿ ಪಂಚಾಯತಿಲಿ ಅಲ್ಲಿಗ ಸಾಮೂಹಿಕ ಕಾರ್ಯಕ್ರಮಗಳು ಅಪ್ರೂವಲ್ ಕೊಟ್ಟಿಲ್ಲ, ಕಮ್ಯುನಿಟಿ ವರ್ಕ್ಗಳಿಗೆ ಅಪ್ರೂವಲ್ ಕೊಟ್ಟಿಲ್ಲ. ಅಲ್ಲೇನೋ 60% ಏನೋ ಪ್ರಾಬ್ಲಮ್ ಆಗಿದೆ. ಈಗ ಅವ್ನು ಪಂಚಾಯತ್ ಒಳಗೆ ಭಾಳ ಬುದ್ಧಿವಂತ ಅಧ್ಯಕ್ಷ, ತುಂಬ ಇವ್ರ ಥರನೇ ಅಸಲ್ಟ್ ಮಾಡಿ ಕೆಲಸ ಮಾಡ್ತಾವನೆ. ಅವ್ನಿಗೀಗ ಸಂಬಳ ಕೊಡೋಕೆ ಕಾಸಿಲ್ಲ. ಯಾಕೆಂದ್ರೆ ಸಾಮೂಹಿಕ ಕಾಮಗಾರಿ ಕೊಟ್ಟರೆ ತಾನೆ ಅವಳಿಗೆ NMR ತೆಗಿಬೇಕಲ್ಲ. ಅವಳಿಗೆ ನೀವು ಕೂಸಿನ ಮನೆ ಕೇರ್ ಟೇಕರ್ಗೆ ದುಡ್ಡು ಕೊಡ್ಬೇಕು ಅಂದ್ರೆ ಕೂಲಿ ಕೊಡಬೇಕು, NMR ತೆಗಿಬೇಕು. ಅಟ್ಲೀಸ್ಟ್ ಬೇರೆ ತೋ ಕೆಲಸ ಆಗಲಿ ಅಲ್ಲಿ ಸೇರ್ಸ್ ಎಲ್ಲ ತೆಗಿಬೇಕು ಕೆಲಸಕ್ಕೆ ಬಂದವಳೆ. ಅದು ಇಲ್ಲಿಗದು ಆಯ್ತು. ಅದರ ಈಗ ಅಲ್ಲಿ ನಡೀತಾ ಇಲ್ಲ, ಒಂದು ಸಂಬಳ ಕೊಡಬೇಕು. ಅವಳು ಬಂದಿದ್ದ ಹಣ್ಣಿಂದ ಬರಲ್ಲ ಕಾರಣ ಬೆಳಿಗ್ಗೆ ಅಂತ ಇವಾಗ ಫೋನ್ ಮಾಡಿದ್ರೆ ಹೊರಗೆ ಒಂದಲ್ಲಿ ಕೊಡ್ರಿ, ನೀವು ಸ್ವಂತ ಆದ ಇದ್ದಲ್ಲಿ ನನಗೆ ಹೆಂಗೆ ಸರ್ ಕೊಡೋಕೆ, ನಾನೇ ಕೊಡೋಣ. ಹೋದ ವರ್ಷ ಒಂದಿಷ್ಟು ದುಡ್ಡು ಕೊಟ್ಟಿದ್ರು, 1 ಲಕ್ಷ ದುಡ್ಡು ಕೊಟ್ಟಿದ್ರು ಅಲ್ವಾ, 1 ವರ್ಷ ಕೊಟ್ಟಿದ್ರು. ಈ ಸತಿ ದುಡ್ಡು ಕೊಟ್ಟಿಲ್ಲ. ಮತ್ತು ಅವ್ರಿಗೆ ಸಂಬಳ ಕೊಡೋಕೆ ಯಾರು ಈ ಕೂಸಿನ ಮನೆಗೆ? ಅದಕ್ಕೆ ಏನು ಮಾಡ್ಬೇಕು ಸರ್? ಇವಾಗ ಕೊಟ್ಟರು ಬಾಯ್ ಮಾತ್ರ PDO ಎದಕ್ಕಂತಾರೆ ಸರ್, ನೀನು ಕೂಡ ಎಕ್ಸಿಕ್ಯೂಟಿವ್ ಹೆಡ್ PDO ಯಾಕೆ ಸೈನ್ ಹಾಕ್ಬೇಕು? PDO ಅವರೊಂದು ನೀನು ಲೆಟ್ರ್ ಬರ್ಕೊಡೋಕ್ಕೆ, ಸೈನ್ ಹಾಕೋಕ್ಕಲ್ಲ. ನಾವೇನು ತಿಳ್ಕೊಂಡಿದ್ವಿ ಅವನೇ ಸೈನ್ ಹಾಕ್ಬೇಕು ಅಂತ ತಿಳ್ಕೊಂಡಿದ್ವಿ.
ಬ್ಯೂರಾಕ್ರಸಿ ಈಸ್ ದೇರ್ ಟು ಏಡ್ ಅಂಡ್ ಅಡ್ವೈಸ್, ನಾಟ್ ಟು ಡಿಸೈಡ್ ಅಂಡ್ ಡಿಕ್ಟೇಟ್. ಅರ್ಥ ಆಗ್ಬಿಡ್ತಾ? ಒಬ್ಬ ಸರ್ಕಾರಿ ನೌಕರ, ಒಬ್ಬ ಸರ್ಕಾರಿ ಅಧಿಕಾರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇರೋದು ಜನಪ್ರತಿನಿಧಿಗಳಿಗೆ, ಆಡಳಿತ ಮಾಡೋರಿಗೆ ಏಡ್ ಅಂದ್ರೆ ಸಹಾಯ ಮಾಡೋಕ್ಕೆ, ಅಡ್ವೈಸ್ ಅಂದ್ರೆ ಸಲಹೆ ಕೊಡೋಕ್ಕೆ. ಸರ್ ಇದು ಕಾನೂನು ಪ್ರಕಾರ ಇದು ಮಾಡೋಕ್ಕಾಗುತ್ತೆ, ಇದು ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಅವನು 30 ವರ್ಷ ಕೆಲಸ ಮಾಡ್ತಾನೆ, ಅವನಿಗೆ ಆ ಇಲಾಖೆಯ ನೆನಪುಗಳು ಅನುಭವದ ಮೇಲೆ ಉಳ್ಕತಾ ಹೋಗ್ತವೆ. ಅವನು ಸರ್ ಈ ತರ ಮಾಡಿದ್ರೆ ಹಿಂಗಾಗುತ್ತೆ, ಒಂದ್ಸತಿ ಹಿಂಗ್ ಮಾಡಿದ್ವಿ ಹಿಂಗಾಯ್ತು ಅಂತೇಳಿ ಸಲಹೆ ಕೊಡೋಕ್ಕೆ. ತೀರ್ಮಾನ ಯಾರ್ದು? ಡಿಸೈಡ್. ನಾವು ಅವನಿಗೆ ಡಿಸೈಡ್ ಮಾಡಿ ಡಿಕ್ಟೇಟ್ ಮಾಡೋಕ್ಕೆ ಯಾವುದೇ ಅಧಿಕಾರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ರಜನೀಶ್, ಅಲ್ಲಿಂದ ನೀವು PDO ತಂದಿದ್ದ ಅಧಿಕಾರ ಇಲ್ಲ. ಅಲ್ಲಿ ಅವ್ರು ರಜನೀಶು ಅಷ್ಟೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಹೇಳ್ಬೋದು ಮುಖ್ಯಮಂತ್ರಿಗಳಿಗೆ, ಸರ್ ನೀವೇನಾದ್ರು ಡಿಸಿಷನ್ ತಗೊಂಡಿರಿ ಅಂತ ಹೇಳ್ಬೋದೇ ಹೊರತು ಡಿಸೈಡ್ ಮಾಡೋ ಅಧಿಕಾರ, ಡಿಕ್ಟೇಟ್ ಮಾಡೋ ಅಧಿಕಾರ ಇಲ್ಲ. ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್? PDO ನಮ್ಮ ಮಾತು ಕೇಳ್ತೀವಿ. PDO ನನ್ನ ಅಭಿಪ್ರಾಯ ಬರೆಯಮರೆ ಅಂತ ಹೇಳಿ ನಾನು ಕೂಸಿನ ಮನೆ ಬರ್ದೆ. ಏನ್ ಮಾಡಿದ್ರು ಗೊತ್ತಾ? ನನ್ನ ರೆಸಲ್ಯೂಷನ್ ಹಿಂಗೆ ಬರೀ ನನ್ನ ಅಪೋಸಿಷನ್ ಮಾಡಿದ್ ಮಿಕ್ತಾರೆ ಯಾರು ಮಾತಾಡ್ಲಿಲ್ಲ, ನನ್ನ ಹೆಸರಲ್ಲಿ ಬರೀ. ನೆಕ್ಸ್ಟ್ ಟೈಮ್ ಪಟ್ಟಿಯಿಂದಲೇ ತೆಗೆದುಬಿಟ್ಟು ಪಟ್ಟಿ ಮಾಡಿದ್ರಲ್ಲ ಇಷ್ಟು ಹಾಕ್ಬೇಕು ಅಂತ. ನಂಬರ್ 1 NREJ ನಮ್ಮ ಪಂಚಾಯತಿ 34ರಲ್ಲಿ ನಮ್ಮ ತಾಲೂಕಲ್ಲಿ ನನ್ನ ಆಗಲೇಬೇಕು. ಆಸ್ ಪರ್ ಹೆಚ್ಚು NREJ ಕೆಲಸ ಮಾಡಿರುವ ಪಂಚಾಯತಿಗಳಲ್ಲಿ ಇದನ್ನು ಮಾಡಬೇಕು ಅಂತ ಮಾಡಿದ್ರು. ಕೂಸಿನ ಮನೆ 4,000 ನಾನು ಮಾಡಲೇ ಇಲ್ಲ. ಯಾಕೆಂದ್ರೆ ಮಾಡಲೇಬೇಕು ಅಂತ ಇನ್ಸಿಟ್ ಮಾಡೋಕೆ ಅವ್ರಿಗೆಲ್ಲ ಆಗಲ್ವಲ್ಲ, ಕಾನೂನಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. JJM ನಾನೇ ರೆಸಲ್ಯೂಷನ್ ಮಾಡಿಸಿದ್ದು 15% ದುಡ್ಡು ನಾವು 10 ಎಷ್ಟೊತ್ತಾಗ ನಾವು ಕೊಡಲ್ಲ ಅಂತ ನಾವು ಕೊಡಿಸ್ಲಿಲ್ಲ ದುಡ್ಡು. ನಾವು ವಾಪಸ್ ತಗೊಳ್ಳೋ ಪ್ರಶ್ನೆನೇ ಬರಲಿಲ್ಲ. ಯಾವುದಿದೆ ಅದನ್ನು ನಿಮ್ಗೊಂದು ಸಭೆ ಇದೆಯಲ್ಲ, ನಿಮ್ಮ ಶಕ್ತಿ ಅದು. ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು, ಅಲ್ಲಿ ನಿಮ್ಮ ಅಭಿಪ್ರಾಯ ಬೆಳೆದ್ರಿ, ನಿಮ್ದು ಆಗದೆ ಬೇಡದು. ಯಾವಾಗ ನೀವು ಬಾಡಿ ರೆಸಲ್ಯೂಷನ್ ಬೇಕಾದ್ರೆ ನಿಮ್ಗೆ ಅಷ್ಟು ಜನ ವಿರೋಧ ಮಾಡಿಬಿಡಿ. ನಿಮ್ಮಲ್ಲಿ 15 ಜನ ಇದ್ದೀರಿ, 14 ಜನ PDO ಒಪ್ಕೊಂಡು ರೆಸಲ್ಯೂಷನ್ ಬರೆಸ್ಲಿ. 14 ಜನ ಅವ್ರು ನಂದನ್ನು ಬರೆಯಪ್ಪ, ನನ್ನ ಹೆಸರು ಕೋಟ್ ಮಾಡಿಬಿಟ್ಟು ಸತೀಶ್ ಈ ವಿಷಯಕ್ಕೆ 1, 2, 3, 4 ಕಾರಣ ಕರೆಕ್ಟಾಗಿ ಕೊಟ್ಟು ಇದ್ರ ಪ್ರಕಾರ ಈಗ ಕೊಟ್ಟು ವಿರೋಧ ಮಾಡಿದ್ರು ಅಂತ ಬರೀರಿ. ನಿಮ್ಮ PDO ಧೈರ್ಯ ಮಾಡಿ ಮುಂದುವರೆದಕ್ಕೆ ಬರೋದು ನಾವು ಮುಂಬರೆಯಲ್ಲ. ನೀವು ಈವನು ನಿಮ್ಗೆ ಹೇಳಕ್ ಬರಲ್ಲ, ಪ್ರವಾಸ ಮಾಡೋದು. ನಾನು ಇಲ್ಲಿ ತನಕ ಶಾಸನಬದ್ಧ ಅನುದಾನ ಕೊಟ್ಟಿಲ್ಲ. ಇದ್ರದ್ದು ಆಶ್ವಾಸನೆ ಇದೆ 50,000, 1 ರೂಪಾಯಿ ಕೊಟ್ಟು ಕೊಡಲ್ಲ. ಸಂಬಳ ಅವ್ರು ಕೊಡ್ತಾರೆ, ಅವ್ರು ಕಟ್ಟೋದು ನಾನು ಕೊಡಲ್ಲ. ಹಂಗಂತ ಬರೀ ನಮ್ಮ ಮೇಲೆ ಕ್ರಮಕ್ಕೆ ಬರೆಯಕ್ಕೆ ಹೇಳೋದು, ಪಂಚಾಯತಿ ಸೀಸ್ ಮಾಡಕ್ಕೆ ಹೇಳೋದು. ಅಧಿಕಾರ ಇದೆ, ಯಾರು ಮಾಡೋದು? ಮೇಲೆ ಹೇಳಿದ್ದೆಲ್ಲ ಮಾಡಬೇಕು ಅಂತಿಲ್ಲ ಸ್ವಾಮಿ. ಅವ್ರು ಯಾರಿಗೂ ನನ್ನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವ ಯಾವುದೇ ಅಧಿಕಾರ ಇಲ್ಲ. ಅವ್ರಿಗಿರೋ ಅಧಿಕಾರ ಕಾನೂನು ಮಾಡೋ ಅಧಿಕಾರ ಇದೆ, ರಾಜ್ಯ ಸರ್ಕಾರಕ್ಕೆ ನಿಯಮಗಳನ್ನು ಮಾಡೋ ಅಧಿಕಾರ ಇದೆ. ಬಟ್ ಅವರು ನೀವು ಸುಮ್ಮನಿದ್ದೀರಿ ಅನ್ನೋ ಕಾರಣಕ್ಕೆ ಅಲ್ಲಿ ಕೂತಿರೋ ACS ಚೀಫ್ ಸೆಕ್ರೆಟರಿ ಎಂತ ದುರಂತ ನಮ್ಮ ವ್ಯವಸ್ಥೆ ಅಂದರೆ, ನಾನು ತುಮಕೂರಲ್ಲಿ ನನ್ನ CEO ವಿರುದ್ಧ ಸ್ಟ್ರೈಕ್ ಕೂತ್ಬಿಟ್ಟೆ. ಧರಣಿ, ಇವನು ಮುದಿ ಬದಲನೆ ಮಾಡುವಂತಾನೆ, ಹಸ್ತಕ್ಷೇಪ ಮಾಡ್ತಾನೆ, ಸರ್ವಾಧಿಕಾರಿಯಾಗಿದ್ದಾನೆ. ಪ್ರೆಸ್ ಮೀಟ್ ಮಾಡಿ ಮೀಡಿಯಾದವ್ರದೆಲ್ಲ ಒಂದೇ ಪ್ರಶ್ನೆ, ಇದೇನಣ್ಣ ಒಬ್ಬ IAS ಆಫೀಸರು ಅವನ ವಿರುದ್ಧ ಕೂತಿ ಅವ್ನಿಗೆ ಅಧಿಕಾರ ಇಲ್ವೇನಣ್ಣ ಪಂಚಾಯತಿಗೆ ಹಸ್ತಕ್ಷೇಪ ಮಾಡೋಕ್ಕೆ? ಇನ್ನೂ ನಮ್ಮ ಜನಸಾಮಾನ್ಯರಲ್ಲಿ ಬ್ರಿಟಿಷ್ ಕಾಲದ ತಿಳುವಳಿಕೆ ಇದೆ. DC ಇದ್ರೆ ಜಿಲ್ಲಾಡಳಿತ, CEO ಅಂದ್ರೆ ಒಂದು ಜಿಲ್ಲಾಡಳಿತ. ಸುಳ್ಳು. DC ಏನು ಜಿಲ್ಲಾಡಳಿತ ಹೇಳಿ ನನಗೆ. ಜಿಲ್ಲಾಡಳಿತ ಅಂದ್ರೆ ಏನು? ನಾನು ತಹಶೀಲ್ದಾರ್ನ ಕೇಳಿದೆ, ನಾನು ತಾಲೂಕು ಆಡಳಿತ ಅಂತ ಏನಂತ ಎಕ್ಸ್ಪ್ಲೈನ್ ಮಾಡಿ ಮೇಡಮ್ ಅಂದೆ. ಪ್ಲೀಸ್ ಎಕ್ಸ್ಪ್ಲೈನ್ ಮೀ ವಾಟ್ ಈಸ್ ತಾಲೂಕು ಆಡಳಿತ. ಪ್ಲೀಸ್ ನಾನು ತಾಲೂಕು ಆಡಳಿತ. ಹೌದು, ಬ್ರಿಟಿಷ್ ಕಾಲದ ತಾಲೂಕು ಆಡಳಿತ. ಈಗೇನು ಹೇಳಿ ಸ್ವತಂತ್ರ ಭಾರತ ತಾಲೂಕು ಆಡಳಿತ ಏನು ಎಕ್ಸ್ಟ್ರಾ ಪವರ್ ಇದೆ ಹೇಳಿ. ಯು ಆರ್ ಹೆಡ್ ಆಫ್ ದಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿಚ್ ಇನ್ಕ್ಲೂಡ್ಸ್ ಸರ್ವೆ. ಅದು ಬಿಟ್ಟು ಏನೈತೆ? ನಿಮ್ಮ ತಹಶೀಲ್ದಾರ್ ಏನಕ್ಕೆ ಸೈನ್ ಆಗ್ತದೆ? ರೆವಿನ್ಯೂ ಡಿಪಾರ್ಟ್ಮೆಂಟಿನ ನಿಮ್ಮ ಪಾಣಿ ಮಟ್ಟ ಈ ಸಂಬಂಧಪಟ್ಟ ವಿಷಯಕ್ಕೆ ಸೈನ್ ಆಗ್ತದೆ. ಬಿಟ್ಟರೆ ಸರ್ವೆ ಇಲ್ಲ, ಬಿಟ್ಟರೆ ಇನ್ನೇನಕ್ಕೆ ಹಾಕ್ತಾರೆ? ಮತ್ತೆ ಹೆಂಗ್ ತಾಲೂಕು ಆಡಳಿತ? ಸಬ್ರಿಜಿಸ್ಟ್ರಾರ್ಗೂ ಬರಲ್ಲ, ಸಬ್ರಿಜಿಸ್ಟ್ರ್ ಬೇರೆ, ಡಿಪಾರ್ಟ್ಮೆಂಟೇ ಬೇರೆ, ನೋಂದಣಿ ಇಲಾಖೆ. ಮತ್ತೆ ಹೆಂಗ್ ತಾಲೂಕು ಆಡಳಿತ? ತಾಲೂಕು ಆಡಳಿತ ಅಂದ್ರೆ ಎಲ್ಲ ಇಲಾಖೆ ಅವ್ರ ಕಂಟ್ರೋಲ್ ಇರ್ಬೇಕಲ್ಲ, ಬರಲ್ಲ ನೋಡಿ. ತಾಲೂಕು ಆಡಳಿತ ಜಿಲ್ಲಾಡಳಿತ ಅಂದ್ರೆ ಅವ್ರಿಗೆ ಏನು ಎಕ್ಸಿಕ್ಯೂಟಿವ್ ಒಂದು ತಾಲೂಕು ಮ್ಯಾಜಿಸ್ಟ್ರೇಟ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅನ್ನೋ ಪದನ ಬಳಸ್ತಾರೆ. ಏನು 144 ಸೆಕ್ಷನ್ ಹಾಕತ್ತೆ. ಎಲ್ಲರ ಗಲಾಟೆ ಆದ್ರೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ 144 ಸೆಕ್ಷನ್ ಹಾಕೊಂಡು ಅಧಿಕಾರ ಕೊಟ್ಟವ್ರೆ. ದಟ್ ಈಸ್ ಕಾಲ್ಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಅವ್ನು ಬೇರೆ ಯಾರಿಗೂ ಶಿಕ್ಷೆ ಕೊಡಲ್ಲ. ಅಷ್ಟಕ್ಕೆ ಅವ್ರು ಇನ್ನು ಬ್ರಿಟಿಷ್ ಕಾಲ. ICS ಅಂತ ತಿಳ್ಕೊಂಡ್ಬಿಡೋದು. ಯಾರು IAS? ನಾನು CEO ಬಿಜಾಪುರ ರೋಡ ನಿಲ್ಲಿಸ್ಕೊಂಡು ಬಂದಿದ್ದೆ. ಈಗ ಅವರು ಇದರಲ್ಲಿದ್ದಾರೆ DC ಬೆಳಗಾಂ. ಆ ವಿಡಿಯೋ ತುಂಬ ವೈರಲ್ ಆಗಿತ್ತು. DCಗಳೆಲ್ಲ ಅದನ್ನೇ ಅವತ್ತು ಶಿಲ್ಪನ್ ಹಾಕ್ಬಿಡೋದು, ವೈಟ್ ಬ್ರ್ಯಾಂಡ್ ಅಂತ ನಾನು ಹೇಳಿದೆ. ಯು ಆರ್ ನಾಟ್ ಅನ್ ICS ಆಫೀಸರ್ ಹೂ ವಾಸ್ ಅಕೌಂಟಬಲ್ ಟು Queen of Britain. You are an IAS officer. You are accountable to each and every citizen of this country. ನನಗೆ ನಿಂತ್ಕೊಳ್ಳೋಕೆ ಟೈಮ್ ಇಲ್ಲ, ನಾನು ನಿಂತ್ಕೋಬೇಕು. ನೀನು ಒಂದು ನೀನು ಸಂಬಳ ಕೊಟ್ಟು ಇಟ್ಕೊಂಡಿದ್ದೀನಿ, ನಾನು ನೀನು ನಿಂತ್ಕೋಬೇಕು. ನಾನು ಭಾಷಣ ಮುಗಿಯೋ ತನಕ ನಿಂತಿದ್ದ ಒಂದು ಮುಖ. ಆ ಥರದ ಒಂದು ಕೆಚ್ಚನ್ನು ನೀವು ಬಳಸ್ಕೊಂಡಿದ್ದೀರಿ.
ನೀವು ಜನಪ್ರತಿನಿಧಿ ಮಾಡ್ತೀರಿ. ವಿ ಆರ್ ಇನ್ ಡೆಮಾಕ್ರಸಿ. ಜನ ನಮ್ಮನ್ನು ಆಯ್ಕೆ ಮಾಡಿರೋದು ನನ್ನ ಧ್ವನಿ ಆಗಪ್ಪ ನೀನು ಅಂತ, ಅದಕ್ಕೆ ನನ್ನ ಪ್ರತಿನಿಧಿ ಅನ್ನೋದು. ಇಲ್ಲ ನಾವು ಸ್ವಯಂಭೂ ನಾಯಕನೂ ಆಗಲಿಲ್ಲ, ಅವ್ರ ಪ್ರತಿನಿಧಿನೂ ಆಗಲಿಲ್ಲ. ಯಾಕೆ ಬೇಕು? ನನ್ನಿಂದ 400 ಜನ ಅವರೇ ಅಂತ ತಾನೆ ಅರ್ಥ. ಒಬ್ಬ ಅಧ್ಯಕ್ಷರಿಗೆ ಹೋಗ್ತಾನೆ ಅಂದ್ರೆ 7,000 ಜನ 8,000 ಜನ ಹೋಗ್ತಾನೆ ಅಂತ ತಾನೆ ಟೇಬಲ್ ಗುದ್ದಬೇಕು. ತುಂಬಾ ಜನ ನಮ್ಮ ಮಾತು ಕೇಳಿದಾಗ ಹಿಂಗೆ ಎತ್ಕೊಂಡು ಹೋಗ್ಬಿಡ್ತಿಲ್ಲ. ಆಮೇಲೆ ಹಂಗೆ ಫೋನ್ ಮಾಡೋದು, ಸರ್ ವಿಡಿಯೋ ಮಾತು ಕೇಳ್ತಿಲ್ಲ ಸರ್, ನೆನ್ನೆಲ್ಲ ನೋಡೋದು ಹಂಗೆ ಹೇಳಿದ್ರೆ ಪಾಠದಲ್ಲಿ ಸರ್ ಹೇಳ್ತೀನಿ, ಯಾಕೋ ನನ್ನ ಮಾತು ಕೇಳ್ತಿಲ್ಲ. ನಾನು ನಿಮ್ಗೆ ಹೇಳೋದು, ಒಂದು ದೊಡ್ಡ ಹೋರಾಟಕ್ಕೆ ನಾವು ಹೆಜ್ಜೆ ಇಡ್ತೀವಿ. ಗ್ರಾಮ ಸ್ವರಾಜ್ಯ ಕರ್ನಾಟಕ ಅಭಿಯಾನ ಅಂತ ರಾಜ್ಯದ ತುಂಬ ಒಂದು ಅಭಿಯಾನವನ್ನು ನಾವು ಮಾಡ್ತೇವೆ. ಇಡೀ ವ್ಯವಸ್ಥೆಯನ್ನು ಒಂದು ಪರ್ಮನೆಂಟ್ ಬಾಡಿ ಮಾಡೋದಕ್ಕೆ ಬೇಕಾದಂಥ ಎಲ್ಲ ತಯಾರಿನ ರಾಜ್ಯೋತ್ಸವ ಮಾಡಿದ್ದೀವಿ. ನಾವೆಲ್ಲರೂ ನೋಡಿ, ಪಂಚಾಯತ್ ರಾಜ್ ವ್ಯವಸ್ಥೆ, ನನ್ನ ಭಾಷಣ ಮುಗಿಸ್ತೀನಿ, 2 ನಿಮಿಷ 30 ಪಂಚಾಯತ್ ರಾಜ್ ವ್ಯವಸ್ಥೆ ಇರೋ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ನಾನು ಒಬ್ಬ ಎಲೆಕ್ಟೆಡ್ ಮೆಂಬರು, ನೀವು ಒಬ್ಬ ಎಲೆಕ್ಟೆಡ್ ಮೆಂಬರು, ಇನ್ಯಾರೋ ಇಲ್ಲೊಬ್ಬರು ಅಧ್ಯಕ್ಷರು, ಇನ್ಯಾರೋ ಒಬ್ರು ಉಪಾಧ್ಯಕ್ಷರು. ಹೆಣ್ಮಕ್ಳು ಮನೆ ಬಿಟ್ಟು ಈಚೆಗೆ ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಬಂದು ಅವರು, ನಾನೊಬ್ಬ ಜನಪ್ರತಿನಿಧಿ, ನಾನೊಬ್ಬ ರಾಜಕಾರಣಿ, ನಾನು ಜನಸೇವೆ ಮಾಡ್ತಿದ್ದೀನಿ, ನನಗೆ ನಮಸ್ಕಾರ ಹೊಡಿಬೇಕು, ನಮ್ಮ ಊರ್ ಬೇಕ್ ನಮಸ್ಕಾರ ಹೊಡಿಬೇಕು, ಜೇರ್ಗೆ ಹಾಕ್ಬೇಕು, CEO ಅನ್ಕೊಂಡಾಗ ನನಗೆ ನಮಸ್ಕಾರ ಹೊಡಿಬೇಕು ಅಂತ ಇವೆಲ್ಲ ಯಾವಾಗ ಬಂತು? ಯಾಕೆ ಬಂತು? ನಾನು ಜನಪ್ರತಿನಿಧಿ ಆದದ್ದಕ್ಕೆ. ನಾನು ಮನೆಯಲ್ಲಿದ್ದು ನನಗೆ ಯಾರು ನಮಸ್ಕಾರ ಹೊಡೆಯಲ್ಲ, ನಾನು ಬರೀ ಸತೀಶ್ ಆಗಿದ್ರೆ ಯಾರು ನಮಸ್ಕಾರ ಹೊಡೆಯಲ್ಲ. ನಮಗೆ ಆ ಶಕ್ತಿ ಬಂದಿದ್ದು ನಾನು ಜನಪ್ರತಿನಿಧಿ ಆಗಿದ್ದೆ. ಯಾವಾಗ ಜನಪ್ರತಿನಿಧಿ ಆದ್ರೆ? ಪಂಚಾಯತ್ ರಾಜ್ ವ್ಯವಸ್ಥೆ ಇರೋದಕ್ಕೆ. ಇದ್ದಿದ್ರೆ ಬರೀ 224 ಜನ MLAಗಳಿರೋರು, 575 ಜನ MP ಗಳಿರೋರು, ಇಷ್ಟೇ ಜನ ಈ ದೇಶ ಆಳೋರು. ಇವತ್ತು 32 ಲಕ್ಷ ಜನ ಜನಪ್ರತಿನಿಧಿಗಳಿದ್ದೀವಿ ಭಾರತದಲ್ಲಿ. ಅವರು ಬಿಟ್ಟು ನಾವು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ ಇವೆಲ್ಲ ಇರೋದ್ರಿಂದ ನಾವೆಲ್ಲ ಇವತ್ತು ಜನಪ್ರತಿನಿಧಿಗಳಾಗಿದ್ದೀವಿ. ನಮಗೂ ಒಂದು ವರ್ಷದಿಂದ ನಾನು ಒಬ್ಬ ಎಲೆಕ್ಟೆಡ್ ಮೆಂಬರ್ ಇದ್ದೆ, ನನಗೂ 4 ಜನ ಗೌರವಿಸಿದ್ರು. ನಮ್ಮೂರಿನ ಡೆವಲಪ್ಮೆಂಟ್ ನಾನು ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗಿದ್ದು. ಇಲ್ಲಿದ್ರೆ ಏನು, ಎಲ್ಲರೂ ನಮ್ಮೂರಲ್ಲಿ ಒಂದು ನಲ್ಲಿ ರಿಪೇರಿ ಹೋಗ್ಬೇಕಾಗಿತ್ತು. ನಾವೆಲ್ಲ MLA ಮನೆ ಮಾತ್ರ ಕ್ಯೂ ನಿಲ್ಬೇಕಾಗಿತ್ತು. ಅಂದ್ರೆ ವ್ಯವಸ್ಥೆ ನಮ್ಗೊಂದು ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿದೆ, ಗೌರವವನ್ನು ಕೊಟ್ಟಿದೆ. ನಾವು ಸತ್ತಿದ್ದ ದಿನ ಬರೀ ನಮ್ಮ ಹೆಸರು ಹೇಳಲ್ಲ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಸತೀಶ್ ಅವರು ಇಂದು ತೀರೋದು ಅಂತ ಹೇಳ್ತಾರೆ. ನಮ್ಮ ತಿಥಿ ಕಾರ್ಡ್ ಮೇಲೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ರಾಜಶೇಖರ್ ಸತೀಶ್ನ ತಿಥಿ ಅಂತ ಪ್ರಿಂಟ್ ಮಾಡ್ತಾರೆ. ನನ್ನ ಮಕ್ಕಳು ಮದುವೆ ಆದ್ರೆ ನಾನು ಹಾಕ್ತೀನಿ ಕೆಳಗಡೆ, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ನಮ್ಗೊಂದು ದೊಡ್ಡ ಪರ್ಮನೆಂಟ್ ಆಗಿ ನಮ್ಮ ಹಿಂದಕ್ಕೆ ಏನಾರು ಒಂದು ತಗಲಾಕಡೆ ಸತ್ಯ ಅಲ್ವೇನ್ರಿ? ಸಾವಂತೂ ಸತ್ಯವೇ, ಅದೇನು ಅದ್ಯಾಕೆ ಬೇಜಾರು ಮಾಡ್ಕೋಬೇಕು? ನಾವೆಷ್ಟೇ ಬೇಜಾರು ಮಾಡ್ಕೊಂಡ್ರು ಸಾವೇನಿಲ್ಲ. ಜೀವನದಲ್ಲಿ ಬಹಳ ಸತ್ಯ ಆದ್ರೂ ಸಾವು ಒಂದೇ. ಇಟ್ ಈಸ್ ವೆರಿ ಟ್ರೂ. ಜೀವನದಲ್ಲಿ ಸತ್ಯಕ್ಕೆ ಯಾವ್ದಾರು ಉದಾಹರಣೆ ಸಾವು ಒಂದೇ. ಇನ್ ಮಿಕ್ಕಿದ್ ಏನ್ ಬೇಕಾದ್ರೆ ಹಾಕೋದು, ಉಟ್ಬೋದು, ಉಡ್ದಲ್ಲೇ ಇರ್ಬೋದು. ಸಾವು ಮಾತ್ರ ಇವತ್ತಲ್ಲ ನಾಳೆ ಗ್ಯಾರಂಟಿ. ಅದಕ್ಕೆ ಸಾವನ್ನ ಖುಷಿ ಸಂಭ್ರಮಿಸ್ಬೇಕ್ರಿ, ಸಾವನ್ನ ಸಂಭ್ರಮಿಸ್ಬೇಕು. ನಾನು ಹೋಗಿದ್ದೀನ, ನಾನು ಸುತ್ತ ಗುಂಡಿ ಮುಂದೆ ಮಣ್ಣಾಕೋರು ಬೆಂಕಿ ಇಡ್ಬೇಕಾದ್ರೆ ಪುಣ್ಯಾತ್ಮ ಇರ್ಬೇಕಾಗಿತ್ತು 2 ದಿನ ದಿನ ನನ್ನ ಜೀವನ ತೀರ್ಮಾನ ಆಗೋದು. ನಾನು ಈ ಜೀವನದಲ್ಲಿ ಹೆಂಗ್ ಬದುಕಿದೆ, ಭೂಮಿ ಮೇಲೆ ತೀರ್ಮಾನ ಆಗೋದು ಈಗ ಯಾರೋ ಓಟ್ ಹಾಕಿ ಕೆಲಸೋದ್ರ ಮೂಲಕ, ನಾನು ಎದುರಿಗೆ ಸಿಕ್ತಾಗ ನನ್ನ ಮಗಳು ಹಿಂದೋದ್ರ ಕೈಗೊಳ್ಳೋದ್ರ ಮೂಲಕ ಅಲ್ಲ. ಮುಂದೆ ಸಿಕ್ತಾಗ ಅಣ್ಣ ನಿನ್ ಬಿಟ್ರಿಲ್ಲ ಕಣಕ್ಕ ಅಣ್ಣ ಅಂತಾರೆ, ಹಿಂದೋದ್ಮೇಲೆ ದರಿದ್ರ ನಿಜವಾದ ತೀರ್ಮಾನ ಆಗೋದು. ನಾನು ಸತ್ತಾಗ ಪುಣ್ಯಾತ್ಮ ಇನ್ನೊಂದೆರಡು ದಿನ ಊರಾಗಿರ್ಬೇಕಾಗಿತ್ತು ಅಂತಾರಲ್ಲ, ಆ ಸಾವನ್ನ ನಾವು ಸಾರ್ಥಕ ಅಂತ. ನಮ್ಗೊಂದು ಒಳ್ಳೆ ಸಾವು ಬರಲಿ ಅಂತ ನಾವು ಸಂಭ್ರಮಿಸ್ಬೇಕು. ನಾನು ಯಾಕೆ ಮಾತಾಡ್ತಿದ್ರಿ, ಒಂದು ಟ್ಯಾಗ್ ಲೈನ್ ನಮಗೆ ಸಿಕ್ಕಿದ್ದು ವ್ಯವಸ್ಥೆ ಇರೋ ಕಾರಣ. ಹಂಗಾಗಿ ನಾವು ವ್ಯವಸ್ಥೆಯಲ್ಲಿ ಇರ್ತೀವೋ ಇರೋವೋ ನಮ್ಗೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಈ ವ್ಯವಸ್ಥೆನ ಉಳಿಸ್ಕೋಬೇಕು, ಅದು ಋಣ ಇದೆ ನಮಗೆ. ಅದರಿಂದ ನಾವೆಲ್ಲ ಕೆಲಸ ಮಾಡೋಣ. ಆ ಹೋರಾಟದಲ್ಲಿ ದಯಮಾಡಿ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವೊಂದು ಪತ್ರ ಚಳವಳಿ ಮಾಡಬೇಕು ಅನ್ನೋ ಆಸೆ ಇದೆ, ಅದನ್ನು ಫೈನಲ್ ಮಾಡ್ತೀವಿ ಸ್ಟೇಟ್ ಕಮಿಟಿಯಲ್ಲಿ. ನೀವೆಲ್ಲ ನಮ್ಮ ಜೊತೆಗೆ ಬನ್ನಿ. ನೀವುಗಳು 2 ಜಿಲ್ಲೆ ಒಳಗಡೆ ಬಹಳ ದೊಡ್ಡ ಶಕ್ತಿ ತುಂಬೋರು ನೀವು. ಅದರಲ್ಲೂ ಗುಂಡ್ಲುಪೇಟೆಯಲ್ಲಿ ನಮಗೆ ಅವತ್ತಿನ 25ರ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಬಂದಂತ ಎಲ್ಲ ಹಿರಿಯರು ಇವತ್ತು ಜ್ಞಾಪಿಸ್ಕೊತಾರೆ ಗುಂಡ್ಲುಪೇಟೆ ಕಾರ್ಯಕ್ರಮ. ಏನ್ರಿ ಅಬ್ದುಲ್ ನಜೀರ್ ಸಾಬ್ರ ಜಾಗದಲ್ಲಿ ಆ ಥರದ್ದು ಒಂದು ಕಾರ್ಯಕ್ರಮ ಎಂತೆಂಥವ್ರು ಮಾಡಲಿಲ್ಲ. ಸುಮ್ಮನೆ ಎಲ್ಲ ನಜೀರ್ ಸಾಬ್ರ ಬಗ್ಗೆ ಭಾಷಣ ಮಾಡಿದ್ರು, ಪುಸ್ತಕ ಬಿಡುಗಡೆ ಮಾಡಿದ್ರು, ಎಲ್ಲ ಮಾಡಿದ್ರು ಅಂತ ಅವ್ರ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಮುಂದಿನ 25ಕ್ಕೆ ಏನಾದ್ರು ಮಾಡಿ ನಾವು ಎಲ್ಲ ಕೈ ಜೋಡಿಸ್ತೀವಿ, ಒಂದು ಅಲ್ಲಿ ಪ್ರತಿಮೆ ಮಾಡೋಣ. ನಾವೆಲ್ಲ ಸೇರಿ ಒಂದು ನಮ್ಮಲ್ಲಿರೋ ಎಲ್ಲ ಸದಸ್ಯರು ನಮ್ಮ ಪಂಚಾಯತ್ ಏನೇನು ದುಡ್ಡು ಕೊಟ್ಟಿದ್ದೀವಿ. ಇವ್ರು ಹೇಳ್ದಂಗೆ ಯಾವ ಬಸ್ಗೆ ಯಾವ್ಯಾವ ಪಕ್ಷದ ಕಾರ್ಯಕ್ರಮಕ್ಕೆಲ್ಲ ದುಡ್ಡು ಕೊಟ್ಟು ಕಳಿಸಿದ್ದೀವಿ ನಾವು, ಅಲ್ವೇನ್ರಿ? ಯಾರೋ ಬರ್ತಾರೆ ಕಳಿಸುವ, ಬಸ್ ಮಾಡು, ಊಟ ಹಾಕ್ಸು, 50,000 ಕೊಡು, 20,000 ಕೊಟ್ಟಿಲ್ವೇನ್ರಿ ನಾವು? ಪುಣ್ಯಾತ್ಮ ನಜೀರ್ ಸಾಬ್ರ ಕಾರಣಕ್ಕೆ ನಾವೆಲ್ಲ ಮೆಂಬರ್ ಆಗಿದ್ದೀವಿ.
ಅವನು ಪ್ರತಿಮೆ 1.5-2 ಲಕ್ಷ ರೂಪಾಯಿ ನಾನು ಮಾಡೋದು ಒಂದು ಪಂಚಾಯತಿ 5,000 ಕೊಟ್ಟು 2 ಡೀಲರ್ ಮನಸ್ಸು ಮಾಡೋದಂತ ನಾವೆಲ್ಲ ಕೈ ಜೋಡಿಸ್ತೀವಿ. 5,000 ಬೇಕಾಗಿಲ್ಲ. ಇಬ್ರು ಜಿಲ್ಲಾಧ್ಯಕ್ಷರುಗಳು ಸೇರ್ಕೊಂಡು, ಯಾಕಂದ್ರೆ ನಾವು ಒಕ್ಕೂಟ ಮಾಡಿದ್ವಿ ಆ ವ್ಯವಸ್ಥೆಯಲ್ಲಿ ಬಂದಿದ್ದಕ್ಕೆ ಆ ಪುಣ್ಯಾತ್ಮನ ಹೆಸರನ್ನು ನಾವು ಮಾಡೋಣ, ಯಾರೋ ಮಾಡ್ಬಿಡಿ ಮಾಡೋಣ ಅಂತ ಹೇಳಿ ಫಸ್ಟ್ ಜಾಗ ನೋಡಿ. ಹೇಳಿದ್ರೆ ಚೆಕ್ ಪವರ್ದು ಇಲ್ಲ ಬಿಡಿ, ಅದು ಪೇಪರಲ್ಲಿ ಓಡಾಡ್ತಾ ಇದೆ. ಅದು ಹಿಂದೆ ಒಂದ್ಸತಿ ಆದಾಗ ನಾನು ವಿರೋಧ ಮಾಡಿ ಪ್ರಜಾವಾಣಿ ಲೀಡ್ ನ್ಯೂಸ್ ಮಾಡಿ ದೊಡ್ಡ ಗಲಾಟೆಯಾಗಿ ಬೆಳಿಗ್ಗೆ ಅದು ಸಂಜೆ ಹೊಟ್ಟೊತ್ತಿಗೆ ವಾಪಸ್ ತಗೊಂಡಿದ್ದು ಸುಳ್ಳದು ಅಂತ ಹೇಳಿದ್ರಲ್ಲ, ಅದು ಪೇಪರ್ ಕಟ್ಟಿಂಗ್. ಅದನ್ನ ಯಾರು ವೈರಲ್ ಮಾಡೋರು ಅವತ್ತಿನ ಜಾಸ್ತಿ ಈಗ ವೈರಲ್. ಅದನ್ನ ಯಾರು ವೈರಲ್ ಮಾಡಿದ್ರು ಎಲ್ಲೋ ಈಚೆ ಬಂತದ್ದು ಹಳೇದು, ಯಾವುದೋ ಫೇಸ್ಬುಕ್ ಅಲ್ಲಿ ಹಾಕಿರ್ತಾನೆ ಬಂದಿರುತ್ತೆ. ಅದು ಅದೊಂದು ಒಳ್ಳೆ ಕೆಲಸನೇ ಆಗಿದೆ. ನಾನು ಸುಮ್ಮನೆ ನಾನು ಎಲ್ಲೂ ಹಾಕಕ್ ಹೋಗ್ಲಿಲ್ಲ ಹಳೇದು ಅಂತ. ಯಾಕೆಂದ್ರೆ ಈಗ ಯಾವ್ದಲ್ಲಾರು ತಿರ್ಗಾ ಎಲ್ಲ ಎದ್ದು ತುಂಬಾ ಜನ ಫೋನ್ ಮಾಡ್ತಾವ್ರೆ, ಯಾರೋ ಪುಣ್ಯ ಅಂತ ಅದನ್ನ ತಿರ್ಗಾ ವೈರಲ್ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ, ನಾನು ಕೊನೆ ಮಾತನ್ನ ಎಲ್ಲರಿಗೂ ಹೇಳಕ್ ಬರ್ತೀನಿ. ಮೊದಲನೇದಾಗಿ ಧನ್ಯವಾದಗಳು. ಎಲ್ಲ ಸಿದ್ದು ಬಟ್ಟೆ ಕೇಳೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಅದು ಈ ಏಜ್ ಅಲ್ಲಿ ನೀವೆಲ್ಲ ಊಟ ಮರೆತು ನನ್ನ ಮಾತುಗಳನ್ನ ಕೇಳಿದ್ದೀರಿ.